ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಬೆಳದಿಂಗಳ ಬಾಲೆ. ಇವರು ಅಮೆರಿಕಾದಲ್ಲಿರೋದು, ಆಗಾಗ ಕರ್ನಾಟಕಕ್ಕೆ ಬರೋದು. ನಾವು ಕರ್ನಾಟಕಕ್ಕೆ ಬಂದಾಗ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಮ್ಮ ಅತಿಥಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಹೌದು, ಬೆಳದಿಂಗಳ ಬಾಲೆ ಅಂದ ತಕ್ಷಣ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಸುಮನ್ ನಗರಕರ್ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಒಂದಿಷ್ಟು ವಿಚಾರಗಳು ಸುದೀರ್ಘವಾಗಿ ಮಾತನಾಡೋದಿದೆ, ಬನ್ನಿ ಮಾತನಾಡಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ ಭಾರತಿ, ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಆರಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಮೇಡಮ್, ಅಮೆರಿಕಾ ಹೇಗಿದೆ, ಕರ್ನಾಟಕ ಹೇಗಿದೆ, ಆಮೇಲೆ ನಿಮ್ಮ ಈ ಇಷ್ಟು ವರ್ಷ ನೀವು ಕೂಡ ಸಿನಿಮಾದಲ್ಲಿ ಸಕ್ರಿಯವಾಗಿದ್ದಿರಿ, ನಿರ್ಮಾಪಕಿಯಾಗಿ, ನಟಿಯಾಗಿ ಅಂತೂ ಬಿಡಿ, ಎಲ್ರಿಗೂ ಗೊತ್ತಿರೋದೆ. ಆದರೆ ಯಾಕೆ ಅಪರೂಪ ಅಂತಾರೆ? ಇಲ್ಲ, ನಾನು US ಹೋಗಿದ್ದು 2001 ಸೊ ಆದಮೇಲೆ ಸ್ವಲ್ಪ ದಿನ ಅಂತ ಅಂದ್ಕೊಂಡಿರಲಿಲ್ಲ, ಒಂದು 2-3 ವರ್ಷ ಬ್ರೇಕು, ಆಮೇಲೆ ವಾಪಸ್ ಬರ್ತೀನಿ ಅಂತ ಅಂದ್ಕೊಂಡೆ. ಬಟ್ ಅದು ಕೆಲವು ಸಲ ಹಾಗೆ ಆಗುತ್ತೆ, ಅದಕ್ಕೆ X+1 ಅಂತಾರೆ, ಹಾಗೆ ಮುಂದುವರ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಆಗೋಯ್ತು. ಆಮೇಲೆ ಐ ಥಿಂಕ್ ಒಂದು 14 ವರ್ಷ ಗ್ಯಾಪ್ ಆಗೋಯ್ತು. ಮಧ್ಯ ಬಂದಾಗ ಏನಾದ್ರು ಒಂದು ಹಿಂಗೆ ಒಂದು ಇಂಟರ್ವ್ಯೂ ಮಾಡೋದು ಅಥವಾ ಏನೋ ಒಂದು ಕಿರುಚಿತ್ರ ಮಾಡೋದು ಎಲ್ಲ ಮಾಡ್ತಿದ್ದೆ, ಬಟ್ ಮೇನ್ ಸ್ಟ್ರೀಮ್ ಏನೂ ಮಾಡಲಿಲ್ಲ ಆವಾಗ. ಆಮೇಲೆ ಮತ್ತೆ ಸಿನಿಮಾಗೆ ವಾಪಸ್ ಬಂದೆ. ಏನು ಬರಲ್ಲ ಅನ್ನೋದು ಹೇಳಿ ಮೇಡಮ್. ನಿರ್ಮಾಪಕಿ, ನಟಿ, ಗಾಯಕಿ, ಜಾಕ್ ಆಫ್ ಆಲ್. ಕರೆಕ್ಟ್. ಬಟ್ ಮಾಸ್ಟರ್ ಇಲ್ಲ ಮೇಡಮ್, ಹೇಳಿ ಮೇಡಮ್, ಏನು ಬರಲ್ಲ ನಿಮಗೆ? ಏನು ಬರಲ್ಲ, ನಾವು ಬೇಕಾದಷ್ಟು ಬರಲ್ಲ. ಆ್ಯಕ್ಟಿಂಗ್ ಕೂಡ ನಾನು ಬಂದ್ಬಿಡತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಏನೂ ಇಲ್ಲ. ಯಾಕೆಂದ್ರೆ ಯಾವುದ್ರಲ್ಲೇ ಆದ್ರೂ ನಾವು ದಿನ ಇನ್ನೂ ಕಲಿಯೋದಿದ್ದೇ ಇರುತ್ತೆ. ಸೊ ಇವಾಗ ನಂದು ಹಳೆ ಸಿನಿಮಾಗಳು ಎಲ್ಲ ನೋಡಿದ್ರೆ, ಅಯ್ಯೋ ಇದು ಹಿಂಗೆ ಮಾಡ್ಬೋದಿತ್ತಲ್ವಾ, ಹಂಗೆ ಮಾಡ್ಬೋದಿತ್ತಲ್ವಾ ಅನ್ನಿಸ್ತಾನೆ ಇರುತ್ತೆ. ಅದು ಯಾವಾಗ ನಾವು ಓಕೆ ನಾನು ಪರ್ಫೆಕ್ಟ್ ಅನ್ಕೊಂಡ್ಬಿಡ್ತೀನೋ, ಖಂಡಿತ ನಾವು ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದು ಕಲಿಕೆ ಇದ್ದೇ ಇರುತ್ತೆ, ಮುಂದುವರಿತಾನೇ ಇದೆ. ವಿ ಆರ್ ಆಲ್ವೇಸ್ ಎ ಸ್ಟೂಡೆಂಟ್ ಅನ್ನೋ, ಯಾವುದೇ ವಿಷಯದಲ್ಲಾದರೂ ನಾವು ಯಾವಾಗಲೂ ಸ್ಟೂಡೆಂಟ್ಸ್ ಆಗೇ ಇರ್ತೀವಿ, ಅಷ್ಟೇ, ಕಲಿತಾನೇ ಇರಬೇಕು. ನಿರೂಪಣೆನೇ ಇರ್ಬೋದು, ಮತ್ತೊಂದೇ ಇರ್ಬೋದು, ಎಲ್ಲ ಕೆಲಸದಲ್ಲೂ ಅಷ್ಟೇ. ಸೊ ಹಾಗೆ ಇನ್ನು ಕಲಿಕೆಯಲ್ಲೇ ಇದ್ದೀನಿ. ಸೊ ಸ್ಟೂಡೆಂಟ್ ಅಷ್ಟೇ. ಸಿನಿಮಾಕ್ಕೆ ಬಂದಿದ್ದು ಆಕಸ್ಮಿಕ ಅಂತ ತಾವು ಅನೇಕ ಬಾರಿ ಹೇಳಿದಿರಿ. ಆ ಇನ್ಸಿಡೆಂಟ್ ಬಗ್ಗೆ ರಿಕಾಲ್ ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಅಂದರೆ ಆವಾಗೆಲ್ಲ ನಾನು ಚಿಕ್ಕ ವಯಸ್ಸಿಂದ ಅಫ್ಕೋರ್ಸ್ ಹಾಡು ಹೇಳ್ತಿದ್ದೆ, ಬಟ್ ಯಾವತ್ತೂ ಆ್ಯಕ್ಟಿಂಗ್ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಸಿನಿಮಾಗಳು ತುಂಬ ನೋಡ್ತಾ ಇದ್ವಿ ನಮ್ಮ ಮನೇಲಿ. ಯಾವಾಗ ನೋಡಿದ್ರು ಎಲ್ಲ ಅಣ್ಣವ್ರ ಸಿನಿಮಾಗಳಂತೂ ಮಿಸ್ಸೇ ಮಾಡ್ತಿರ್ಲಿಲ್ಲ, ನಾನು ನಮ್ಮಣ್ಣ. ಆ್ಯಂಡ್ ಎಲ್ಲ ಹಾಡುಗಳನ್ನು ತುಂಬ ಹಾಡ್ತಿದ್ವಿ, ಸಿನಿಮಾ ಹಾಡುಗಳು. ಬಟ್ ನಾನು ಆ್ಯಕ್ಟ್ರೆಸ್ ಆಗಬೇಕು ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ಅದು ಹೆಂಗೋ ಒಂದು ಆಶ್ಚರ್ಯ ಅಂತಲೇ ಹೇಳಬೇಕು. ಯಾಕೆಂದರೆ ದೂರದರ್ಶನಲ್ಲಿ ಅವಾಗ ಡ್ರಾಮಾ ಆಡಿಷನ್ಸಿಗೆ ಕಾಲ್ಫರ್ ಮಾಡಿದ್ರು. ಸರಿ ಅಂತ ಅಪ್ಲೈ ಮಾಡಿದೆ. ಆ್ಯಂಡ್ ನನ್ನ ಮನಸ್ಸಲ್ಲಿ ಇದ್ದಿದ್ದು, ಅಯ್ಯೋ ನಾನೆಲ್ಲಿ ಸೆಲೆಕ್ಟ್ ಆಗ್ತೀನಿ, ನನಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಹೇಗಾಗುತ್ತೆ ಅಂತ. ಬಟ್ ಸೆಲೆಕ್ಟ್ ಆಯಿತು. 1-2 ಇನ್ಹೌಸ್ ಪ್ರೊಡಕ್ಷನ್ಸ್ ಎಲ್ಲ ಮಾಡಿದೆ, ಅವ್ರದ್ದೇ ನಾಟಕಗಳೆಲ್ಲ. ಅದಾದಮೇಲೆ 1-2 ಕಿರುಚಿತ್ರನೂ ಮಾಡಿದೆ. ಅಂದರೆ ಶಾರ್ಟ್ ಸ್ಟೋರೀಸ್ದು ಒಂದು ಸೀರಿಯಲ್ ಬರ್ತಿತ್ತು ದೂರದರ್ಶನಲ್ಲಿ, ಗುರು ರಾಮಸ್ವಾಮಿ ಅಯ್ಯಂಗಾರ್ದು. ಸೊ ಅದರಲ್ಲೂ ಮಾಡಿದೆ. ಅದಾದಮೇಲೆ ನಾಟಕದಲ್ಲಿ ಯಾವಾಗಲೂ ಮಾಡಿದಾಗ TN ನರಸಿಂಹನ್ ಅವರು ಕಲ್ಯಾಣ ಮಂಟಪ ಚಿತ್ರಕ್ಕೆ ಕೆಲಸ ಮಾಡ್ತಾಯಿದ್ರು, ರಾಘವೇಂದ್ರ ರಾಜ್ಕುಮಾರ್ದು. ಸೊ ಅದಕ್ಕೆ ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು. ಅಲ್ಲಿ ನಾನು ರಾಘವೇಂದ್ರ ರಾಜ್ಕುಮಾರ್ ತಂಗಿ ಪಾತ್ರ ಮಾಡಿದೆ. ಸೊ ಎಷ್ಟೋ ಜನಕ್ಕೆ ಬೆಳದಿಂಗಳ ಬಾಲೆ ನನ್ನ ಮೊದಲನೇ ಸಿನಿಮಾ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ನನ್ನ ಫಸ್ಟ್ ಮೂವಿ ಇರೋದು ಕಲ್ಯಾಣ ಮಂಟಪ. ಓಕೆ, ಕೆಲವರು ಅನ್ಕೋತಾರೆ ನಿಷ್ಕರ್ಷ ಕೂಡ ಅಂತ. ಆ್ಯಕ್ಚುಲಿ ನಿಷ್ಕರ್ಷ, ಬೆಳದಿಂಗಳ ಬಾಲೆ ಫಸ್ಟ್ ಶೂಟಿಂಗ್ ಆಗಿದ್ದು, ಬಟ್ ರಿಲೀಸ್ ಆಗಿದ್ದು ಐ ಥಿಂಕ್ ನಿಷ್ಕರ್ಷ ಅನ್ಸುತ್ತೆ ಮೊದಲು. ಅದು ಬೆಳದಿಂಗಳ ಬಾಲೆ ಸಿನಿಮಾಕ್ಕೆ ಆಯ್ಕೆಯಾಗಿದೆ, ಬಹಳ ರೋಚಕ ಅಂತ. ತಾವು ದಯವಿಟ್ಟು ನೆನಪು ಮಾಡಿಕೊಡಿ ಅದನ್ನು ಲೈಫ್ ಲಾಂಗ್ ಮರೆಯೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಇಂಟರ್ವ್ಯೂಲು ಅದೇ ವಿಷಯ ಹೇಳ್ತೀನಿ. ಆಗ ದೇಸಾಯಿ ಅವರು ಆಗಲೇ ಸಾಕಷ್ಟು ಹೆಸರು ಮಾಡಿದರು. ತರ್ಕ, ಉತ್ಕರ್ಷ ಅದೆಲ್ಲ ರಿಲೀಸ್ ಆಗಿತ್ತು. ಸೊ ಅವ್ರದ್ದೇ ಒಂದು ಥ್ರಿಲ್ಲರ್ ಮೂವಿದು ಅವ್ರದ್ದು ಇತ್ತಲ್ಲ, ಸಿನಿಮಾಗಳು ಸಖತ್ ಫೇಮಸ್ ಆಗಿದ್ರು. ಬಟ್ ಇದು ಬೆಳದಿಂಗಳ ಬಾಲೆ ತುಂಬಾ ವಿಭಿನ್ನವಾದ ಕಥೆ ಅಲ್ವಾ. ಇನ್ಫ್ಯಾಕ್ಟ್ ಯಂಡಮೂರಿ ಅವ್ರದ್ದೆಲ್ಲ ಅದೇ ಥರ ಡಿಫ್ರೆಂಟ್ ಸ್ಟೋರೀಸು. ಆ್ಯಂಡ್ ನಾನು ಅವ್ರದ್ದು ಕಥೆಗಳೆಲ್ಲ ಓದಿದ್ದೆ. ಆ್ಯಂಡ್ ಇದು ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಬಟ್ ಒಂದಿನ ಏನಾಯಿತು, ನಾನು ಆಗಿನ್ನು BSc ಮುಗಿಸಿದ್ದೆ. ಯೂಶ್ವಲ್ ಇರುತ್ತಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಇದರಲ್ಲಿ, ಓಕೆ ಡಿಗ್ರಿ ಆಯಿತು. ನಾನು ಮುಂಚೆಯಿಂದನೂ ಇಂಜಿನಿಯರಿಂಗ್ ಅಥವಾ ಡಾಕ್ಟ್ರ್ ಇದು ಮಾಡಬೇಕು, ಓದಬೇಕು, MBBS ಓದಬೇಕು ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಸೊ BSc ಮಾಡಿದೆ PCMನಲ್ಲಿ. ಅದಾದಮೇಲೆ ಬ್ಯಾಂಕ್ ಎಕ್ಸಾಮು ಅಂದ್ಕೊಂಡು ಬ್ಯಾಂಕ್ ಎಕ್ಸಾಮ್ಗೆ ಹೋಗಿದ್ದೆ ಮಹಾರಾಣೀಸ್ ಕಾಲೇಜಲ್ಲಿ. ಅಲ್ಲಿಗೆ ಅಷ್ಟರಲ್ಲಿ ದೇಸಾಯಿ ಅವರು ಆ ಟೈಮಲ್ಲಿ ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ದಾರೆ ಬೆಳದಿಂಗಳ ಬಾಲೆ ಕೇಳೋಕ್ಕೆ. ನಾನು ಇರಲಿಲ್ಲ ಮನೆಯಲ್ಲಿ. ಸರಿ, ನಮ್ಮ ತಂದೆ ಜೊತೆ ಅವರು ಮಹಾರಾಣೀಸ್ ಕಾಲೇಜ್ ಹತ್ರ ಬಂದರು. ಬಟ್ ನಾನಾಗ ಎಕ್ಸಾಮ್ ಮುಗಿಸಿ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದಿದ್ದೆ. ಸೊ ಅವ್ರು ಆಮೇಲೆ ಅಲ್ಲಿಂದ ಅಲ್ಲಿಗೆ ಹುಡ್ಕೊಂಡು ಬಂದು, ಅವ್ರು ಅವತ್ತೇ ಸಾಯಂಕಾಲ ಆ್ಯಕ್ಚುಲಿ ಡೆಲ್ಲಿಗೆ ಹೊರಡಬೇಕಿತ್ತು. ಸೊ ಅಷ್ಟರಲ್ಲೇ ಕಾರಲ್ಲೇ ಕೂತ್ಕೊಂಡು, ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳಿ, ಹೀಗೆ ನಾನು ಇವತ್ತು ಹೊರಡ್ತೀನಿ, ಬಟ್ ಈ ಥರ ಬೆಳದಿಂಗಳ ಬಾಲೆ ಕಥೆ ಇದೆ, ಹೀಗಿದೆ ಪಾತ್ರ,
ಮಾಡ್ತೀರಾ ಅಂತೆಲ್ಲ ಕೇಳಿಕೊಂಡು ಹಾಗೆ ಮಾತಾಡಿಕೊಂಡು ಅವ್ರು ಅಲ್ಲಿಂದ ಸಾಯಂಕಾಲದ ಟ್ರೈನ್ ಹತ್ತಿದ್ರು ಡೆಲ್ಲಿಗೆ. ಸೊ ನಾನು ಮನೆಗೆ ಹೋಗಿ ಅದಾಗೊಂದು 2-3 ಡೇಸಲ್ಲಿ ಅನಿಸುತ್ತೆ ನಾನು ಹೊರಟಿದ್ದು. ಯಾಕೆ ಒಪ್ಕೊಂಡೆ ಅಂದರೆ ಒಂದು ಅಫ್ಕೋರ್ಸ್ ಅವ್ರ ಹೆಸರು ಗೊತ್ತಿತ್ತಲ್ಲ, ಆ್ಯಂಡ್ ಸಿನಿಮಾ ವಿಭಿನ್ನವಾದ ಕಥೆ, ಆ್ಯಂಡ್ ನನ್ನ ಆಲ್ ಟೈಮ್ ಫೇವ್ರೆಟ್ ಅನಂತ್ನಾಗ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ. ಸೊ ಹೆಂಗೆ ಬಿಡಕ್ಕೆ ಇಲ್ಲ, ಬೆಳದಿಂಗಳ ಬಾಲ್ಯಲ್ಲಂತೂ ಇರ್ತಾನೆ. ಯಾ ಇಲ್ಲ, ಅದಾದಮೇಲೆ ಶೂಟಿಂಗ್ ಆಗಿದ್ದು ನಿಷ್ಕರ್ಷ, ಆಮೇಲೆ ಫಸ್ಟ್ ಬೆಳದಿಂಗಳ ಬಾಲ್ಯನೇ ಆಗಿದ್ದು. ಸೊ ಅನಂತ್ನಾಗ್ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ. ಸೊ ಹಾಗಾಗಿ ಒಪ್ಕೊಳ್ದೇ ಇರೋಕ್ಕೆ ಏನೂ ಇದೇ ಇರಲಿಲ್ಲ, ಕಾರಣನೇ ಇರಲಿಲ್ಲ. ಅಫ್ಕೋರ್ಸ್ ಗೊತ್ತಿತ್ತು ಪಾತ್ರ ಹೀಗೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತೆಲ್ಲ. ಆದರೆ ಇವತ್ತಿಗೂ ಜನ, ಈಗ ನೀವು ಹೇಳಿದ್ರಲ್ಲ ಹಾಗೆ ಬೆಳದಿಂಗಳ ಬಾಲೆ, ಎಲ್ಲರೂ ಬೆಳದಿಂಗಳ ಬಾಲೆ ಅಂತಲೇ ಅಂತಾರೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚು ಖುಷಿ, ಆಶ್ಚರ್ಯ ಎಲ್ಲ ಆಗೋದು ಕೂಡ, ಓ ನಿಮ್ಮದ್ರಲ್ಲಿ ಆ್ಯಕ್ಟಿಂಗ್ ನಿಮ್ಗೆ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಆ್ಯಕ್ಟಿಂಗ್ ಅಂತ ಏನೂ ಇಲ್ಲ, ಕಾಣಿಸಲ್ಲ, ನಾನು ಫೋನಲ್ಲಿ ಮಾತಾಡ್ತಿರ್ತೀನಿ, ಬರೀ ಪ್ರೊಫೈಲು, ಬಟ್ ಆ ಪಾತ್ರ ಜನಕ್ಕೆ ಅಷ್ಟು ಪರಿಣಾಮ ಬೀರೋದು. ಸೊ ಹಾಗಾಗಿ ಬೆಳದಿಂಗಳ ಬಾಲೆ ಪಟ್ಟ ಬಂತು, ಖುಷಿ ಇದೆ ಅಷ್ಟೇ. ಖಂಡಿತವಾಗ್ಲೂ ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ಒಂದು ಹಾಡಲ್ಲಿ ಸ್ವಲ್ಪ ಹಿಂಗೆ ಬಂದು ಎಲ್ಲೆಲ್ಲಿ ಕಾಣಿಸ್ತೀನಿ ಅಂದರೆ, ಆ ಸಿನಿಮಾದಲ್ಲಿ ಒಂದು ಕ್ಯಾಲೆಂಡರ್ ಇರುತ್ತೆ ಅನಂತ್ನಾಗ್, ಅಂದರೆ ರೇವಂತ್ನ ಆಫೀಸಲ್ಲಿ ಒಂದು ಕ್ಯಾಲೆಂಡರು, ಅದರಲ್ಲಿ ಬೇರೆ ಬೇರೆ ಇದರಲ್ಲಿ ನಂದು ಒಂದು ಪೇಜಲ್ಲಿರುತ್ತೆ ನನ್ನ ಫೇಸು, ಅಲ್ಲಿ ಕ್ಲಿಯರಾಗಿ ಫೇಸ್ ಕಾಣುತ್ತೆ. ಅದರ್ವೈಸ್ ಹಾಡಲ್ಲೂ ನೀ ಯಾರು ನಾನು ಅರಿಯೇನೂ ಸ್ವಲ್ಪ ಚೂರು ಅಷ್ಟೇ, ಬಟ್ ಬಾಕಿದೆಲ್ಲ ಫೋನಲ್ಲಿ ಮಾತಾಡೋದೆಲ್ಲ ಪ್ರೊಫೈಲ್, ಎಲ್ಲೂ ಫೇಸ್ ತೋರಿಸಿಲ್ಲ. ಬಟ್ ಜನಗಳ ಕಲ್ಪನೆ ಅದು, ಅಂದರೆ ನಾನೇ ಅದು ಅನ್ನೋದು ಜನ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅದರಲ್ಲಿ ಆ್ಯಕ್ಚುಲಿ ರೇವಂತ್ ಕೂಡ ಮುಖ ನೋಡಲ್ವಲ್ಲ, ಲಾಸ್ಟಲ್ಲಿ ಹೇಳೋದೇ ಅದು, ನನ್ನ ಕಲ್ಪನೆಯಲ್ಲಿ ಒಂದು ಇದೆ, ಹಾಗೇ ಇರಲಿ, ನಾನು ಮುಖ ನೋಡಲ್ಲ ಅಂತ. ಜನಗಳ ಕಲ್ಪನೆಯಲ್ಲಿ ನಾನು ಬೆಳದಿಂಗಳ ಬಾಲೆ ಅಷ್ಟೇ. ರೇವಂತ್ ನೋಡೋದು ಬರೀ ಕೈನ ಮಾತ್ರ, ಸುಂದರವಾಗಿ. ಅದ್ರ ಬಗ್ಗೆ ನನಗೆ ಕೇಳಲೇಬೇಕು ಮೇಡಮ್. ಅದು ಸೂಕ್ಷ್ಮ ಅನಿಸಿದ್ರು ಸುನಿಲ್ ಕುಮಾರ್ ದೇಸಾಯಿ ಅವರು ಎಷ್ಟು ಇನ್ವಾಲ್ವ್ ಆಗ್ತಾರೆ ಒಂದು ಪಾತ್ರದ್ದು ಅಂತ. ಕೈಯ ಒಂದು ರಿಂಗ್ ಎಷ್ಟು ಹೈಲೈಟ್ ಆಗಿದೆ, ಅದೇ ಒಂದು ಪಾತ್ರ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಅದು ಹೇಗ್ ಪ್ಲಾನ್ ಮಾಡ್ಕೊಂಡ್ರು, ಯಾಕೆ ನೀವೇ ಹೇಳಿದ್ರಲ್ಲ ಹಾಗೆ, ಅವ್ರು ಅಷ್ಟು ಕ್ರಿಯೇಟಿವ್. ಆ್ಯಂಡ್ ಅವ್ರ ಕೆಲಸ ಹೇಗೆ ಅಂದರೆ, ಸೆಟ್ಟಲ್ಲಿ ಯಾವಾಗಲೂ ಬರೀ ಅದರದ್ದೇ ಯೋಚನೆ, ಅಂದರೆ ಈ ಶಾರ್ಟು ಇದು ಎಡಿಟಿಂಗಲ್ಲಿ ಹೇಗಾಗತ್ತೆ ಈ ಥರನೇ ಯೋಚನೆ ಮಾಡೋವಂಥವ್ರು ಅವರು. ಸೆಟ್ಟಲ್ಲಿದ್ದಾಗ ಮಾತ್ರ ಅವರು, ಬಾಕಿಯಂತೆ ಮಾತೇ ಕಮ್ಮಿ ಅವರು, ಬಟ್ ಸೆಟ್ಟಲ್ಲಿದ್ದರೆ ಒಂಥರ ಯಾರಾದರೂ ತಪ್ಪು ಮಾಡಿದ್ರೆ ಯಾರೇ ಇರಲಿ ಅದಕ್ಕೆ ಬೈಸ್ಕೊಳ್ಳೋಕ್ಕೂ ರೆಡಿ ಇರಬೇಕು, ತುಂಬ ಸ್ಟ್ರಿಕ್ಟ್. ಬಟ್ ಇದೆಲ್ಲ ತುಂಬ ಡೀಪಾಗಿ ಯೋಚನೆ ಮಾಡೋವಂಥವ್ರು. ಅಷ್ಟಿಲ್ಲದೆ ಅವರು ಅಷ್ಟು ಹೆಸರು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ, ವಿಭಿನ್ನವಾದ ಚಿತ್ರಗಳನ್ನ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ವರ್ಕಹಾಲಿಕ್ ಅಂತ ಹೇಳ್ಬೋದು ಅವರು. ಸೆಟ್ಟಲ್ಲಿ ಅನಂತ್ನಾಗ್ ಸರ್ ಹತ್ರ ಹೇಗಿದ್ರಿ ಫಸ್ಟ್ ಸಿನಿಮಾ ಅಂದಾಗ? ಖಂಡಿತ, ಆಲ್ರೆಡಿ ಆವಾಗ ಎಲ್ಲರ ನನ್ಗೆ ಅದೇ ಹೇಳಿದ್ನಲ್ಲ, ಮೈ ಆಲ್ ಟೈಮ್ ಫೇವ್ರೆಟ್ ಅಂತ. ಆ್ಯಂಡ್ ನಮ್ಮದು ಶೂಟಿಂಗ್ ಇದ್ದಿದ್ದು ಶಿಮ್ಲಾದಲ್ಲಿ, ಆ ಕಡೆ ಎಲ್ಲ ಮಾಡಿತ್ತಾನೆ. ಸೊ ಒಂದಿನ ಅಂತೂ ಅಫ್ಕೋರ್ಸ್ ಹೆವಿ ಇದು ಎಲ್ಲ ಕಡೆ ಹೇಳಿ, ಅಂದರೆ ಬೇಕು ಅಂದರೂ ಮತ್ತೆ ಆ ಅನುಭವ ಸಿಕ್ಕಲ್ಲ. ನಾವು ಬೆಂಗಳೂರಲ್ಲಿದ್ದವ್ರಿಗೆ ಸ್ನೋ ಎಲ್ಲಿ ನೋಡೋ ಇದೇ ಇರಲ್ಲ, ಬಟ್ ಅಲ್ಲಿ ಅವತ್ತು ಒಂದಿನ ಮೇಲ್ಗಡೆ ಒಂದು ಕುಫ್ರಿ ಹಿಲ್ಸ್ ಅಂತಿದೆ, ಅಲ್ಲಿ ಮೇಲ್ಗಡೆ ಶೂಟ್ ಮಾಡ್ತಿದ್ದಾಗ ಸಡನ್ನಾಗಿ ಸ್ನೋಫಾಲ್ ಶುರುವಾಯಿತು, ಲೈಟ್ನಿಂಗ್ ಎಲ್ಲ ಆಯಿತು. ಇನ್ಫ್ಯಾಕ್ಟ್ ಅನಂತ್ನಾಗ್ ಅವರು ಕ್ಯಾಮ್ರಾ ಹತ್ತಿರ ಇದ್ದರು, ಸೊ ಅವರ ಗ್ಲೌಸ್ ಎಲ್ಲ ಸುಟ್ಟು ಹೋಗಿತ್ತು, ಲೈಟ್ನಿಂಗ್ ಸ್ಟ್ರೈಕ್ ಆಗಿ, ಕ್ಯಾಮ್ರಾಗೆ ಮೆಟಲ್ಗೆ ಇದಾಗುತ್ತಲ್ಲ ಹಾಗೆ. ಆ್ಯಂಡ್ ತಕ್ಷಣ ನಾವು ಶೂಟಿಂಗ್ ನಿಲ್ಲಿಸಿ ಒಂದು 8-10 ಕಿಲೋಮೀಟ್ರನ್ನು ಹೋಟೆಲ್ಗೆ ನಡ್ಕೊಂಡು ಬರಬೇಕಾಯಿತು ಆ ಸ್ನೋನಲ್ಲಿ. ಅವತ್ತು ಯಪ್ಪ ಎಂಥ ಅನುಭವ ಇದು, ಏನು ಅನಿಸ್ತಿತ್ತು. ಬಟ್ ಇವತ್ತು ಯೋಚನೆ ಮಾಡಿದ್ರೆ ಅಂಥದ್ದು ಬೇಕು ಅಂದರೂ ಮತ್ತೆ ಸಿಕ್ಕಲ್ಲ. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಗಿದ್ದಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಂತ್ನಾಗ್ ಅವರು ಎಂಥ ಒಳ್ಳೆ ಸಿಂಗರ್ ಕೂಡ ಅನ್ನೋದು. ಸೊ ಸಾಯಂಕಾಲ ಟೈಮ್ ಪಾಸ್ ಅಲ್ಲ, ಅವರು ಎಷ್ಟು ಚೆನ್ನಾಗಿ ಹಾಡೋರು, ಎಸ್ಪೆಷಲಿ ಭೀಮ್ಸೇನ್ ಜೋಶಿ ಅವ್ರ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡೋರು. ಸೊ ಅವರ ಆ ಮುಖ ಪರಿಚಯ ಆಯಿತು ಅಲ್ಲಿ. ನಟನೆದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋದು. ಸೊ ನನ್ನ ಅದೃಷ್ಟ, ನನ್ನ ಆ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂಥದ್ದು. ಈ ವಿಚಾರಕ್ಕೆ ಒಂದು ಆ್ಯಡ್ ಆನ್ ಮಾಡ್ತೀನಿ ಮೇಡಮ್. ಇತ್ತೀಚೆಗೆ ಅವರು ಒಂದು ಪಾರ್ಟಿ ಕೊಟ್ಟಾಗ, ಅಂದರೆ ಅವ್ರಿಗೆ ಪದ್ಮಶ್ರೀ ಬಂದ ಆದಮೇಲೆ ಪಾರ್ಟಿ ಕೊಟ್ಟಾಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹಾಡ್ತಾರೆ, ಭೀಮ್ಸೇನ್ ಜೋಶಿ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ನಾವು ಎಲ್ಲರಿಗೂ, ನಮ್ಮ ಈಗಿನ ಜನರೇಷನ್ ಅವರಿಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ, ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಹಾಡ್ತಾರೆ. ಆ್ಯಂಡ್ ಅವರು ಅದೇ ಇನ್ಫ್ಯಾಕ್ಟ್ ಅದೇ ಹಾಡನ್ನೇ ಭಾಗ್ಯದ ಲಕ್ಷ್ಮಿ ಬಾರಮ್ಮನೇ ನೋಡಿ ಸ್ವಾಮಿ ನಾವಿರೋದು ಹೀಗೆಲ್ಲೂ ಆ ಕ್ಯಾರೆಕ್ಟರ್ಗೆ ಅವರ ಇದ್ರ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅದಕ್ಕೂ ಯೂಸ್ ಮಾಡಿರೋದು ಅದೇ ಹಾಡನ್ನ. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಓಕೆ ಮೇಡಮ್, ಹಾಗಾದರೆ ಈಗ ಬೆಳದಿಂಗಳ ಬಾಲೆ ಆದಮೇಲೆ ಸ್ವಲ್ಪ ಗ್ಯಾಪ್ ಆದಮೇಲೆ ಕಲ್ಯಾಣ ಮಂಟಪ ಶುರುವಾಗುತ್ತಾ? ಇಲ್ಲ, ಫಸ್ಟ್ ಕಲ್ಯಾಣ ಮಂಟಪ, ಆಮೇಲೆ ರಿಲೀಸ್ ಫಸ್ಟ್ ಕಲ್ಯಾಣ ಮಂಟಪನೇ ಆಯಿತು. ಆಮೇಲೆ ಬೆಳದಿಂಗಳ ಬಾಲೆ ಶೂಟಿಂಗ್ ಆಗಿದ್ದು ಫಸ್ಟು ನಿಷ್ಕರ್ಷ ಅದಾದ ನಂತರ. ಬಟ್ ಐ ಥಿಂಕ್ ನಿಷ್ಕರ್ಷ
ಫಸ್ಟ್ ರಿಲೀಸ್ ಆಯಿತು. ಆಮೇಲೆ ಬೆಳದಿಂಗಳ ಬಾಲೆ ಆಯಿತು. ಕರೆಕ್ಟ್. ಅದಕ್ಕೇನೆ ನಿಷ್ಕರ್ಷದ ಕ್ಯಾರೆಕ್ಟರಲ್ಲೇ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತೀರಿ. ಯಾಕಂದರೆ ಸ್ವಲ್ಪ ಬಂದರೂ ಕೂಡ ಅದ್ರ ಎಫೆಕ್ಟಿವ್ ಎಷ್ಟಿತ್ತು ಅಂತಂದರೆ ಅದು ಲಾಸ್ಟಲ್ಲಂತರೂ ರೌದ್ರ ಅವತಾರ. ಅದರಿಂದನೇ ಅಂದರೆ ಸುಮ್ಮನೆ ಆ ಕ್ಯಾರೆಕ್ಟ್ರು ಬ್ಯಾಂಕಲ್ಲಿ ಇದ್ಲು, ರೇಪ್ ಆಯಿತು, ಹೋದ್ಲು, ಎಲ್ಲೋ ಮೂಲೆಯಲ್ಲಿ ಕೂತ್ಲು ಅಂದರೆ ಆ ಕ್ಯಾರೆಕ್ಟ್ರಿಗೆ ಏನು ವ್ಯಾಲ್ಯೂ ಇರ್ತಿರ್ಲಿಲ್ಲ. ಆ ವ್ಯಾಲ್ಯೂ ಬಂದಿದ್ದೆ ಆ ಒಂದು ಜನಕ್ಕೆ ಮನಸ್ಸಿನಲ್ಲಿ ಇವತ್ತಿಗೂ ಉಳಿಯೋಕ್ಕೆ ಕಾರಣನೇ ಲಾಸ್ಟಲ್ಲಿ ಅವಳು ಒಂಥರ ಇದು ತಡೆಯಲಾರದೆ ಆ ಗ್ಲಾಸ್ ಪೀಸ್ ತೊಗೊಂಡು ಹೋಗಿ ಅವನನ್ನು ಸಾಯಿಸ್ತಾಳಲ್ಲ, ಅದು ಆ ಕ್ಯಾರೆಕ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದು ನಿಜವಾಗ್ಲು. ಅದರಿಂದನೇ ಜನಕ್ಕೆ ಇವತ್ತಿಗೂ ಒಂಥರ ಮನಸ್ಸಿನಲ್ಲಿ ಉಳಿದಿರೋದು ಆ ಪಾತ್ರ. ನೀವು ತುಂಬ ಸೆಲೆಕ್ಟಿವ್ ಅನ್ಸುತ್ತೆ ಸಿನಿಮಾ ವಿಚಾರದಲ್ಲಿ. ತುಂಬಾನೇ. ಯಾಕೆ ಮ್ಯಾಮ್, ಯಾಕೆ ಹಾಗೆ ಅನ್ಕೊಂಡಿದ್ದು? ಅಂದರೆ ನಾವು ಯಾವುದೇ ಸಣ್ಣ ಪಾತ್ರ ಮಾಡಲಿ ದೊಡ್ಡ ಪಾತ್ರ ಮಾಡಲಿ ಅದಕ್ಕೆ ಎಲ್ಲೋ ಒಂದು ಕಡೆ ಅದು ಮನಸ್ಸಿನಲ್ಲಿ ಉಳಿಬೇಕು. ಇವಾಗ ನಾನು ಎಷ್ಟೋ ಸಲ ಆವಾಗ ಅನ್ಕೋತೆ, ಮೇ ಬಿ ನಾ ಬಂದ ಅವಕಾಶನೆಲ್ಲ ಒಪ್ಕೋಬೇಕಿತ್ತೇನೋ ಅಂತ ಅನಿಸುತ್ತೆ. ಬಟ್ ಇವಾಗ ಯೋಚನೆ ಮಾಡಿದ್ರೆ ಇಷ್ಟು ವರ್ಷದ ನಂತರನೂ ಆಯ್ತಲ್ಲ, 25-30 ವರ್ಷ ಆದ್ರೂ ಜನ ಇನ್ನೂ ಆ ಸಿನಿಮಾಗಳನ್ನು ಜ್ಞಾಪಿಸ್ಕೊಂಡು ನನ್ನ ಹತ್ರ ಬಂದು ಮಾತಾಡಿ, ನಿಮ್ಮದು ಕೆಲವ್ರಿಗೆ ನಿಷ್ಕರ್ಷ ಇಷ್ಟ ಆಗುತ್ತೆ, ಕೆಲವ್ರಿಗೆ ಹೂಮಳೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬೆಳದಿಂಗಳ ಬಾಲೆ ಅಂತ ಆಫ್ಕೋರ್ಸ್ ಎಲ್ಲೆಲ್ಲ ಕಡೆನೂ ಹೇಳ್ತಾರೆ. ಹೀಗೆ ಒಂದೊಂದು ಪಾತ್ರ ಕೂಡ ಜನಕ್ಕೆ ಅದು ಇಷ್ಟು ವರ್ಷದ ನಂತರನೂ ಮನಸ್ಸಿನಲ್ಲಿ ಉಳಿದಿದೆ. ಅದು ಮುಖ್ಯ ಅಷ್ಟೇ. ಇವಾಗ ನಾನು ಮಂದಾರ ಹೂವೆಯಲ್ಲಿ ತಂಗಿ ಪಾತ್ರ ಮಾಡಿದೆ. ಮುಂಗಾರಿನ ಮಿಂಚುಲಿ ಫಸ್ಟ್ ಹಾಫಲ್ಲಿ ಒಂದು 20 ಮಿನಿಟ್ಸ್ ಬರೋ ಪಾತ್ರ, ಸೆಕೆಂಡ್ ಹೀರೋಯಿನ್ ಅದು. ಬಟ್ ಆದರೂ ಮನಸ್ಸಿನಲ್ಲಿ ಉಳೀತು. ಅಮ್ಮ ಅವರ ಗಂಡ ಅಲ್ಲಿ ವಿಲನ್ ರೋಲು. ಬಟ್ ಎಲ್ಲದೂ ಕೂಡ ಮನಸ್ಸಿನಲ್ಲಿ ಉಳಿಯೋವಂಥದ್ದಾದ್ರಿಂದ ಇವತ್ತಿಗೂ ಜನ ಜ್ಞಾಪಿಸ್ಕೋತಾರೆ. ನಾ ಬಂದಿದ್ದ ಸಿನಿಮಾ ಎಲ್ಲ ಮಾಡಿಬಿಟ್ಟಿದ್ರೆ ಪ್ರಾಬಬ್ಲಿ ಇಷ್ಟು ಎಕ್ಸ್ಕ್ಲೂಸಿವಿಟಿ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ನಿಷ್ಕರ್ಷ ಸಮಯದಲ್ಲಿ ಲಾಸ್ಟ್ ಒಂದು ಸ್ವಲ್ಪ ಒಂದೇ ಸೀನಲ್ಲಿ ಅನ್ಸುತ್ತೆ ವಿಷ್ಣುವರ್ಧನ್ ಸರ್ ಭೇಟಿ ಆಗೋದು. ಆ ಸಂದರ್ಭ ಒಂದು ಸ್ವಲ್ಪ ರೀಕಾಲ್. ಇಲ್ಲ, ನಾನು ಅದನ್ನ ರೀಸೆಂಟಾಗಿ ಹೋದ ಹೇಳ್ತೇನೆ. ನನಗೆ ಅದೊಂದು ರಿಗ್ರೆಟ್ ಇದೆ. ಅಂದರೆ ವಿಷ್ಣು ಅವ್ರ ಜೊತೆ ಆಗಲಿ, ಇನ್ಫ್ಯಾಕ್ಟ್ ಶಂಕರ್ನಾಗ್ ಅವ್ರ ಬಗ್ಗೆನೂ ಎಷ್ಟು ಕೇಳಿದ್ದೀನಿ. ಬಟ್ ಅನಂತ್ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು. ಬಟ್ ಶಂಕರ್ನಾಗ್ ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಹಾಗೆ ವಿಷ್ಣುವರ್ಧನ್ ಅವ್ರದ್ದು ಏನಾಯಿತು, ಅದು ಒಂದು ಶಾರ್ಟ್ ಅಷ್ಟೇ. ಅಂದರೆ ಅವ್ರು ಹೀಗೆ ಹೋಗ್ತಾ ಇರ್ತಾರೆ, ನಾನಲ್ಲಿ ಒಂದು ಕಡೆ ನಿಂತಿರ್ತೀನಿ ಅಷ್ಟೇ. ಸೊ ಕಾಂಬಿನೇಷನ್ ಅಂದಿದ್ದು ಇನ್ನು ಬೇರೆ ಏನು ಇಂಟ್ರ್ಯಾಕ್ಷನ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಅವ್ರ ಜೊತೆ ನಂದು ಏನೂ ಹೇಳ್ಕೊಳ್ಳೋ ಥರ ಅನುಭವನೇ ಇಲ್ಲ ಅಂತ ಹೇಳಬೇಕು. ಓಕೆ. ಹಾಗಂತ ನೋಡೋದಾದ್ರೆ ಕಲ್ಯಾಣ ಮಂಟಪ ಸಿನಿಮಾನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಅವರು ಫ್ಯಾಮಿಲಿ ಜೊತೆಗೆ ಹಾಗಾದ್ರೆ ಜಾಸ್ತಿ ನಂಟಿರುತ್ತೆ ತಮಗೆ? ಆವಾಗ ಇನ್ಫ್ಯಾಕ್ಟ್ ನಾನು ಅದನ್ನೇ ಯಾವಾಗಲೂ ಹೇಳೋದು, ನನ್ನ ಮೊದಲನೇ ಸಿನಿಮಾ, ನನಗೆ ಏನೂ ಅನುಭವನೇ ಇಲ್ಲ ಅಭಿನಯದ ಬಗ್ಗೆ. ಬಟ್ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದರು. ಮುಖ್ಯಮಂತ್ರಿ ಚಂದ್ರು ಅವರಿದ್ದರು, ಗಿರಿಜಾ ಲೋಕೇಶ್ ಅವರಿದ್ದರು, ವೈಶಾಲಿ ಕಾಸರವಳ್ಳಿ ಇದ್ದರು. ಈ ಥರ ಎಲ್ಲ ಹಿರಿಯ ಕಲಾವಿದರ ಜೊತೆ ಕೆಲಸ ಮಾಡೋ ಅವಕಾಶ. ಆ್ಯಂಡ್ ಸೆಟ್ಗೆ ಪಾರ್ವತಮ್ಮನವರು ಹೆಚ್ಚು ಕಮ್ಮಿ ದಿನ ಬರೋರು. ಅವರು ಯಾವುದೋ ಒಂದು ಸ್ಟೋರೀಸು ಹಳೆಯದೆಲ್ಲ ಕಲ್ಪನಾ ವಿಷಯ, ಬೇರೆ ಒಂಥರ ಸುಮಾರು ವಿಷಯಗಳನ್ನೆಲ್ಲ ಹಂಚ್ಕೊಳ್ತಿದ್ರು. ಅಂದರೆ ಈಗಿನ ಥರ ನಮ್ಮ ಕೆಲಸ ಆಯಿತು, ನಾವು ಕ್ಯಾರವಾನಲ್ಲಿ ಕೂತಿರ್ತೀವಿ ಅಲ್ಲ. ಅವಾಗೆಲ್ಲ ಊಟ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತಿದ್ವಿ. ಸೊ ಲಂಚ್ ಬ್ರೇಕ್ ಅಂದರೆ ಎಲ್ಲ ಫುಲ್ಲು ಚೇರ್ಸ್ ಹಾಕೋರು, ಪ್ರೊಡಕ್ಷನ್ ಅವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಸೊ ಆಗ ಎಷ್ಟು ವಿಷಯಗಳು ಮಾತಾಡ್ತಾ ಇದ್ವಿ. ಸೊ ಅದು ಒಂಥರ ಆ್ಯಂಡ್ ಎಷ್ಟೋ ಸಲ ನಮ್ಮ ಅಣ್ಣವರು ಕೂಡ ಸೆಟ್ಗೆ ಬರೋರು, ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ಫಸ್ಟ್ ಮೂವಿನಲ್ಲಿ ಆ ಥರ ಒಂದು ಅನುಭವ ಮರೆಯೋಕ್ಕಾಗಲ್ಲ. ಲಕ್ಕಿ ಅಂತ ಹೇಳಬೇಕು. ಓಕೆ. ಈಗ ನಿಮ್ಮ ಅಭಿಮಾನಿಗಳಿಗೆ ಕೇಳಿದ್ರೆ, ನಾನು ಈ ಥರ ಈ ಸಿನಿಮಾದಲ್ಲಿ ನಂಗೆ ಇಷ್ಟ ಸುಮನ್ ಮೇಡಮ್ ಅಂತ ಹೇಳ್ತಾರೆ. ನಿಮ್ಗೆ ಯಾವುದು ಪರ್ಟಿಕ್ಯುಲರ್ ಫೇವ್ರೇಟ್ ಕ್ಯಾರೆಕ್ಟರ್? ನಾನು ಯಾವಾಗಲೂ ಹೇಳ್ತೀನಿ, ಇವಾಗ ಈ ಕೈ ಹೆಚ್ಚೋ ಅಂತ ಹೇಳೋಕ್ಕಾಗಲ್ಲ. ಅಥವಾ ಅಪ್ಪ ಅಮ್ಮನ ಕೇಳಿದ್ರೆ ಯಾವ ಮಕ್ಕಳು ನಿಮಗೆ ಇರೋ 5 ಮಕ್ಕಳು ಯಾರು ಹೆಚ್ಚು ಅಂದರೆ ಸಾಧ್ಯ ಇಲ್ಲ ಅಲ್ವಾ ಹೇಳೋಕ್ಕೆ. ಹಾಗೇನೆ ಎಲ್ಲ ನಾ ಚೂಸ್ ಮಾಡ್ಕೊಂಡು ಪಾತ್ರಗಳು, ಅದರಿಂದ ಇದು ಹೆಚ್ಚು ಇದು ಕಮ್ಮಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ಪಾತ್ರಗಳಿಗೂ ಅದರದ್ದೇ ಒಂಥರ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿದೆ, ಒಂದೊಂದು ಕ್ಯಾರೆಕ್ಟ್ರು ಡಿಫ್ರೆಂಟ್ ಆಗಿದೆ. ಸೊ ಎಲ್ಲದು ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ಸೇ. ಹೂಮಳೆ ಬಗ್ಗೆ ರೀಕಾಲ್ ಮಾಡ್ಕೋಬೋದಾ? ಹೂಮಳೆ ಅಂತೂ ಆ ಹಾಡಂತೂ ಈಗಲೂ ಹೇಳ್ತಾರೆ, ಹೂಮಳೆ. ಹೌದು. ಹೂಮಳೆ ಇನ್ನೊಂದು ವಿಭಿನ್ನವಾದ ಚಿತ್ರ. ಅಂದರೆ ನಾಗ್ತಿಹಳ್ಳಿಯವರು ನನ್ನ ಹೀಗೆ ನಾಯಕಿಯಾಗಿ ಇದರಲ್ಲಿ ಮಾಡ್ತೀಯಾ ಅಂತ ಕೇಳಿದಾಗ, ಯಾಕೆಂದರೆ ಆಗಿನ ಕಾಲದಲ್ಲಿ ವಿಧವಾ ವಿವಾಹ ಅನ್ನೋದು ಅಷ್ಟು ಒಂದು ಇದಿರಲಿಲ್ಲ. ಸೊ ಇನ್ಫ್ಯಾಕ್ಟ್ ಪ್ರೊಡ್ಯೂಸ್ ಮಾಡಿದವರು ನಡಹಳ್ಳಿ ಶ್ರೀಪಾದರಾವ್ ಅವರು ಇನ್ಫ್ಯಾಕ್ಟ್ ಒಬ್ಬರು ವಿಡೋನ ಮದುವೆ ಆಗಿದ್ರು. ಆ್ಯಂಡ್ ಅವರು ಒಂದು ಪರಿವರ್ತನಾ ಅಂತ ಒಂದು ಸಂಸ್ಥೆ ನಡೆಸ್ತಾಯಿದ್ರು. ಈ ಥರ ವಿಧವಾ ವಿವಾಹಕ್ಕೆ, ಮರು ವಿವಾಹಕ್ಕೆ ಒಂಥರ ಪ್ರೋತ್ಸಾಹ ಕೊಡುವಂಥ ಒಂದು ಸಂಸ್ಥೆ. ಸೊ ಅವರು ಈ ಸ್ಟೋರಿ ಮಾಡಿದ್ರು. ಆ್ಯಂಡ್ ನನಗೆ ಆವಾಗ ಅದರಲ್ಲಿ ಮಗಳಿರ್ತಾಳೆ, ಆ ಥರ ಒಂದು. ಆ್ಯಂಡ್ ಎಲ್ಲೋ ದೂರದ ಅಸ್ಸಾಂನಲ್ಲಿ ಇರ್ತಾಳೆ ಮಗಳ ಜೊತೆ ಅಷ್ಟೇ, ಬೇರೆ ಯಾರ್ದು ಒಂಥರ ಸಂಬಂಧ ಇರಲ್ಲ. ಆ್ಯಂಡ್ ಹೀರೋ ಬರ್ತಾನೆ ಕರ್ನಾಟಕದಿಂದ ಬಂದು,
ಅವಳ ಜೊತೆ ಇನಿಷಿಯಲಿ ಆ ಒಂದು ಫ್ರೆಂಡ್ಶಿಪ್ ಆಗತ್ತೆ. ಬಟ್ ಆಮೇಲೆ ಅವಳಿಗೆ ಆ ತುಮುಲ ತಪ್ಪ, ಸರಿ ನನ್ನ ಮಗಳಿದ್ದಾಳೆ, ನಾನು ವಿಧವೆ, ನನ್ನ ಇದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪ, ಇದೆಲ್ಲ ಒಂದು ತುಂಬ ಚೆನ್ನಾಗಿ ಕಥೆನ ಹೆಣೆದಿದ್ದಾರೆ. ಆ್ಯಂಡ್ ಅಭಿನಯಕ್ಕಂತೂ ತುಂಬ ಅವಕಾಶ ಇದ್ದಂಥ ಒಂದು ಪಾತ್ರ. ಆ್ಯಂಡ್ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಬಂದಿದ್ದು ಅವಾಗ ಉದಯ ಇದು ಸಿನಿ ಅವಾರ್ಡಲ್ಲಿ. ಸೊ ವೆರಿ ಲಕ್ಕಿ. ಆ್ಯಂಡ್ ರಮೇಶ್ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ. ಅಫ್ಕೋರ್ಸ್ ಅದು ನನ್ನ 3ನೇ ಸಿನಿಮಾ ಅವ್ರ ಜೊತೆ. ಮೊದಲು ಮಾಡಿದ್ದು ಮಂದಾರ ಹೂವಿಲ್ ತಂಗಿಯಾಗಿ, ಆಮೇಲೆ ಮುಂಗಾರ ಮಿಂಚು ಸೆಕೆಂಡ್ ಹೀರೋಯಿನು, ನಂತರ ಇದರಲ್ಲಿ ಪೂರ್ಣ ಪ್ರಮಾಣದ ನಾಯಕಿ. ತುಂಬ ಚೆನ್ನಾಯಿತು ಹೂಮಳೆ ಪಾತ್ರ ಮಾತ್ರ. ಮೇಡಮ್ ಒಂದು ರಿವೀಲ್ ಮಾಡ್ಬೋದಾ? ಈಗ ಆರ್ಟಿಸ್ಟ್ಗಳಿಗೆ ಸ್ಕ್ರೀನ್ ನೇಮ್ ಬೇರೆ, ರಿಯಲ್ ನೇಮ್ ಬೇರೆ ಅಂತಿರುತ್ತೆ. ತಮ್ಮದು ಸುಮನ್ ನಗರ್ಕರ್ ರಿಯಲ್ ನೇಮೇನಾ? ಹುಟ್ಟಿದಾಗಿಂದ ನಾನು ಹೋಗೋವರೆಗೂ ಸುಮನ್ ನಗರ್ಕರ್. ಯಾ, ಅಪ್ಪ ಅಮ್ಮ ಇಟ್ಟ ಹೆಸರೇ ಸುಮನ್ ನಗರ್ಕರ್. ಸೊ ಹಾಗಾಗಿ ಅದೇ ಉಳೀತು. ಅಫ್ಕೋರ್ಸ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಪ್ರಾಬ್ಲಿ ಇದು ಹೆಚ್ಚಾಗಿ ಜಾಸ್ತಿ ಎಲ್ಲೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ಆ ಟೈಮ್ನಲ್ಲಿ ವಿನೋದ್ ರಾಜ್ ಅವ್ರ ಜೊತೆ ನಾನೊಂದು ಸಿನಿಮಾ ಮಾಡಬೇಕಿತ್ತು, ಕಲ್ಲಾದ ಹೂಗಳು ಅಂತ. ಆಗ ನನ್ನ ಹೆಸರನ್ನ ಅವರು ಚೇಂಜ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ರು ಪ್ರೊಡ್ಯೂಸರ್ಸು. ನೀವು ವೇದಶ್ರೀ ಅಂತ ಮಾಡ್ಕೊಳ್ಳಿ, ಯಾಕೆಂದರೆ ಆಗ ಮಾಲಾಶ್ರೀ ಅವರು ಥರ ಉತ್ತುಂಗದಲ್ಲಿದ್ದಂಥ ಕಾಲ. ಸೊ ಅವಾಗ ಮಾಡ್ಕೊಳ್ಳಿ ವೇದಶ್ರೀ ಮಾಡ್ಕೊಳ್ಳಿ ಅಂತ. ಬಟ್ ನನಗದು ಅಷ್ಟು ಇಷ್ಟನೂ ಇರಲಿಲ್ಲ. ಬಟ್ ಆಮೇಲೆ ಆ ಸಿನಿಮಾನೂ ನಿಂತೋಯ್ತು. ಸೊ ಅದಾಗಲಿಲ್ಲ. ಬಟ್ ಅದರ್ವೈಸ್ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಚೇಂಜ್ ಮಾಡೋ ಐಡಿಯಾ ನನಗೆ ಬಂದೇ ಇಲ್ಲ. ಯಾವ ಅಂದಾಜು ಯಾವ ಇಸ್ವಿ ಮೇಡಮ್ ಅದು? 90s. ಯಾ, ಆ ಟೈಮಲ್ಲಿ. ಓಕೆ, ಒಂದು ಪೀಕಲ್ಲಿದ್ದಾಗ ಸಡನ್ನಾಗಿ ಮದುವೆ ಆಗಿ ದೇಶನೇ ಬಿಟ್ಟು ಹೋಗ್ತಾರೆ. ಎಲ್ಲಿ 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 ಅಂತ ಹುಡುಕಾಡಷ್ಟಾಯ್ತು. ಅನೇಕ ವರ್ಷಗಳಾಗೋದು. ಯಾಕೆ ನಿರ್ಧಾರ ಮಾಡಿದ್ರೆ? ಅಲ್ಲ, ಅಂದರೆ ನನಗೆ ಗುರು ಪರಿಚಯ ಮುಂಚೆಯಿಂದ ಇತ್ತು, ಫ್ಯಾಮಿಲಿ ಫ್ರೆಂಡ್ಸು. ಸೊ ಮದುವೆ ಆಗೋಕ್ಕೂ ಸುಮಾರು ಒಂದು 10 ವರ್ಷ ಮುಂಚೆಯಿಂದನೇ ನನಗೆ ಫ್ರೆಂಡ್ಶಿಪ್ ಅಂತೂ ಇತ್ತು. ವಿ ವರ್ ವೆರಿ ಗುಡ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಗುರು ಮದುವೆ ಆಗ್ತೀಯಾ ಅಂತ ಕೇಳಿದಾಗಲೂ ಕೂಡ ನಾನು ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತಲೇ ಡಿಸೈಡ್ ಮಾಡಿದ್ದೀನಿ, ನಂಗೆ ಮದುವೆ ಬೇಡ ಅಂತ ಹೇಳಿದವಳು ನಾನು. ಆಮೇಲೆ ಅಫ್ಕೋರ್ಸ್ ಇನ್ನೊಂದು ಸಲ ಒಂದು ವರ್ಷದ ನಂತರ ಮತ್ತೆ ಕೇಳಿ ಆಯಿತು ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ಓಕೆ ಮಾಡ್ಕೋಬೋದು ಅನಿಸಿತ್ತು, ಮಾಡಿಕೊಂಡೆ. ಯಾಕೆಂದರೆ ಅಂದ್ಕೊಂಡು ಹೋಗಿದ್ದು ಅಫ್ಕೋರ್ಸ್ 2-3 ವರ್ಷ ಆ್ಯಂಡ್ ಬ್ರೇಕ್ ತೊಗೊಳ್ಳೋಣ ಅಂತ ಹೋದೆ. ಅದು ಬ್ರೇಕ್ ಜಾಸ್ತಿ ಆಯಿತು. ಬಟ್ ಇನ್ನೊಂದೇನೆಂದರೆ ಅಫ್ಕೋರ್ಸ್ ಪೀಕಲ್ಲಿದ್ದೆ, ಆಗ ಸಾಕಷ್ಟು ಸೀರಿಯಲ್ಸ್ ಮಾಡ್ತಿದ್ದೆ. ಆಮೇಲೆ ಜಿ ವಿ ಅಯ್ಯರ್ ಅವ್ರದ್ದು 5 ಭಾಷೆಲಿ ಮಾಡಿದ್ರು, ಒಂದು ಶ್ರೀಕೃಷ್ಣ ಲೀಲಾ ಅಂತ. ಸೊ ಆವಾಗಲೇ ಪ್ಯಾನ್ ಇಂಡಿಯಾ ಮಾಡಿದ್ದು. ಸೊ ಅದು ಮಾಡ್ತಿದ್ದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಜಾನ್ವರಿಲಿ ಮದುವೆ ಆದರೂ ಏಪ್ರಿಲಲ್ಲಿ ನಾನು US ಹೋಗಿದ್ದು. ಹೋದ್ಮೇಲೆ ಮಾಡಲ್ಲ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಅಂದರೆ ನಾನು ಆ್ಯಕ್ಟ್ ಮಾಡಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಬಟ್ ಜನ ಅಸ್ಯೂಮ್ ಮಾಡಿಕೊಂಡ್ರು, ಓಕೆ ಎಲ್ಲೋ ಹೊಟ್ಟೋಗಿದ್ದಾರೆ ಅವ್ರು ಮಾಡಲ್ಲ ಅಂತ. ಅದು ಆ್ಯಂಡ್ ಆಗ ಈಗಿನ ಥರ ಸೋಷಿಯಲ್ ಮೀಡಿಯಾ ಪಾಪ್ಯುಲಾರಿಟಿ ಅದೆಲ್ಲ ಇರಲಿಲ್ವಲ್ಲ ಅವಾಗೇನಿದ್ರು ಮೊಬೈಲ್ ಫೋನ್ ಶುರುವಾಗಿದ್ದ ಕಾಲ ಅಷ್ಟೇ. ಸೊ ಹಾಗಾಗಿ ಜನಕ್ಕೆ ಇವ್ರು ಮಾಡಲ್ಲ ಅಂತ ಅವ್ರವ್ರ ಅಸಂಪ್ಷನ್ನು ಹಾಗೇ ಕಂಟಿನ್ಯೂ ಆಗೋಯ್ತು. ಆ್ಯಂಡ್ ಸುಮಾರು ವರ್ಷ ಆದಮೇಲೆ ಹಾಗೆ ಬಿಟ್ಟು ಹೋಗ್ತಾ ಆಯಿತು. ಬಟ್ ಅಷ್ಟರಲ್ಲಿ ಒಂದು ಜೀರ್ಜಿಂಬೆ ಅನ್ನೋ ಒಂದು ಸಿನಿಮಾನು, ಮಕ್ಕಳ ಸಿನಿಮಾ ಒಂದು ಬಂತು. ಆ್ಯಂಡ್ ನಾಗ್ತಿಹಳ್ಳಿಯವರು ಆ ಟೈಮಲ್ಲಿ ನಮ್ಮ ಮನೆಗೆ ಬಂದಿದ್ದರು. ಒಂದು ವಿಸಿಟಿಗೆ ಬಂದಾಗ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೂ ಸ್ವಲ್ಪ ದಿನ ಇದ್ದರು. ಆಗ ನೀವು ಯಾಕೆ ಮಾಡ್ತಿಲ್ಲ ಅಂದರು. ನಾನಂದರೆ ನಾನು ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ಲ, ಮಾಡಬಾರ್ದು ಅಂತಲೂ ಇಲ್ಲ, ಖಂಡಿತ ಮಾಡ್ತೀನಿ ಅಂತ. ಸರಿ, ನಾನು ಇಷ್ಟ ಕಾಮ್ಯ ಮಾಡ್ತಿದ್ದೀನಿ, ಅದರಲ್ಲಿ ನಿಮಗೆ ಸೂಟಬಲ್ ಒಂದು ಗೆಸ್ಟ್ ರೋಲ್ ಇದೆ, ಮಾಡ್ತೀರಾ ಅಂದರು. ಸರಿ ಅಂತಂದೆ. ಆ್ಯಂಡ್ ಅದೇ ಟೈಮ್ನಲ್ಲಿ ನಾನು ಇಲ್ಲಿ ಬಂದಾಗ, ಇಂಡಿಯಾಗೆ ವೆಕೇಷನ್ಗೆ ಬಂದಾಗ ರೇ ಅಂತ ನಮ್ಮ ದೇಸಾಯಿ ಅವರು ರೇ ಸಿನಿಮಾ ಮಾಡ್ತಾಯಿದ್ರು. ಸೊ ಸುಮ್ಮನೆ ಕಾಲ್ ಮಾಡಿದಾಗ ಹೀಗೆ ಮನೆ ಹತ್ರನೇ ಎಲ್ಲೋ ಶೂಟಿಂಗ್ ಇತ್ತು, ಬನ್ನಿ ಸೆಟ್ಗೆ ಅಂದರು. ಭಾಸ್ಕರ್ ಅವರು ಕ್ಯಾಮ್ರಾಮನ್ನು, ಸೊ ರಮೇಶ್ ಅವರು ಇದ್ದರು ಸೆಟ್ಟಲ್ಲಿ, ಎಲ್ಲ ಇತ್ತಲ್ಲ, ಓಕೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದೆ. ಅದು ಹೋಗಿ ಬಂದ ಮೇಲೆ, ಮನೆಗೆ ಬಂದ ಮೇಲೆ ಆ ಟೈಮಲ್ಲಿ ದೇಸಾಯಿ ಅವ್ರಿಗೇನೋ ಒಂದು ಐಡಿಯಾ ಬಂತು. ಏನೋ ಒಂದು ಐ ಥಿಂಕ್ ಅದರಲ್ಲಿ ಫ್ಲ್ಯಾಶ್ ಬ್ಯಾಕ್ದು ಅನಂತ್ನಾಗ್ ಅವ್ರದ್ದೇನೋ ಒಂದು ಕೆಲವು ಶಾರ್ಟ್ಸ್ ಎಲ್ಲ ಯೂಸ್ ಮಾಡೋದಿತ್ತವರು, ಆ ಬೆಳದಿಂಗಳ ಬಾಲೆ ಟೈಮ್ದು ಆ ಏಜ್ನ ಇದನ್ನು ಅನಂತ್ನಾಗ್ ಅವ್ರದ್ದು. ಸೊ ಆ ಒಂದು ಸಾಂಗ್ನಲ್ಲಿ ಒಂದು ಬಿಟ್ಟಿಗೆ ಬರ್ತೀರಾ, ಒಂದು ಸಣ್ಣ ತುಣುಕಷ್ಟೇ ಅದು ಅಂತ. ಆಗಲಿ ಅಂತಂದೆ. ಅದಾಗಿ ಒಂದು ಐ ಥಿಂಕ್ 3 ಡೇಸ್ಗೇನೋ ನಾನು ವಾಪಸ್ ಹೊರಟಿದ್ದೆ. ಬಟ್ ಅದನ್ನು ಮಾಡಿ ಒಂದು ಸೊ ಅಷ್ಟು ವರ್ಷದ ನಂತರ ಕ್ಯಾಮ್ರಾ ಫೇಸ್ ಮಾಡಿದ್ದು ದೇಸಾಯಿ ಅವರ ರೇ ಸಿನಿಮಾದಲ್ಲಿ ಬಂದು ಅದೊಂದು ಸಣ್ಣದ ಇದು ಮಾಡಿದೆ. ಆಮೇಲೆ ಇಷ್ಟ ಕಾಮ್ಯ ಮಾಡಿದೆ. ಜೀರ್ಜಿಂಬೆ ಅಂತ ಒಂದು ಮಕ್ಕಳ ಸಿನಿಮಾ ಮಾಡಿದೆ. ಮಕ್ಕಳ ಸಿನಿಮಾದಲ್ಲಿ ನಾನು ಹೆಣ್ಮಕ್ಳ ಬಾಲ್ಯ ವಿವಾಹದ ಬಗ್ಗೆ ಅದು ಇದ್ದಂಥ ಕತೆ ಅದು. ಸೊ ಅದರಲ್ಲಿ ನನ್ನ ಪಾತ್ರ ಒಂಥರ ಆ ಹುಡುಗಿಗೆ ನಾನು ಗೈಡ್ ಮಾಡಿ ಅವಳ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥ ಪಾತ್ರ. ಸೊ ಅದನ್ನು ಮಾಡಿದೆ. ಆಮೇಲೆ ಹಾಗೆ ಶುರುವಾಯಿತು ಅಷ್ಟೇ. ದೇಸಾಯಿ ಸರ್ ಅವರ ಪ್ರತಿ ಸಿನಿಮಾದಲ್ಲೂ ನೀವು ಇರಲೇಬೇಕಿತ್ತು. ಇಲ್ಲ, 3 ಸಿನಿಮಾ
ಆ್ಯಕ್ಚುಲಿ ಬೆಳದಿಂಗಳ ಬಾಲೆ, ನಿಷ್ಕರ್ಷ, ಮಂದಾರ ಹೂವೆ ಅಷ್ಟೇನೆ. ಆಮೇಲೆ ಅಫ್ಕೋರ್ಸ್ ರೇನಲ್ಲದು ಲೆಕ್ಕಕ್ಕಿಲ್ಲ, ಬಟ್ ಒಂದು ಸಣ್ಣ ಪಾತ್ರ, ಸುಮ್ಮನೆ ಒಂದು ಫನ್ ಅಷ್ಟೇ. ಬಹುಶಃ ನೀವು ಅಮೆರಿಕಾಗ ಹೋಗದೆ ಇದ್ರೆ ಮುಂದಿನ ಸಿನಿಮಾಗಳಲ್ಲಿ ಜಾಸ್ತಿ ಇರ್ತೀರಿ. ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕದು. ಹಾಂ ಮೇಡಮ್, ದೇಸಾಯಿ ಸರ್ ಬಗ್ಗೆ ಹೇಳೋದಾದ್ರೆ ಅದೇ ಆಗಲೇ ಹೇಳಿದ್ನಲ್ಲ, ವೆರಿ ಸ್ಟ್ರಿಕ್ಟ್ ಇದು, ಬಟ್ ವರ್ಕಹಾಲಿಕ್. ಅಂದರೆ ಯಾವಾಗಲೂ ಅವ್ರಿಗೆ ಕೆಲಸದ ಬಗ್ಗೆನೇ ಯೋಚನೆ ಇರ್ತಿತ್ತು. ಅಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಹಿಂಗೆ ಕೆಲಸ ಮಾಡ್ತಿದ್ದಾಗ, ಓಕೆ ಇದು ಹೀಗೆ, ಇದು ಎಡಿಟಿಂಗ್ ಟೇಬಲಲ್ಲಿ ಹೇಗಾಗುತ್ತೆ, ಬರೀ ಅಷ್ಟೇ ಅವ್ರ ಕ್ಯಾಲ್ಕುಲೇಷನ್. ಆ ಟೈಮಲ್ಲಿ ಅವ್ರು ಬೇರೆ ಕಡೆ ಗಮನ ಕೂಡ ಇರ್ತಿರ್ಲಿಲ್ಲ. ಹೇಳ್ದಂಗೆ ತುಂಬ ಸ್ಟ್ರಿಕ್ಟು. ಒಂಥರ ಅವ್ರು ಏನಂತಾರೋ ಅದು ಹಾಗೆ ಬರಬೇಕದು, ಬರದೇ ಇದ್ದರೆ ಮತ್ತೆ ಇದು ಮಾಡೋರು, ಯಾರಿಗೆ ಆಗಲಿ ಬೈಯೋರು, ಹಾಗೆ ಅಷ್ಟು ಆತ. ಬಟ್ ಸೆಟ್ಟಿಂದ ಆಚೆ ತುಂಬಾ ಕಮ್ಮಿ ಮಾತು. ಅವ್ರು ಜಾಸ್ತಿ ಮಾತು ಕೂಡ ಆಡೋ ಅಂಥವ್ರಲ್ಲ. ಆ ಥರದ್ದು ವ್ಯಕ್ತಿತ್ವ ಅವ್ರದ್ದು. ನಮ್ಮೂರ ಮಂದಾರ ಹೂವೆ ಸಿನಿಮಾದ ಬಗ್ಗೆ ಕೇಳಿಲ್ಲ ಅಂದ್ರೆ ಅಪೂರ್ಣ ಅಫ್ಕೋರ್ಸ್, ಯಾಕೆ ನೀವು ಸಿರ್ಸಿಯವರಲ್ವಾ? ಹೇಗಿದ್ದು, ಆರಾಮಿದ್ಯಾ? ಆರಾಮಿದ್ಯಾನು ಕಲ್ತಿದ್ರ ಮ್ಯಾಮ್ ಅವಾಗ? ಇಲ್ಲ, ಮಾತಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತ ನಿಮ್ಗೆ? ಇದಕ್ಕೆ ನಾನು ರಮೇಶ್ ಎಲ್ಲ ಕಲೀಲೇಬೇಕಿತ್ತು ಹವ್ಯಕ ಭಾಷೆ. ಅದಕ್ಕೆ ಕೂಡ ಒಂದು ಸುಮಾರು ಕಡೆ ಹೇಳಿದ್ದೀನಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ, ನನ್ನ ಕ್ಲೋಸ್ ಫ್ರೆಂಡು ಸಿರ್ಸಿಯವಳೆ, ಗೌರಿ ಅಂತ. ಅವಳು ಸಿರ್ಸಿ ಕಡೆಯವಳೆ. ಬಟ್ ಅವ್ರ ಮನೆಗೆ ನಾನು ಕಾಲೇಜ್ ಡೇಸಲ್ಲೆಲ್ಲ ಹೋದಾಗ ಅಪ್ಪ ಮಗಳು ಎಲ್ಲ ಮಾತಾಡ್ಕೊಳ್ಳೋರು. ನನಗೆ ಇವ್ರು ಏನು ಮಾತಾಡ್ತಿದ್ದಾರೆ, ಕನ್ನಡ ಅಂತಾರೆ ಬಟ್ ಏನೂ ಅರ್ಥನೇ ಆಗ್ತಿಲ್ವಲ್ಲ ಅನ್ಸೋದು. ಬಟ್ ಯಾವಾಗ ನಾನು ಸಿರ್ಸಿಗೆ ಹೋಗಿ ಹವ್ಯಕ್ರ ಭಾಷೆ ಕಲ್ತ್ನೋ ಅವಾಗ ರಿಯಲೈಸ್ ಆಯಿತು. ಅದಾದ್ಮೇಲೆ ಬಂದಮೇಲೆ ಈಗ ಅಟ್ಲೀಸ್ಟ್ ಆರಾಮಿದ್ದ, ಆಶ್ರಿಗಾತ ಅಷ್ಟೆಲ್ಲ ಕೇಳೋ ಆಶ್ರಿಗಾತ. ಬಟ್ ಅಲ್ಲಿ ನಿಜವಾಗ್ಲೂ ಇದಕ್ಕೆ ಸಿರ್ಸಿಗೆ ಹೋದಾಗ ತುಂಬ ಚೆನ್ನಾಗಿತ್ತಪ್ಪ ಎಕ್ಸ್ಪೀರಿಯನ್ಸ್. ನೀವು ಸಿರ್ಸಿಯವರಾದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಒಂಥರ ಎಲ್ಲರೂ ಮನೆಯವ್ರ ಥರ ನೋಡಿಕೊಂಡ್ರು. ಕೂಸೆ ಕೂಸೆ ಅಂತ ಒಂಥರ ಎಲ್ಲರ ಮನೆ ಕೂಸೆ ಆಗಿಬಿಟ್ಟಿದ್ದೆ. ಅವ್ರ ಮನೇಲಿ ತೆಳ್ಳೆವು ತೊಡೆದೇವು ಎಲ್ಲ ಖುಷಿ ಆಗ್ತಿದ್ಯಾ? ಜ್ಞಾಪಕ ಬರ್ತಿದ್ಯಾ ತೆಳ್ಳೆವು ತೊಡೆದೇವು? ಸೊ ಅದರದ್ದೆಲ್ಲ ಹತ್ರ ಚೆನ್ನಾಗಿತ್ತು. ಅಂದರೆ ತೊಡೆದೇವು ಏನು ಅಂತನೂ ನಮ್ಗೆ ಗೊತ್ತಿಲ್ಲ. ತೆಳ್ಳೆವು ಅಂದರೆ ಅಫ್ಕೋರ್ಸ್ ನೀರು ದೋಸೆ ಅನ್ನೋದ್ರಲ್ಲಿ ಕೇಳಿದ್ದೀವಿ, ಬಟ್ ನಿಮ್ಮ ಕಡೆ ಅದನ್ನು ತೆಳ್ಳೆವು ಅಂತಾರೆ. ಆಮೇಲೆ ತೊಡೆದೇವು ಕಬ್ಬಿನ ಹಾಲಿನ ದೋಸೆ ಅಂತ ಪ್ರಾಬ್ಲಿ ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ನನಗೆ ಅದನ್ನೆಲ್ಲ ನೋಡೋವಂಥ ಒಂದು ಅವಕಾಶ, ಅಲ್ಲೆಲ್ಲೋ ಆಲೆ ಮನೆಗೆ ಕರ್ಕೊಂಡು ಹೋದರು. ಒಳ್ಳೆ ಕಬ್ಬಿನ ಹಾಲು, ಅದೆಲ್ಲ ಮರೆಯೋಕ್ಕೆ ಆಗದೆ ಇರೋದು. ಸುಮಾರು ಒಂದು 40-45 ದಿನ ಇದ್ವೇನೋ ಶಿರ್ಸಿಲೇ ಇದ್ದೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಜಾಗದಲ್ಲಿ ಅಲ್ಲೇ ಶೂಟಿಂಗ್. ಆ್ಯಂಡ್ ನಾನು ಶೂಟಿಂಗಲ್ಲಿ ಬಿಸಿದಾಗ ನಮ್ಮ ತಂದೆ ನನ್ನ ಜೊತೆ ಬಂದಿರೋರು. ಅವ್ರು ನಮ್ಮ ತಂದೆಗೆ ಮನೆಯವರೆಲ್ಲ ಕರ್ಕೊಂಡೋಗಿ ಅವ್ರು ದೋಸೆ ಮಾಡಿಕೊಡು, ಇದು ಮಾಡಿಕೊಡು, ಒಂಥರ ಫುಲ್ಲು ಅವ್ರಿಗೂ ತುಂಬ ಫ್ರೀ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು. ಎಲ್ಲರೂ ಕೂಸೆ ಕೂಸೆ ಮಾತಾಡಿಕೊಂಡು. ಆ್ಯಂಡ್ ಅಲ್ಲಿದ್ದಾಗ ಹೆಚ್ಚು ಕಮ್ಮಿ ನಿಮ್ಮ ಭಾಷೆಯಲ್ಲೇ ಒಂಚೂರು ಹಾಗೆ ಮಾತಾಡಿಕೊಂಡು, ಯಾಕಂದ್ರೆ ಕಲಿಬೇಕಿತ್ತಲ್ಲ ಹೇಗಿದ್ರು. ಸೊ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಒಂದು ಗೊತ್ತಾಗಿದ್ದಂದರೆ, ಈ ಒಬ್ಬಟ್ಟಿಗೂ ರಸೀಕರಣೆ ಹಾಕ್ಕೊಂಡು ತಿನ್ನೋ ಅಂಥದ್ದು. ಅಲ್ಲಿ ಅವ್ರ ಪಾಪ ಅವ್ರ ಮನೆಗೆಲ್ಲ ತಂದು ಕೊಡೋರು, ತಂದು ಕೊಟ್ಟು ಅದು ಎಲ್ಲ ಚೆನ್ನಾಗಿತ್ತು. ಊಟ ನೋಟ ಎಲ್ಲ ಸಂಸ್ಕೃತಿ ಎಲ್ಲವೂ ವಿಭಿನ್ನ ಭಾಷೆ. ಖಂಡಿತ. ಆ್ಯಂಡ್ ನೇಚರ್. ಯಾಣದ ಬಗ್ಗೆ ಅಂತೂ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಈ ಕಡೆ ಎಲ್ಲ. ಯಾಣ ಹೀಗಿದೆ ಜಾಗ ಅಂತ. ಮಂದಾರ ಹೂವು ಆದಮೇಲೆ ಯಾಣ ಫುಲ್ಲು ಕೊನೆಗೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕಬೇಕಾಯ್ತು. ತುಂಬ ಹಾಳಾಗ್ತಿದೆ ಇಲ್ಲಿಂದ ಹೋಗಿ, ಅಲ್ಲಿ ಜನ ಪಾರ್ಟಿಗಳೆಲ್ಲ ಮಾಡಿ ಅಂತ. ಬಟ್ ಯಾಣ, ಸಾತೊಡ್ಡಿ ಫಾಲ್ಸು, ಹ್ಯಾಟ್ಸ್ ಆಫ್ ಅದು ಜಾಗ. ಆ್ಯಂಡ್ ಇದನ್ನು ಯಾವಾಗಲೂ ಹೇಳ್ತೀನಿ, ಇನ್ನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಕಡೆ ಎಲ್ಲ ನಾವು ಶೂಟಿಂಗ್ ಮಾಡಿದಾಗ ನಮ್ಮ ಪ್ರೊಡಕ್ಷನ್ ಅವರು ಎಷ್ಟು ಕಷ್ಟಪಡ್ತಿದ್ರು ಅಂತ. ನಾವು ಯಾವಾಗಲೂ ಅಂತೀವಿ, ಸಿನಿಮಾ ಅಂದ ತಕ್ಷಣ ಡೈರೆಕ್ಟ್ರಿಗೆ ಹೇಳ್ತೀವಿ ಹೀರೋ ಓಕೆ ಇದು ಅಂತ. ಬಟ್ ಪ್ರೊಡಕ್ಷನ್ ಅವ್ರು ಮಾಡೋ ಕೆಲಸ ಇದೆಯಲ್ಲ, ನಿಜವಾಗ್ಲೂ ಅಲ್ಲೆಲ್ಲೋ ಫಾಲ್ಸು ನಮಗೆಲ್ಲ ಫಸ್ಟು ಅಲ್ಲಿವರೆಗೂ ಕರ್ಕೊಂಡು ಹೋಗೋಕ್ಕೆ ನಮಗೆ ಹೆಲ್ಪ್ ಮಾಡೋರು. ಆ್ಯಂಡ್ ಅವರು ಪಾಪ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಲ್ಲದೆ ಭಾರತ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ತರಬೇಕು, ಲೈಟ್ಸ್ ತರಬೇಕು, ಅದಾದಮೇಲೆ ಊಟದ ವ್ಯವಸ್ಥೆ ಮಾಡಬೇಕು, ನಮ್ಮ ಟೈಮ್ಗೆಲ್ಲ ಊಟ ತಿಂಡಿ ಎಲ್ಲ ಆಗೋದು, ಅದೆಲ್ಲ ಮಾಡ್ತಿದ್ರಲ್ಲ. ನಿಜವಾಗ್ಲೂ ಪ್ರೊಡಕ್ಷನ್ ಅವ್ರು ಇಲ್ಲದೇ ಇದ್ದರೆ ಸಿನಿಮಾಗಳಾಗಕ್ಕೆ ಹೆಂಗೆ ಸಾಧ್ಯ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಹೇಳೋದು, ಮೂವಿ ಇಸ್ ಅ ಟೀಮ್ ವರ್ಕ್. ಆ ಟೀಮ್ ವರ್ಕು ಅಷ್ಟು ಚೆನ್ನಾಗಾಗುತ್ತೆ. ಸೊ ಆ ಟೈಮ್ನಲ್ಲಿ ನಿಜವಾಗ್ಲೂ ಆ ಫಾಲ್ಸ್ ಎಲ್ಲ ನೆನೆಸ್ಕೊಂಡ್ರೆ ಚೆನ್ನಾಗಿತ್ತು. ದೇಸಾಯಿ ಸರ್ ನೋಡಿ, ಆ ಟೈಮಲ್ಲಿ ಈಗಲೇ ಸಿನಿಮಾ ಅಂದರೆ ಒಂದು ಭಾಷೆ, ಅದು ಎಲ್ರಿಗೂ ಅರ್ಥವಾಗೋ ಒಂದು ಭಾಷೆಯಲ್ಲಿರಬೇಕು ಅಂತ. ಆ ಟೈಮಲ್ಲಿ ಹವ್ಯಕ ಭಾಷೆನೇ ಡೈಲಾಗ್ ಮಾಡ್ಕೊಂಡಾಗ ಅದು ರಿಸ್ಕು, ಆಮೇಲೆ ಚಾಲೆಂಜು ಹೆಂಗೆ ತಗೊಂಡ್ರು ನೋಡಿ, ಸಕ್ಸಸ್ ಆಯಿತು ಕೂಡ. ಹೌದು, ನಮ್ಮೂರ ಬಂದಾರವೇ 200 ಡೇಸ್. ಎಲ್ಲದು ಐ ಮೀನ್ ಆಗ ನಂಗೆ ಎಲ್ಲರೂ ಹೇಳೋರು 100 ಡೇಸ್ ಇದು ಅಂತ. ಯಾಕೆಂದರೆ ನಿಷ್ಕರ್ಷ 100 ಡೇಸು, ಬೆಳದಿಂಗಳ ಬಾಲೆ 100 ಡೇಸು, ಮಂದಾರ ಹೂವೆ 100 ಡೇಸು, ಇನ್ಫ್ಯಾಕ್ಟ್ ಮುಂಗಾರಿನ ಮಿಂಚುನು 100 ಡೇಸ್ ಆಯಿತು. ಸೊ
ಕರೆಕ್ಟ್. ಇದೊಂದು ಆ್ಯಡ್ ಆನ್ ಮಾಡ್ತೀನಿ. ಇತ್ತೀಚೆಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಹೇಳಿದ್ದಾರೆ ಅನ್ಸುತ್ತೆ, ಸುಮನ್ ನಗರಕರ್ ಇದ್ರು ಅಂದ್ರೆ ಅದು 100 ಡೇಸ್ ಸಿನಿಮಾ ಅಂತ ಹೇಳಿದ್ದಾರೆ. ಹಾಗೆ ಕರೆಕ್ಟ್, ನಾನೊಂದು ಸಂದರ್ಶನದಲ್ಲಿ ಕೇಳಿ ನೋಡ್ತಾ ಇದ್ದೆ. ಲೈಫ್ ಬಗ್ಗೆ ಹೇಳಿ ಮೇಡಮ್, ಹೇಗಿದ್ದೀರಾ ಇವಾಗ, ಹೇಗಿದೆ ಲೈಫ್? ಆರಾಮಾಗಿದೆ. ಯಾವಾಗಲೂ ಆಗಿದೆ ತುಂಬಾ. ಮೇಡಮ್ ಹೇಗೆ ಇದು ಸರಳ ಬದುಕು, ಸರಳ ಮದುವೆ, ಸರಳ ಜೀವನನ ಹೆಂಗೆ ರೂಢಿಸ್ಕೊಳ್ಳೋದು? ಆದ್ರಿಂದಲೇ ಆರಾಮಾಗಿದೆ ಜೀವನ ಅಷ್ಟೇ. ಯಾಕೆಂದರೆ ಆಸೆಗೆ ಯಾವತ್ತೂ ಕೊನೆ ಇಲ್ಲವೇ ಇಲ್ಲ. ಇದು ಬೇಕು ಅದು ಬೇಕು ಅಂತ ನಡೀತಾನೆ ಇರುತ್ತೆ. ಬಟ್ ನಂದು ಯಾವಾಗಲೂ ಸಿಂಪಲ್ ಲಿವಿಂಗು. ಸೊ ಹಾಗಾಗಿ ಇಟ್ಸ್ ವೆರಿ ಈಸಿ. ನನಗೆ ಹತ್ರ ಅತಿ ಆಡಂಬರ ಅಫ್ಕೋರ್ಸ್ ಎಲ್ಲ ಕಡೆ ಹೇಳಿದಾಗೆ ನಾನು ಗೋಲ್ಡ್ ಹಾಕಲ್ಲ, ಸಿಲ್ವರ್ ಹಾಕಲ್ಲ, ಏನೂ ಇಲ್ಲ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಯಾರೋ ನನ್ನ ಫ್ರೆಂಡ್ ಜ್ಯುವೆಲ್ರಿ ಕೆಲಸಕ್ಕೆ ಯಾವುದೋ ಸ್ಟೋರ್ಗೆ ಹೋದೆ. ನಾನು ಹೋಗೋದೇ ಇಲ್ಲ ಜ್ಯುವೆಲ್ರಿ ಸ್ಟೋರ್ಗೆ. ಹೋದೆ, ಅವ್ರೇನೋ ಕೇಳ್ತಿದ್ರು, ನನ್ನ ಫ್ರೆಂಡ್ ಏನೋ ಕೆಲಸ ಹೇಳಿ ಕಳಿಸಿದ್ದು, ಹೋಗಿದ್ದೆ. ಆಮೇಲೆ ಮೇಡಮ್ ನೀವು ನಾನು ಗೋಲ್ಡು ಸಿಲ್ವರು ಹಾಕಲ್ಲ. ಮೇಲ್ಗಡೆ ಫ್ಲೋರಲ್ಲಿ ಇದಿದೆ ಮೇಡಮ್ ಡೈಮಂಡು ಪ್ಲ್ಯಾಟಿನಮ್ ಅಂದರು. ನಾನು ಗೋಲ್ಡು ಸಿಲ್ವರು ಡೈಮಂಡು ಪ್ಲ್ಯಾಟಿನಮ್ ಏನೂ ಹಾಕಲ್ಲ ಅಂತ. ಸೊ ನನಗೆ ಅದು ತುಂಬ ಚಿಕ್ಕ ವಯಸ್ಸಿಂದ ಬಂದಿದ್ದು. ತೀರಾ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಬಲವಂತವಾಗಿ ಏನೋ ಹಬ್ಬ ಬಂದರೆ ಜುಮ್ಕಿ ಹಾಕು, ಓಲೆ ಹಾಕು ಎಲ್ಲ ಮಾಡೋರು. ಇಷ್ಟ ಆಗ್ತಿರಲಿಲ್ಲ. ಬಟ್ ಯಾವ ಕಾರಣಕ್ಕೆ ನನ್ನ ಮನಸ್ಸು ಆ ಥರ ಬದಲಾಯಿತು ಗೊತ್ತಿಲ್ಲ ನನಗೆ. ಅಂದರೆ ಆ ಥರ ಇನ್ಫ್ಲುಯೆನ್ಸ್ ಏನಿದೆ ಅಂತ. ಬಟ್ ಆವಾಗಿಂದಲೇ ಗೋಲ್ಡ್ ಬಿಟ್ಬಿಟ್ಟೆ ನಾನು. ಪ್ರಾಬ್ಲಿ 6th ಸ್ಟ್ಯಾಂಡರ್ಡೋ 7th ಇದನ್ನೋ ಏನೋ ಅಷ್ಟೇ. ಆಗಿಂದನೇ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ ಗೋಲ್ಡ್ ಗಿಲ್ಡ್ ಎಲ್ಲ ಹಾಕೋದು. ಸೊ ಆ್ಯಂಡ್ ಬಟ್ಟೆ ಯಾವುದೇ ಆಗಲಿ ನನಗೆ ಅತಿ ಆಸೆ ಇಲ್ಲವೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಅಷ್ಟೇ ನಂದು. ಹಾಗಿದ್ದಾಗ ಲೈಫ್ ಈಸಿ ಆಗುತ್ತೆ. ಇಲ್ಲಾಂದರೆ ಯಾವತ್ತೂ ಅಯ್ಯೋ ಇದು ಬೇಕು, ಅಯ್ಯೋ ಎಷ್ಟು ತೊಗೊಂಡ್ರೂ ಅದಕ್ಕೆ ಕೊನೆಯೇ ಇರಲ್ಲ. ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನೋದಿರುತ್ತೆ. ನಾನು ಯಾಕೆ ಯೋಚನೆ ಮಾಡೋದು, ಯಾತಕ್ಕೆ ಬೇಕು ಅಂತ ಯೋಚನೆ ಮಾಡೋದು. ಸೊ ಯಾವುದೇ ಸಾಮಾನು ತೊಗೊಳ್ಳಿ, ಏನೇ ಮಾಡಲಿ 10 ಸಲ ಯೋಚನೆ ಮಾಡ್ತೀನಿ, ಬೇಕಾ ಇದು, ಯಾಕೆ ಬೇಕು ಅಂತ ಯೋಚನೆ ಮಾಡಿ ತೊಗೊಳ್ಳೋ ಅಂತವಳು ನಾನು. ತುಂಬ ಅಪರೂಪ ನಾನು ಒಂಥರ ತಕ್ಷಣ ತೊಗೊಂಬಿಡೋಣ ಅಂತ ಹೇಳಿ ಮಾಡೋದು. ಹಾಗೆ ಶಾಪಿಂಗ್ಗೆ ಹಾಗೆ ಸರ್ ತುಂಬ ಈಸಿ. ಆ್ಯಕ್ಚುಲಿ ನಮ್ಮನೇಲಿ ಗುರುನೇ ಶಾಪಿಂಗ್ಗೆ ಸ್ವಲ್ಪ ಜಾಸ್ತಿ ಇದು. ನಾವಿಬ್ಬರು ಶಾಪಿಂಗ್ ಏನಾದ್ರು ಹೋದರೆ ಇದು ತಗೋ ನೋಡಿ, ಇದು ಚೆನ್ನಾಗಿದೆ ಅಂತ ನಂಗೆ ಬೇಡ, ಯಾತಕ್ಕೆ ಬೇಕು ಅನ್ನೋದು. ಸೊ ನಮ್ಮಲ್ಲಿ ಹಿಂಗೆ ರಿವರ್ಸ್. ಬಟ್ ಮನೆಗೂ ಸುಮಾರೆಲ್ಲ ತೊಗೊಂಡ್ವಿ. ಇನಿಷಿಯಲಿ ಅಲ್ಲಿ ಮನೆ ಮಾಡ್ಕೊಂಡಾಗ ಬೇಕು ಮನೆ ಒಂಥರ ಚೆನ್ನಾಗಿ ಮಾಡಬೇಕು ಅಂತ ಕಲರ್ ಕೋಡೆಡ್ ಹಾಲ್ ಹಿಂಗಿರಬೇಕು, ಇದು ಹಿಂಗಿರಬೇಕು ಅಂತೆಲ್ಲ ಮಾಡಿದ್ವಿ. ಬಟ್ ಈಗ ಯೋಚನೆ ಮಾಡಿದ್ರೆ ಅನಿಸುತ್ತೆ, ಯಾಕೆ ಅಷ್ಟೊಂದು ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ಯಾಕೆ ಸರಳವಾಗಿ ಮದುವೆ ಆಗಬೇಕು ಅನ್ನಿಸ್ತು ನಿಮಗೆ? ಅದ್ರ ವಿಷಯನೂ ಅಷ್ಟೇ. ನನಗೆ ಯಾವತ್ತೂ ಆಡಂಬರದ ಜೀವನ ಇಷ್ಟನೇ ಇಲ್ಲ. ಸೊ ಮದುವೆ ಅಂದ್ರೂ ಇಟ್ಸ್ ಅ ವೆರಿ ಪರ್ಸನಲ್ ಥಿಂಗ್. ಸೊ ನಾವು ಒಂದು 500 ಜನನ ಕರೆದು 1000 ಜನನ ಕರೆದು ಅದರಲ್ಲಿ ಅರ್ಧ ಜನ ನಮಗೆ ಗೊತ್ತೂ ಇರಲ್ಲ. ಯಾಕಂತ ಮದುವೆ ಬೇಕು ಅಂತ ನನ್ನ ಪಾಲಿಸಿ. ಮಾಡ್ಕೊಳ್ಳೋರು ತಪ್ಪು ಅಂತ ನಾನೇನು ಹೇಳ್ಕೊಳ್ಳಲ್ಲ, ಅದು ಅವ್ರವ್ರ ಇಷ್ಟ. ನನಗೆ ಮುಂಚೆಯಿಂದನೂ ಹಾಗೆ ಇತ್ತು, ಮಾಡಿಕೊಂಡ್ರೆ ಸಿಂಪಲಾಗಿರಬೇಕು, ಹೀಗಿರಬೇಕು ಹಾಗಿರಬೇಕು. ಆ್ಯಂಡ್ ನನಗೆ ತಾಳಿ ಗೀಳಿ ಈ ಥರದ್ದು ಯಾವುದ್ರಲ್ಲೂ ನನಗೆ, ಯಾಕೆ ನಾನು ಗೋಲ್ಡ್ ಕೂಡ ಹಾಕ್ತಿರ್ಲಿಲ್ಲ. ಆ್ಯಂಡ್ ನನಗೆ ಯಾವುದೇ ಕೆಲಸ ಮಾಡಲಿ ನನಗೆ ಅದರಲ್ಲಿ ಒಂದು ಅರ್ಥ ಕಾಣಿಸ್ಬೇಕು, ನಂಬಿಕೆ ಇರಬೇಕು. ಸೊ ಆ ಥರದ್ದು ಇದ್ರು ನಾನು. ಹಾಗಾಗಿ ನನ್ನ ಥಾಟ್ಸ್ ಹಿಂಗೆ ಇತ್ತು, ಹೋಗಬೇಕು ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಬೇಕು ಇದು ಅಂತ. ಗುರುಗೂ ಅದೇ ಥರ ಇತ್ತು. ಸೊ ಇಬ್ಬರು ಜೋಡಿ ಆ ರೀತಿಲಿ ಒಂಥರ ಪರ್ಫೆಕ್ಟ್ ಅಂತ ಹೇಳಬೇಕು. ಇಬ್ಬರು ಯೋಚನಾ ಇದು ಕೂಡ ಅದೇ ಥರನೇ ಇತ್ತು. ಸೊ ನಾವೇ ಡೇಟ್ ಡಿಸೈಡ್ ಮಾಡಿದ್ವಿ. January 1, 2001 ಮದುವೆ ಆಗಿದ್ದು. ಸೊ ಎಲ್ಲ ಡೇಟ್ ಡಿಸೈಡ್ ಮಾಡಿದ್ವಿ. ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋದ್ವಿ. ನಾನು, ಗುರು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ನಮ್ಮ ಅಣ್ಣ ಅತ್ತಿಗೆ US ಇಂದ ಬಂದಿದ್ದರು. ಆ್ಯಂಡ್ ಗುರು ಅತ್ತಿಗೆ ಇದ್ದರು, ಅಣ್ಣ US ಗೆ ಹೋಗಿದ್ರು. ಸೊ ಅವ್ರು ಬರೋಕ್ಕಾಗಲಿಲ್ಲ, ಅತ್ತಿಗೆ ಆ್ಯಂಡ್ ಗುರು ಕ್ಲೋಸ್ ಫ್ರೆಂಡ್, ಇಷ್ಟೇ ಜನ. ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋದ್ವಿ, ಸೈನ್ ಮಾಡಿದ್ವಿ ಪೇಪರ್ ಮೇಲೆ. ಅವರೇ ಹೇಳಿದ್ರು, ಒಂದು ಹಾರ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿ, ಬಿಕಾಸ್ ವೀಸಾಗೆ ಎಲ್ಲದಕ್ಕೂ ಬೇಕಾಗತ್ತೆ ಒಂದು ಇದು ಅಂತ. ಸರಿ ಅಂದ್ಬಿಟ್ಟು ಒಂದು ಎಕ್ಸ್ಚೇಂಜ್ ಮಾಡಿದ್ವಿ ಅಷ್ಟೇ. ಎಲ್ಲ ಹೊರಗಡೆ ಹೋದ್ವಿ, ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಿ, ಬಂದ್ವಿ. ಫಾಲೋಯಿಂಗ್ ವೀಕಲ್ಲಿ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡ್ವಿ. ಯಾಕೆಂದ್ರೆ ಅದನ್ನು ರಿಸೆಪ್ಷನ್ ಕರೆಯೋಕ್ಕೂ ಇಷ್ಟ ಇಲ್ಲ ನನಗೆ. ಯಾಕೆ ನಾವು ಗೆಟ್ ಟುಗೆದರ್ ಅಂತ ಮಾಡಿದ್ದು ಎಲ್ಲ ಕ್ಲೋಸ್ ಸರ್ಕಲ್, ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ. ಅಂದರೆ ಅವರೆಲ್ಲರೂ ನಮಗೆ ಗೊತ್ತಿರಬೇಕು ಆ ಥರ, ಅಂಥವ್ರನ್ನ ಮಾತ್ರ ಕರೆದು ಬರೀ ಊಟ ತಿಂಡಿ ಆರಾಮಾಗಿ ಅವ್ರ ಜೊತೆ ಹರಟೆ ಹೊಡ್ಕೊಂಡು, ನೋ ಗಿಫ್ಟ್ಸ್ ನಥಿಂಗ್, ಆ ಥರ ಮಾಡಿದ್ವಿ. ಅದು ಏನೋ ಒಂಥರ ಖುಷಿ ಕೊಡ್ತು. ಆ್ಯಂಡ್ ಏನೇ ಖರ್ಚಾಯಿತೋ ಅಷ್ಟಕ್ಕೂ ಖರ್ಚಾಗೇ ಆಗುತ್ತಲ್ಲ, ಅಷ್ಟನ್ನು ನಾನು ಗುರುನೇ ಶೇರ್ ಮಾಡಿದ್ವಿ. ಅಪ್ಪ ಅಮ್ಮಂಗೆ ಯಾಕೆ ಬರ್ಡನ್ ಮಾಡಬೇಕು ಅಂತ. ಸೊ ನನಗೆ ಖುಷಿ ಇದೆ, ನಮಗೆ ಖುಷಿ ಇದೆ ಆ ಥರ ನಾವು ಮಾಡ್ಕೊಂಡಿದ್ದು. ಆ್ಯಂಡ್ ನಮ್ಮ ಮದುವೆ ಹಾಗಾದಾಗ ತುಂಬ ಜನ ಹೇಳಿದ್ರು, ನನ್ನ ಕಸಿನ್ಸು ಅವರು ಇವರೆಲ್ಲ, ಇದು ಬೆಸ್ಟ್, ಇದು ನಾವು ಹಿಂಗೆ ಮಾಡ್ಕೋತೀವಿ ಅಂತ. ಬಟ್ ಇದುವರೆಗೂ ಯಾರೂ ಮಾಡ್ಕೊಂಡಿಲ್ಲ. ನಂಗೆ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು, ಬಟ್ ಅವ್ರ ಮನೇಲಿ ಇಷ್ಟ ಇಲ್ಲ, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಸರಿ ತಪ್ಪು ಹೇಳಕ್ಕೆ ನನಗೇನೂ ಇದಿಲ್ಲ, ನಾನು ಹೀಗೆ ನೀವು ಹಾಗೆ. ಸೊ
ಯಾರ ಬಗ್ಗೆನೂ ನಾವು ಏನು ಹೇಳಕ್ಕೆ ಸಾಧ್ಯನೂ ಇಲ್ಲ. ಅದೇ ನಾವು ಕಾನ್ಫಿಡೆಂಟ್ ಆಗಿದ್ದಾಗ ಒಪ್ಪಿಸ್ಬೋದು ಅನ್ನೋದು ಅಷ್ಟೇ. ಅದಕ್ಕೆ ನಮ್ಮ ಮನಸ್ಸಿನ ವಿರುದ್ಧ ಹೋಗೋಕ್ಕಾಗಲ್ಲ ಅಂತ. ಖಂಡಿತ ಖಂಡಿತ. ಈಗ ಯಾಕಂದ್ರೆ ನಾವು ಆಚೆ ಹೋಗ್ಬೇಕಂದ್ರೂ ಒಂದು ಮುಹೂರ್ತ ನೋಡ್ಕೊಂಡು ಹೋಗ್ತೀವಿ, ಅಂಥದ್ರಲ್ಲಿ ಮುಹೂರ್ತ ಇರ್ತಾ ಎಲ್ಲವನ್ನು ಮೀರಿ ಒಂದ್ ಮದ್ವೆ ಆಗ್ಬೇಕು ಅಂತಂದ್ರೆ ಅದು ನನ್ನ ಪರ್ಸನಲ್ ಇದು ಅಷ್ಟೇ, ಒಳ್ಳೇದಾಗಬೇಕು ಅಂತೀರ ಹೆಂಗಾಗೋದು. ನಾನು ಬಿಲೀವ್ ಮಾಡೋದು ಒಂದರಲ್ಲೇ, ಡೆಸ್ಟಿನಿ ಏನಾಗಬೇಕು ಅಂತಿರುತ್ತೋ ಅದಾಗೇ ಆಗತ್ತೆ ಅಂತ. ಸೊ ಅದಕ್ಕೆ ಈ ಮುಹೂರ್ತ ನೋಡು, ಇದು ನೋಡು, ನನಗೆ ಅದರಲ್ಲೆಲ್ಲ ಆಗಬೇಕು ಅಂತಿದ್ರೆ ಹೇಗಾದರೂ ಆಗುತ್ತೆ. ಅದಕ್ಕೆ ಯಾಕೆ ಇದೆಲ್ಲ ಬೇಕು ಅಂತ. ಇವಾಗ ಕೆಲವ್ರು ಹೇಳ್ತಾರಲ್ಲ ಮಂಗಳವಾರ ಒಳ್ಳೆ ಕೆಲಸಗಳು ಮಾಡೋದು, ನಾನು ಅಂತಿರ್ತೀನಿ ಅದರ ಹೆಸರಲ್ಲೇ ಮಂಗಳವಾರ ಇದೆ, ಯಾಕೆ ಮಾಡಬಾರ್ದು ಅಂತ. ಆ ಥರ ಅಷ್ಟೇ. ಮಂಗಳವಾರ ಹುಟ್ಟುಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಸರಿರೋದೇ ಮಂಗಳವಾರ ಅಂತ ಅಷ್ಟು ಚೆನ್ನಾಗಿ ಇಟ್ಬಿಟ್ಟು ಇಲ್ಲ ಏನು ಕೆಲಸ ಮಂಗಳವಾರ ಮಾಡಿದೆ. ಬಟ್ ನನಗೆ ಅದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಎಲ್ಲಿವರೆಗೂ ನಾನು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಾನು ಈ ಥರದ್ದು ಒಂದು ಸರಳವಾದ ಜೀವನ ಯಾರಿಗೂ ತೊಂದರೆ ಕೊಡದೆ ಇರ್ತೀನೋ, ನಾನು ಕೈಲಾದ ಸಹಾಯ ಮಾಡೋಕ್ಕಾದ್ರೆ ಮಾಡ್ತೀನಿ, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾರಿಗೂ ಕೇಡು ಮಾಡಬಾರ್ದು ಅನ್ನೋದಷ್ಟೇ. ಅದೊಂದೇ ಪಾಲಿಸಿ ಇಟ್ಕೊಂಡಿರೋದು. ಸೊ ನನಗೆ ಯಾವುದೇ ರೀತಿ ಹೆದರಿಕೆಗಳಿಲ್ಲ. ಅಂದರೆ ಹಿಂಗೆ ಮಾಡಿಬಿಟ್ರೆ ಹಂಗಾಗತ್ತಾ ಹಾಗೆ ಆ ಥರದ್ದಿಲ್ಲ ಅಷ್ಟೇ. ಬಹಳ ಇನ್ನೊಂದು ಸೂಕ್ಷ್ಮವಾದ ವಿಚಾರ, ಮಕ್ಕಳು ಬೇಡ ಅಂತ ಡಿಸೈಡ್ ಮಾಡಿದ್ದು ತಾವೇನಾ? ಇಬ್ಬರಿಗೂ ಹಾಗೆ ಇತ್ತು. ಅಂದರೆ ನಾವು ಮದುವೆಗೂ ಮುಂಚೆನೇ, ನನಗೂ ಮುಂಚೆಯಿಂದನೂ ಅದೊಂದು ಇದ್ದೇ ಇತ್ತು, ಗುರುಗೂ ಅದೇ ಥರನೇ ಥಾಟ್ಸ್ ಇತ್ತು. ಇಲ್ಲಾಂದರೆ ಏನಾಗುತ್ತೆ, ಒಬ್ರಿಗೆ ಬೇಕು ಅಂತಿದ್ದು ಒಬ್ರಿಗೆ ಬೇಡ ಅಂತಂದರೆ ಕಷ್ಟ ಆಗುತ್ತೆ ಅದು. ಬಟ್ ಇಬ್ಬರು ಥಾಟ್ಸು ಹಾಗೇ ಇದ್ದಿದ್ದರಿಂದ ಅದು ವರ್ಕ್ ಆಯಿತು. ಸೊ ಮುಂಚೆನೇ ಡಿಸೈಡ್ ಮಾಡಿದ್ವಿ ಬೇಡ ಮಕ್ಕಳು ಅಂತ. ಫ್ಯಾಮಿಲಿಯಿಂದ ಪ್ರೆಷರ್ ಬರಲಿಲ್ಲ? ಅದಿರುತ್ತೆ. ಐ ಮೀನ್ ನಮ್ಮ ಅಪ್ಪ ಅಮ್ಮಂಗೆ ಆಗಲಿ ಅಥವಾ ಅತ್ತೆ ಮಾವಂಗಾಗಲಿ ಬೇಜಾರಂತೂ ಇದ್ದೇ ಇರುತ್ತೆ. ಬಟ್ ಐ ಶುಡ್ ಸೇ ಅವರು ಸಪೋರ್ಟ್ ಮಾಡಿದ್ರು. ಅಂದರೆ ಯಾವತ್ತೂ ಬೇಜಾರು ಇದ್ದರೂ ತೋರಿಸ್ಕೊಳ್ದೆ ಒಂಥರ ಅಂದರೆ ಓಕೆ ಪ್ರೆಷರ್ ಅಂತೂ ಇದ್ದೇ ಇರುತ್ತಲ್ಲ, ಎಕ್ಸ್ಟರ್ನಲ್ ಪ್ರೆಷರ್, ಏನು ಇನ್ನೂ ಇಲ್ವಾ ಅವ್ರಿಗೆ ಯಾಕೆ ಮಕ್ಕಳು ಬೇಡ ಅಂತಾರೆ, ಎಷ್ಟೋ ಜನ ಹೇಳ್ತಾರೆ ಹಾಗೆ ಅಂದಾಗಲೂ ಕೂಡ ಇಲ್ಲ ಅದು ಅವರ ಡಿಸಿಷನ್ನು ಅನ್ನೋ ಥರ ಪಾಪ ಅವರು ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ಆ ವಿಷಯದಲ್ಲೇ. ನಮ್ಮ ಸರಳವಾದ ಮದುವೆಗೆ ಆಗಲಿ ಅಥವಾ ಈ ಒಂದು ಡಿಸಿಷನ್ಗೆ ಕೂಡ ಅವರಿಂದೆಲ್ಲ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಇನ್ಫ್ಯಾಕ್ಟ್ ಆ ವಿಷಯಕ್ಕೆ ಬಂದರೆ ಎಷ್ಟೋ ಜನ ಹೇಳ್ತಾರೆ, ಏನು ಮದುವೆ ಅಂದರೆ ಅದ್ರ ಗುರಿ ಮಕ್ಕಳೇನಾ, ಮಕ್ಕಳಿಲ್ಲದೆ ಇದ್ರೆ ಅದೇನು ನಿಮ್ಮದು ಮದುವೆ ಅಂತ ಕೂಡ ಹೇಳ್ಬೋದು. ಬಟ್ ನಾನು ಹೇಳೋದು ಮದುವೆ ಇರೋದು ಕಂಪ್ಯಾನಿಯನ್ಶಿಪ್ಗೆ ಅಷ್ಟೇ, ಫ್ರೆಂಡ್ಶಿಪ್ಗೆ ಅಷ್ಟೇ. ಬಟ್ ಅದಕ್ಕಾಗಿ ಅಂದರೆ ಏಕೆಂದರೆ ರೀಸೆಂಟಾಗಿ ಎಲ್ಲೋ ಒಂದು ಊರಿಗೆ ಹೋದಾಗ ಯಾರೋ ಸಿಕ್ಕಿದ್ರು. ನಾನು ನಮ್ಮ ತಂದೆ ಕೈ ಹಿಡ್ಕೊಂಡು ಯಾವುದೋ ಒಂದು ರೆಸ್ಟೋರೆಂಟ್ ಒಳಗೆ ಹೋಗ್ತಿದ್ದೆ, ಎದುರುಗಡೆ ಬಂದರು, ಮಾತಾಡ್ಸಿದ್ರು, ಎಲ್ಲ ಕೇಳಿದ್ರು. ಆಮೇಲೆ ಮಕ್ಕಳು ಅಂತೇನೋ ಕೇಳಿದ್ರು. ನಾನು ಅಂದೆ ಇಲ್ಲ ಮಕ್ಕಳಿಲ್ಲ, ಮಕ್ಕಳು ಬೇಡ ಅಂತ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ. ಯಾಕೆ ಮೇಡಮ್ ಅಂದರು. ಇಲ್ಲ ಬೇಡ ಅಂತ. ಅಲ್ಲ ಇವಾಗ ನೋಡಿ ನೀವು ನಿಮ್ಮ ತಂದೆ ನೋಡ್ಕೋತೀರಾ, ಹಾಗೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಮಕ್ಕಳು ಬೇಡವಾ? ನಾನು ತಕ್ಷಣ ಹೇಳಿದೆ, ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರ ವಯಸ್ಸಾದ್ಮೇಲೆ ನಾನು ನೋಡ್ಕೋಬೇಕು ಅಂತ ನಾನು ಮಕ್ಕಳು ಮಾಡ್ಕೊಳ್ಳೋದು ತಪ್ಪಲ್ವಾ ಅಂತ. ಸೊ ಹಾಗೆ ನನ್ನ ಯೋಚನಾ ಧಾಟಿ ಅಷ್ಟೇ. ಮಕ್ಕಳು ಇಬ್ಬರು ನಮ್ಮಿಬ್ಬರಿಗೂ ಇಷ್ಟ. ಇಬ್ಬರಿಗೂ ನಮ್ಮ ಅಣ್ಣನ ಮಕ್ಕಳಂತೂ ನಮ್ಮ ಮಕ್ಕಳ ಥರನೇ ಇದ್ದಾರೆ, ತುಂಬಾ ಕ್ಲೋಸು. ಆ್ಯಂಡ್ ಫ್ರೆಂಡ್ಸ್ ಮಕ್ಕಳೆಲ್ಲ ಸುಮಾರು ಜನ ಕ್ಲೋಸ್ ಇದ್ದಾರೆ. ಬಟ್ ಆ ಥರ ಪ್ರೀತಿ ತೋರ್ಸೋಕ್ಕೋಸ್ಕರ ನಮ್ಮ ಮಕ್ಕಳೇ ಆಗಬೇಕು ಅನ್ನೋದೇನಿಲ್ಲ ಅಲ್ವಾ, ಆ ಥರ. ನಿಮ್ಮೊಳಗಿನ ಗಾಯಕಿ ಯಾಕೆ ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಗುರುತಿಸ್ಕೊಂಡಿಲ್ಲ? ನನ್ನ ಮುಂಚೆ ಅಂದರೆ ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆ ನಾನು ಆಕಾಶವಾಣಿಲೆಲ್ಲ ಹಾಡ್ತಿದ್ದೆ, ಯುವವಾಣಿಗೆಲ್ಲ ಭಾವಗೀತೆಗಳು ಹಾಡ್ತಿದ್ದೆ. ಆಮೇಲೆ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಹಾಡ್ತಿದ್ದೆ. ನನ್ನ ಸ್ಕೂಲ್ ಡೇಸಲ್ಲಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ಸ್ಗೆ ಹೋಗಿ ಸಾಕಷ್ಟು ಎಲ್ಲ ಕಡೆನೂ ಗೆದ್ದುಕೊಂಡು ಟ್ರೋಫಿಗಳೆಲ್ಲ. ಇವತ್ತು ಆ ಟ್ರೋಫಿ ಎಲ್ಲ ನೋಡ್ತಿದ್ರೆ ಖುಷಿನೂ ಆಗುತ್ತೆ. ಏನು ಮಾಡೋದು, ಅಫ್ಕೋರ್ಸ್ ಎಲ್ಲ ಇದೆ. ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ರಂಗಕ್ಕೆ ಬಂದಾಗ ನನ್ನ ಮ್ಯೂಸಿಕ್ ಎಲ್ಲೋ ಒಂಚೂರು ಪ್ರಾಬಬ್ಲಿ ಬ್ಯಾಕ್ ಸೀಟ್ ತೊಗೊಂಡ್ಬಿಡ್ತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ದೀಪಾವಳಿ ದೀಪ. ನಾನು ಆ ಟೈಮಲ್ಲಿ ಹಿಂದೂಸ್ತಾನಿ ಕಲಿತಾ ಇದ್ದೆ. ಬಟ್ ಇದರಲ್ಲಿ ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗ್ಬಿಟ್ನಲ್ಲ, ಸೊ ಜಾಸ್ತಿ ಸಂಗೀತ ಕಡೆ ಗಮನ ಕೊಡಲಿಲ್ಲ. ಬಟ್ ನಾನು ಆಮೇಲೆ ಒಂದು ಸ್ವಲ್ಪ ವರ್ಷ US ಅಲ್ಲೇ ಹಿಂದೂಸ್ತಾನಿ ಕ್ಲಾಸಸ್ ಕೂಡ ಮಾಡ್ತಾಯಿದ್ದೆ. ಕೋವಿಡಿಗೆ ಮುಂಚೆ, ಕೋವಿಡ್ ಆದಮೇಲೆ, ಅದಕ್ಕೆ ಮುಂಚೆ ಆಮೇಲೆ ಸ್ವಲ್ಪ ನಾನು ವಾಪಸ್ ಆ್ಯಕ್ಟಿಂಗ್ ಶುರು ಮಾಡಿದಾಗ, ಈ ಕೋವಿಡ್ ಆದಮೇಲೆ ಎಲ್ರಿಗೂ ಆನ್ಲೈನ್ ಅಭ್ಯಾಸ ಇದೆ. ಬಟ್ ನಾನು ಕೋವಿಡಿಗೆ ಮುಂಚೆ ವಾಪಸ್ ಆ್ಯಕ್ಟಿಂಗಿಗೆ ಬಂದಾಗ ಏನಾಗ್ತಿತ್ತು, ಅಲ್ಲಿ ಕ್ಲಾಸ್ ಮಾಡಿ ಇಲ್ಲಿ ಆನ್ಲೈನ್ ಕ್ಲಾಸು ಅದೆಲ್ಲ ಅಭ್ಯಾಸ ಇರಲಿಲ್ವಲ್ಲ. ಸೊ ಹಾಗಾಗಿ ನಾನು ನಿಲ್ಲಿಸಬೇಕಾಯ್ತು. ಬಟ್ ಹಾಡು ಅದೊಂದು ಇದ್ದೇ ಇರುತ್ತೆ, ಯಾವ ಏಜಲ್ಲೂ ನಿಲ್ಲಿಸೋ ಅಂಥದ್ದಂತೂ ಅಲ್ಲ, ಅದು ನಡೀತಿರುತ್ತೆ. ಬಟ್ ಎಲ್ಲೂ ಸೀರಿಯಸ್ ಆಗಿ ಅದೇ ಮಾಡೋಕ್ಕಾಗಲಿಲ್ಲ. ಬಟ್ ಅದೇ ವಿಷಯಕ್ಕೆ ಬಂದರೆ
ಮ್ಯಾಗ್ನಾ ಸೌಂಡ್ ಅಂತ ಒಂದು ಕಂಪನಿ ಇತ್ತು ಆ ಟೈಮ್ನಲ್ಲಿ. ಅವರು ಯಾವ್ಯಾವ ಸಿನಿಮಾ ನಟ ನಟಿಯರು ಹಾಡ್ತಾರೋ ಅಂಥವ್ರದ್ದು ಒಂದು ಆಲ್ಬಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರು. ಸೊ ನಂದು ರೆಕಾರ್ಡಿಂಗ್ ಆಗಿತ್ತು ಕನ್ನಡದ ಬಗ್ಗೆ ಒಂದು, ಆಮೇಲೆ ರಾಮ್ಕುಮಾರ್ ಅವ್ರು ಹಾಡಿದರು, ಇನ್ನೊಂದು ಯಾರೋ ದಿಬ್ರು ಹಾಡಿದ್ರು ಅನಿಸುತ್ತೆ, ಬಟ್ ಆಮೇಲೆ ಅದು ರಿಲೀಸ್ ಆಗಲಿಲ್ಲ ಆಲ್ಬಮ್. ಅದಾಗಿದ್ದರೆ ಚೆನ್ನಾಗಿರೋದು. ಆ್ಯಂಡ್ ಅದನ್ನು ನಾನು ಹಾಡಿರೋ ಹಾಡಲ್ಲಿ ಐ ಥಿಂಕ್ ಆ ಟೈಮ್ಗೆ ಫಸ್ಟ್ ಟೈಮ್ ಅನಿಸುತ್ತೆ ಕನ್ನಡದಲ್ಲೂ ಒಂಥರ ರ್ಯಾಪ್ ಸ್ಟೈಲೆಲ್ಲ ಬಂದಿತ್ತು. ಕನ್ನಡದ ಬಗ್ಗೆನೇ ಹಾಡಿರೋದು ಆ್ಯಂಡ್ ಕನ್ನಡದ ರ್ಯಾಪ್ ಎಲ್ಲ ಇತ್ತು ಅದರಲ್ಲಿ. ರೆಕಾರ್ಡಿಂಗ್ ಇನ್ನೂ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗಲಿಲ್ಲ ಅಷ್ಟೇ. ಸ್ವಲ್ಪ ನೆನಪು ಮಾಡ್ಕೋಬೋದು ಅದನ್ನ. ಯಾ ಹಾಡ್ಬೋದು, ಬಟ್ ರೆಕಾರ್ಡಿಂಗ್ ಇದೆ, ಅಂದರೆ ಸ್ಟುಡಿಯೋ ರೆಕಾರ್ಡಿಂಗ್ ಏನಾಯಿತು ಅದು ನನ್ನ ಹತ್ರ ಇದೆ ಅಷ್ಟೇ. ಬಟ್ ಎಲ್ಲೂ ಅದನ್ನು, ಬಿಕಾಸ್ ಇವಾಗ ಮ್ಯಾಗ್ನಾ ಸೌಂಡ್ ಕಂಪ್ನಿನೇ ಇಲ್ಲ, ಸೊ ರೈಟ್ಸ್ ಯಾರ ಹತ್ರ ಇದೆ ಅದೆಲ್ಲ ಗೊತ್ತಿಲ್ವಲ್ಲ, ಸೊ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಇವಾಗ ಅದು ರಿಲೀಸ್ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಗೊತ್ತಿಲ್ಲ, ಯಾಕೆಂದರೆ ಆಗ ಮ್ಯಾಗ್ನಾ ಸೌಂಡ್ ಕಂಪ್ನಿಯವ್ರಿಗೆ ಯಾರಿದ್ದಾರೆ ಎಲ್ಲಿ ಏನು ಗೊತ್ತಿಲ್ಲ. ಅವಾಗ ಈಗ ಮ್ಯಾಗ್ನಾ ಸೌಂಡ್ ಅಂತೂ ಇಲ್ಲ ಕಂಪ್ನಿ, ಸೊ ಆ ಹಾಡು ಯಾರ ಹತ್ರ ರೈಟ್ಸ್ ಇದೆ ಅನ್ನೋದು ಗೊತ್ತಿಲ್ವಲ್ಲ, ಹಾಗಾಗಿ ಎಲ್ಲೂ ರಿಲೀಸ್ ಮಾಡೋಕ್ಕೂ ಆಗಲ್ಲ ಅಷ್ಟೇ. ದಯವಿಟ್ಟು ಅದೊಂದು ರ್ಯಾಪ್. ಸೊ 4 ಲೈನ್ ಫಸ್ಟ್ ಹಾಡ್ಬಿಟ್ಟು ಅದು ರ್ಯಾಪ್ ಪಾರ್ಟ್ ಮಾತ್ರ ಮಾಡ್ತೀನಿ. ರಾಜ್ಯೋತ್ಸವ ನಮ್ಮುತ್ಸವ, ಈ ನಾಡಿನ ಭಾಷೋತ್ಸವ. ರಾಜ್ಯೋತ್ಸವ ನಮ್ಮುತ್ಸವ, ನಾವಾಡುವ ಭಾಷೋತ್ಸವ. ಎಲ್ಲಿ ನೋಡಿದರು ಜೈ ಜೈ ಎಂಬ ಮಹಾನಾದೋತ್ಸವ, ಕನ್ನಡಮ್ಮನ ಆರಾಧಿಸುವ ಮಹಾದಿವ್ಯೋತ್ಸವ. ಮೂಡಿ ಬಂತು ಏನೋ ಸಂತೋಷ, ಉಕ್ಕಿ ಬಂತು ನಾಡೆಲ್ಲ ಹರುಷ. ರಾಜ್ಯೋತ್ಸವ ನಮ್ಮುತ್ಸವ, ನಾವಾಡುವ ಭಾಷೋತ್ಸವ. ಇಲ್ಲಿ ನೋಡು ಡೊಳ್ಳು ಕುಣಿತ, ಅಲ್ಲಿ ನೋಡು ಸೋಮನ್ ಕುಣಿತ, ಬಂತು ಬಂತು ನಂದಿ ಕೋಲು, ಸ್ತಬ್ಧ ಚಿತ್ರ ಸಾಲು ಸಾಲು, ಎಂಥ ಸುಂದರ ಆಹಾ ಎಂಥ ಸುಂದರ. ಬ್ಯಾಂಡು ಸೆಟ್ಟು ಬಂತು ನೋಡು, ಕ್ರೀಡೆಗಳ ಸ್ಪರ್ಧೆ ನೋಡು, ದೇವಿ ಶ್ರೀ ಭುವನೇಶ್ವರಿ. ಸೊ ಅಷ್ಟು ರ್ಯಾಪ್ ಪಾರ್ಟ್ ಅದು. ಅದು ಟ್ರೆಂಡಿಂಗಲ್ಲಿದೆ ಅದು ರ್ಯಾಪ್ ಪಾರ್ಟ್ ಅನ್ನೋದು. ಸೊ ಆ ಟೈಮ್ನಲ್ಲಿ, ದಿಸ್ ವಾಸ್ ಇನ್ 90s, ಆ ಟೈಮಲ್ಲಿ ಈ ಥರ ಒಂದು ಕನ್ನಡದಲ್ಲಿ ರ್ಯಾಪ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅದು ವಿತ್ ಮ್ಯೂಸಿಕ್ ಕೇಳಿದ್ರೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಇಲ್ಲಿ ನೋಡು ಡೊಳ್ಳು ಕುಣಿತ, ಅಲ್ಲಿ ನೋಡು ಸೋಮನ್ ಕುಣಿತ, ಬಂತು ಬಂತು ನಂದಿ ಕೋಲು, ಸ್ತಬ್ಧ ಚಿತ್ರ ಸಾಲು ಸಾಲು, ಎಂಥ ಸುಂದರ ಆಹಾ ಎಂಥ ಸುಂದರ. ಬ್ಯಾಂಡು ಸೆಟ್ಟು ಬಂತು ನೋಡು, ಕ್ರೀಡೆಗಳ ಸ್ಪರ್ಧೆ ನೋಡು ಅಂತ. ಸೊ ಯು ಕ್ಯಾನ್ ಇಮ್ಯಾಜಿನ್ ಅದನ್ನೆಲ್ಲ ವಿಜುವಲೈಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ ಅಷ್ಟೇ. ಮೇಡಮ್, ಅದನ್ನೇ ಅಮೆರಿಕಾದಲ್ಲಿ ಕ್ಲಾಸ್ ತಗೋತಾ ಇದ್ರಲ್ಲ, ಅವಾಗ ಸ್ಟೂಡೆಂಟ್ಸು ಅಲ್ಲಿಯವರು ಇರ್ತಿದ್ರಾ ಮ್ಯಾಮ್? ಅಮೇರಿಕನ್ಸ್ ಇರ್ತಿರ್ಲಿಲ್ಲ, ಬಟ್ ನಮ್ಮವರು ಅಂದರೆ ಇಂಡಿಯನ್ಸ್ ಬೇಸಿಕಲಿ. ಕನ್ನಡದವ್ರು ಕಮ್ಮಿ, ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದರು, ಬಟ್ ಹಿಂದೂಸ್ತಾನಿ ಅಂತ ತಕ್ಷಣ ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ಸು. ಸೊ ಸುಮಾರು ಜನ ಇದ್ದರು, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಕಲಿತಾ ಇದ್ರು. ನಾನು ಕೇಳ್ಪಟ್ಟಿರೋ ಹಾಗೆ ಅಲ್ಲಿ ಕಲೆಗೆ ತುಂಬ ಬೆಲೆ ಇದೆ ಅಂತ, ಯಾಕಂದರೆ ಕ್ಲಾಸಿಕಲ್ ನೃತ್ಯನೂ ಇರ್ಬೋದು. ಈಗ ಅಲ್ಲಿ ಏನಾಗುತ್ತೆ ಗೊತ್ತಾ, ಬೇಸಿಕಲಿ ಅಲ್ಲಿರೋರು ನಾವು ನಮ್ಮ ಮಕ್ಕಳಿಗೆ ನಮ್ಮ ಒಂದು ಕಲ್ಚರ್ದು ಎಕ್ಸ್ಪೋಜರ್ ಕೊಡಬೇಕು ಅಂತ. ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಇಲ್ಲ ಸಂಗೀತ ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ತಾರೆ, ಆ್ಯಂಡ್ ಬೇರೆ ಪಿಯಾನೋ ಇರ್ಬೋದು, ಬೇರೆ ಎಲ್ಲದಕ್ಕೂ ಒಂಥರ ಕಲಿಸ್ತಾರೆ ಎಲ್ಲ ಇದನ್ನು, ಈ ಥರದ್ದೆಲ್ಲ ಆರ್ಟ್ ಫಾರ್ಮ್ನ. ಸೊ ದಟ್ ಮಕ್ಕಳು ಪಿಕ್ ಮಾಡ್ಬೋದು, ಆ್ಯಂಡ್ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು, ಏನು ನಮ್ಮ ಭಾರತದ ಕಲ್ಚರ್ ಏನು ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ಕೆಲವರೆಲ್ಲ ತುಂಬ ಎಕ್ಸೆಲ್ ಮಾಡಿದ್ದಾರೆ, ಹಾಡಲ್ಲಾಗಲಿ ಅಥವಾ ಡ್ಯಾನ್ಸಲ್ಲಾಗಲಿ ಕೆಲವರು ತುಂಬಾ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಅಣ್ಣನ ಮಗಳು ಅಂತ ಹೇಳ್ಕೋಬೇಕು ಅಂತಲ್ಲ, ಬಟ್ ನನ್ನ ಅಣ್ಣನ ಮಗಳು ಅಷ್ಟೇ, ಅವಳು ಫಸ್ಟ್ ಹಾಡಕ್ಕೆ ಮಾಡಿದ್ದು 2 ವರ್ಷದ ಮಗು. ಇವತ್ತು ಹಿಂದೂಸ್ತಾನಿ, ಅವಳು ಈಗಲೂ ಪ್ರತಿ ಸಲನೂ ಟೈಮ್ ಸಿಕ್ಕಾಗೆಲ್ಲ ಅಲ್ಲಿಂದ ಇಲ್ಲಿ ಬಂದು, ಇವಾಗಲೂ ಬಂದಿದ್ದಾಳೆ ರಜೆಗೆ, ಬಂದು ಇಲ್ಲಿ ದಿನ ಮ್ಯೂಸಿಕ್ ಕ್ಲಾಸ್ ನಡೆಯುತ್ತೆ, ಸಾಕಷ್ಟು ಕಲ್ತಿದ್ದಾಳೆ. ಆ್ಯಂಡ್ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಕೊಡ್ತಿದ್ದಾಳೆ. ಆ ಥರ ತುಂಬ ಜನ ಇದ್ದಾರೆ ಅಲ್ಲಿದ್ದು ಕೂಡ, ತುಂಬಾ ಒಂಥರ ಅದರಲ್ಲೇ ಟೈಮ್ ಕೊಟ್ಟು ಅದಕ್ಕೆ ಆ ಒಂದು ಕಲೆಗೆ ಚೆನ್ನಾಗಿ ಒಂದು ಪರಿಣತಿ ಪಡ್ಕೊಂಡಿರೋವಂಥವ್ರು. ಸೊ ಯಾಕೆ ನೀವು ಎಲ್ಲ ಥರದ ಮಜಲುಗಳಲ್ಲೂ ನಾನು ಇರಬೇಕು ಅಂತ ಬಯಸ್ತೀರಾ? ಉದಾಹರಣೆಗೆ ಮ್ಯಾರಥಾನ್ ಇರ್ಬೋದು, ಸ್ಕೈ ಜಂಪ್ ಇರ್ಬೋದು. ಅದಕ್ಕೆ ನಾವು ನಮ್ದು 30+ ಆಗ್ಬಿಡ್ತು, ನಾವಿನ್ನು ಆಗಲ್ಲ, ನಮಗೆ ಬೋನ್ ಕೇಳಲ್ಲ, ನಮ್ಮ ಮೈಂಡ್ ಕೇಳಲ್ಲ, ನಮ್ಮ ಫ್ಯಾಮಿಲಿ ಕೇಳಲ್ಲ ಅಂತೆಲ್ಲ ಇರ್ತೀವಿ. ಆ ಥರ ಎಕ್ಸ್ಕ್ಯೂಸಸ್ ಕೊಡಲೇಬಾರ್ದು. ಇನ್ಫ್ಯಾಕ್ಟ್ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಸ್ಪೆಷಲಿ ನಾವು ಹೆಂಗಸರಂತೂ ಈ ಒಂದು ಫಿಟ್ನೆಸ್ ಬಗ್ಗೆ ತುಂಬಾ ಗಮನ ಕೊಡಬೇಕು. ಯಾಕೆ ನಾವೇ ಎಲ್ಲೋ ಒಂದು ಕಡೆ ಬಿಟ್ಬಿಡ್ತೀವಿ, ನಾವು ಮನೆ ಕೆಲಸ ಇದೆ, ಇದಿದೆ ಅದಿದೆ ಅಂದ್ಕೊಂಡು
ಆ ಫಿಟ್ನೆಸ್ ಬಗ್ಗೆ ನಮಗೆ ನಾವು ಒಂಚೂರು ಟೈಮ್ ಕೊಡೋಲ್ಲ. ದಿನಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರು ನಮಗೆ ನಾವು ಟೈಮ್ ಕೊಟ್ಕೊಂಡು ನಮ್ಮ ಹೆಲ್ತ್ ನೋಡಿಕೊಂಡ್ರೆ ನಾವು ಆರೋಗ್ಯವಾಗಿದ್ದರೆ ನಮ್ಮ ಸುತ್ತಲಿರೋರು ಕೂಡ ಖಂಡಿತವಾಗ್ಲೂ ಆರೋಗ್ಯವಾಗಿರ್ತಾರೆ. ಯಾಕೆ ಗೊತ್ತಾ, ಇವಾಗ ನಾನು ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಕೊಟ್ಟರೆ ನಾನು ಮಾಡೋ ಅಡುಗೆ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ. ಇದು ಹೆಲ್ದಿ ಅಲ್ಲ, ಇದು ಜಂಕ್ ಫುಡ್ಡು, ಇದು ಬೇಡ, ಇದು ಬೇಕು, ಆ್ಯಂಡ್ ನಾನು ಇಷ್ಟು ಎಕ್ಸರ್ಸೈಸ್ ಮಾಡಬೇಕು, ಆಗಲೇ ನನ್ನ ನಂಬರ್ಸ್ ಎಲ್ಲ. ಫಿಟ್ನೆಸ್ ಅಂದರೆ ತೆಳ್ಳಗಿರೋದು ದಪ್ಪ ಇರೋದು ಅಷ್ಟೇ ಅಲ್ಲ, ನಂಬರ್ಸ್ ಅಂದರೆ ಏನು ಹೇಳೋದು, ನಾನು ಒಂದು ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ನಂಬರ್ಸ್ ಇರ್ಬೋದು, ಇದೆಲ್ಲ ಕರೆಕ್ಟಾಗಿರೋದಕ್ಕೆ ನಾವು ಇದೆಲ್ಲ ಮಾಡಬೇಕಾಗಿರೋದು. ಯಾಕೆಂದರೆ ಅದರಿಂದನೇ ತಾನೇ ಬೇರೆ ಎಲ್ಲ ತೊಂದರೆಗಳು ಶುರುವಾಗೋದು. ಸೊ ಆ ನಂಬರ್ಸ್ ಕರೆಕ್ಟಾಗಿರ್ಬೇಕು. ಫಿಟ್ನೆಸ್ ಅಂದರೆ ಅದು ಮುಖ್ಯ. ಸೊ ಅದನ್ನೆಲ್ಲ ನಾವೇ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದ್ದಾಗ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ನನಗೆ ಅದೊಂಥರ ಪ್ಯಾಷನ್ ಇವಾಗ. ಶುರುವಾಗಿದ್ದು ಒಂಥರ ಆಶ್ಚರ್ಯಕರವಾಗೇ, ಅಂದರೆ ನನಗೆ ರನ್ನಿಂಗು ಅದೆಲ್ಲ ಏನು ಇಂಟ್ರೆಸ್ಟು ಇಲ್ಲ, ಗೊತ್ತೂ ಇರಲಿಲ್ಲ. ಆ್ಯಂಡ್ ಇಲ್ಲಿದ್ದಾಗ ಬೆಳಗ್ಗೆ ಶೂಟಿಂಗ್ ಹೋದರೆ ರಾತ್ರಿ ಬರ್ತಿದ್ದೆ. ಸೊ ಏನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಬಟ್ ಅವಾಗೆಲ್ಲ ಇಷ್ಟೊಂದು ಅದು ಇದು ಆಹಾರದ್ದೆಲ್ಲ ಇರ್ತಿರ್ಲಿಲ್ಲ. ಮನೇಲಿ ಆರಾಮಾಗಿ ಒಳ್ಳೆ ಊಟ ಮಾಡ್ತಿದ್ವಿ. ಸೊ ಅಷ್ಟು ಯೋಚನೆ ಮಾಡೋಷ್ಟು ಇರ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಬಟ್ ಆಮೇಲೆ ನಾನು US ಹೋದಾಗ ಒಂದು ಕಮ್ಯುನಿಟಿ ಕಾಲೇಜ್ನಲ್ಲಿ ಫಿಟ್ನೆಸ್ ಕ್ಲಾಸ್ ತೊಗೊಂಡಿದ್ದೆ, ಒಂದು ಬೂಟ್ ಕ್ಯಾಂಪ್ ಫಿಟ್ನೆಸ್ ಕ್ಲಾಸ್ ಅಂತ. ಅಲ್ಲಿ ವಾರ್ಮಪ್ ಅಂದರೆ ಓಡಿ ಅನ್ನೋರು, ಕೂಲ್ ಡೌನ್ ಅಂದರೆ ಓಡಿ ಅನ್ನೋರು. ಸೊ ನನಗೆ ಅವಾಗ ಇಲ್ಲಿಂದ ಅಷ್ಟು ದೂರ ಓಡೋಕ್ಕಾಗದಿರೋಳಿಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಒಂದಿನ ಅಂತೂ 1 ಮೈಲಿ ಓಡಬೇಕಾದ್ರೆ ಕ್ಲಾಸಲ್ಲಿ ಇರೋರೆಲ್ಲ ಎಲ್ಲ ವಯಸ್ಸಿನವರು ಇದ್ದರು, ಚಿಕ್ಕವರು ಇದ್ದರು, ದೊಡ್ಡವರು ಇದ್ದರು. ಬಟ್ ಎಲ್ಲರೂ ನನಗೆ ಚಿಯರ್ ಮಾಡ್ತಿದ್ರು. ಕೆಲವರು ವಾಪಸ್ ಬಂದು ನನ್ನ ಜೊತೆ ಓಡಿ ಸೊ 1 ಮೈಲಿ ಮುಗಿಸ್ದಾಗ ಅವತ್ತು ನನಗೆ ನಿಜವಾಗ್ಲೂ ಒಂದು ಮ್ಯಾರಥಾನ್ ಮುಗಿಸ್ದೆ ಅನ್ನೋಷ್ಟು ಫೀಲಿಂಗು. ಸರಿ, ಆಮೇಲೆ ಗುರುಗೂ ಮನೆಗೆ ಹೋಗಿ ಹೇಳಿದೆ ಹೀಗೆ ಅಂತ. ಆಮೇಲೆ ಅವನು ಸ್ಕೂಲ್ ಡೇಸಲ್ಲೆಲ್ಲ ಸ್ಕೂಲ್ ಟೀಮ್ಗೆಲ್ಲ ಓಡ್ತಿದ್ದ, ಬಟ್ ಅವನು ಬಿಟ್ಬಿಟ್ಟಿದ್ದ. ಸೊ ನಾವು ಅವಾಗ ಒಂಥರ ಚಾಲೆಂಜಾಗಿ ತೊಗೊಂಡು ಒಂದು ಫಿಟ್ನೆಸ್ ಕ್ಲಾಸ್ಗೆ, ಇದು ರನ್ನಿಂಗ್ ಟ್ರೈನಿಂಗ್ ಗ್ರೂಪಿಗೆ ಸೇರಿಕೊಂಡು ಅದಾಗಿ 3 ತಿಂಗಳಿಗೆ ನಮ್ಮದು ಫಸ್ಟ್ ಹಾಫ್ ಮ್ಯಾರಥಾನ್ ಅಂದರೆ 21 ಕಿಲೋಮೀಟರ್ದು ರನ್ ಮುಗಿಸಿದ್ವಿ. ಅದಾದಮೇಲೆ ಈ ರನ್ನಿಂಗ್ದು ಹುಚ್ಚು ಹಿಡೀತು. ಇದು ಒಳ್ಳೆ ಹುಚ್ಚು. ಯಾಕೆಂದರೆ ನಾನು ಹೇಳ್ತಾ ಇರ್ತೀನಿ, ಇದೊಂಥರ ಅಡಿಕ್ಷನ್ನು. ಬಟ್ ಏನಂದರೆ ಒಳ್ಳೆ ಅಡಿಕ್ಷನ್ನು. ಇದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ಲ, ಎರಡೂ ಆಗುತ್ತೆ. ಈ ಥರ ನಾವು ಸುಮಾರು ಮ್ಯಾರಥಾನ್ ರೇಸಸ್ ಎಲ್ಲ ಮಾಡೋದು. ಯಾಕೆಂದರೆ ಒಂದು ನಮ್ಮ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಸುಮಾರು ಈ ರೇಸ್ಗಳಲ್ಲೆಲ್ಲ ಬರೋ ನಾವೇನು ರಿಜಿಸ್ಟ್ರೇಷನ್ ಫೀ ಕೊಡ್ತೀವೋ ಆ ದುಡ್ಡೆಲ್ಲ ಸುಮಾರು ಒಂದು ಚಾರಿಟಿ ಕೆಲಸಕ್ಕೆ ಹೋಗುತ್ತೆ. ಸೊ ಎರಡೂ ಒಳ್ಳೆ ಕೆಲಸ ಆದಂಗಾಯಿತು ಅಂತ ಶುರು ಮಾಡಿದ್ವಿ. ಸೊ ಸಾಕಷ್ಟು ಮಾಡಿಬಿಟ್ಟಿದ್ದೀವಿ. ಒಂದು ಐ ಡೋಂಟ್ ನೋ, ಲೆಕ್ಕನೂ ಇಟ್ಟಿಲ್ಲ. ಮೊನ್ನೆ ಯಾರೋ ಮನೆಗೆ ಬಂದಾಗ ನಮ್ಮ ವಾಲಲ್ಲಿರೋ ಫುಲ್ ಮೆಡಲ್ಸ್ ಎಲ್ಲ ನೋಡಿ ಎಷ್ಟಿದೆ ಅಂತ ನೀವೇ ಲೆಕ್ಕ ಹಾಕಬೇಕಿದ್ರೆ ಅಷ್ಟಾಗಿದೆ. ಆ್ಯಂಡ್ ಅದೇ ಟೈಮಲ್ಲೇ ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೂ ಕೂಡ ಮಾಡಬೇಕು ಅಂತ ಬಂತು. ಸೊ ನಾವು ಫಸ್ಟ್ ಹಾಫ್ ಮ್ಯಾರಥಾನ್ ಮಾಡಿದಾಗಲೇ ನಮ್ಮಮ್ಮನೂ ಆ ಟೈಮಲ್ಲಿ US ಬಂದಿದ್ದರು. ಅವರು 21 ಕಿಲೋಮೀಟರ್ದು ವಾಕ್ ಮಾಡಿ ಅವರ ಏಜ್ ಗ್ರೂಪ್ನಲ್ಲಿ ಅವ್ರು ಸೆಕೆಂಡ್ ಬಂದಿದ್ದರು. ಸೊ ಅದು ನನಗೂ ಒಂಥರ ಇನ್ಸ್ಪಿರೇಷನ್. ಅಂದರೆ ಅವ್ರು ಆ ಏಜ್ನಲ್ಲೂ ಮಾಡಿದಾಗ ನಮ್ಗೆ ಏನು ಕಷ್ಟ ಇದೆ ಮಾಡೋಕ್ಕೆ ಅಂತ. ಆ್ಯಂಡ್ ಆವಾಗ ಅವರು 60ಸಲ್ಲಿದ್ದರು. ಈಗ ಇವಾಗ ಇನ್ನೇನು 80 ಆಗುತ್ತೆ ಅವ್ರಿಗೆ. ಮೊನ್ನೆ ಕೂಡ ಅವರು ಒಂದು 21 ಮೈಲಿ ವಾಕ್ ಮಾಡಿದ್ರು, ಅಂದರೆ 32 ಚಿಲ್ಲರೆ ಕಿಲೋಮೀಟ್ರು ವಾಕ್ ಮಾಡಿದ್ರು. ಸೊ ಆ್ಯಂಡ್ ಮೊನ್ನೆ ಬಂದಾಗಲೂ ಒಂದು 3-4 ಹಾಫ್ ಮ್ಯಾರಥಾನ್ಗಳೆಲ್ಲ ಮಾಡಿದ್ರು. ಸುಮಾರು ಅವರು ಈಗ ಒಂದು 35 ಹಾಫ್ ಮ್ಯಾರಥಾನ್ಸ್ ಎಲ್ಲ ಮಾಡಿದ್ದಾರೆ. ಇನ್ನೂ ಮಾಡಬೇಕು ಅನ್ನೋ ಒಂದು ಛಲ ಇದೆ ಅವ್ರಿಗೆ. ಆ್ಯಂಡ್ ನಾವೇ ಯಾವತ್ತೂ ಮಾಡಬೇಡ ಅಂತಲೂ ಹೇಳಿಲ್ಲ. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಫಿಟ್ನೆಸ್ ನಮ್ಮ ಕೈಲಿ ಆಗೋವರೆಗೂ ನನಗಾಗಲ್ಲ, ನಂಗೆ ಇಷ್ಟು ವಯಸ್ಸಾಗೋಯ್ತು ಅನ್ನೋದನ್ನ ನಾವು ತಲೆಯಲ್ಲಿ ತಂದ್ಕೋಬಾರ್ದು ಅಂತ. ಅದೇ ಪಾಲಿಸಿ. ನಡೆಯಲ್ವಲ್ಲ ಮೇಡಮ್, ನಾವೀಗ ಸ್ಟೆಪ್ ಹತ್ತಲ್ವಲ್ಲ, ಹತ್ತಬೇಕು, ಸ್ಟೆಪ್ ಇದ್ರೆ ಹತ್ತಬೇಕು. ನಾನು ಎಷ್ಟೋ ಸಲ ನೋಡ್ತಾ ಇರ್ತೀನಲ್ಲ, ಒಂದು ಫ್ಲೋರ್ ಇದ್ರೂ ಜನ ಇದು ಮಾಡ್ತಾರೆ, ಇಳಿಯೋಕ್ಕೂ ಕೂಡ ಬೇಡ, ಹತ್ತಿ ಇಳೀರಿ, ಒಳ್ಳೆಯದಲ್ವಾ, ಎಕ್ಸರ್ಸೈಸ್ ಆಗುತ್ತೆ. ದಿನಕ್ಕೆ ನಾನಂತೂ ಕೆಲವು ಸಲ ಏನಾಗುತ್ತೆ, ಬೆಳಗ್ಗೆ ಏನೋ ವಾಕ್ ರನ್ನು ಹೋಗೋಕ್ಕಾಗಿರಲ್ಲ, ಆದರೂ ಅವಾಗ ಇಟ್ಕೊಂಡು ಹಿಂಗಾರು ಆಗಲಿ 10,000 ಸ್ಟೆಪ್ಸ್ ಆಗಬೇಕು ಅಂತ ಕೊನೆಗೆ ರಾತ್ರಿ ಒಂದು 10 ನಿಮಿಷ ಹಿಂಗೆ ಒಟ್ಟಿನಲ್ಲಿ ನಾನು 10,000 ಸ್ಟೆಪ್ಸಾರು ಮಾಡ್ತೀನಿ ದಿನಕ್ಕೆ. ಸೊ ಅದೊಂದು ಗೋಲ್ ಅಷ್ಟೇ. ಅದು 10,000 ಮಾಡೇ ನಾನು ಫಿಟ್ಟಾಗಿ ಇರಬೇಕಾಗಿಲ್ಲ. ಬಟ್ ನನ್ನ ತಲೆಯಲ್ಲಿ ಅದಿರುತ್ತಲ್ಲ, ಅದು ಒಂದು ದಿನ ಮಾಡಲಿಲ್ಲ ಅಂದರೆ ಕೊರಿತಾ ಇರುತ್ತೆ, ಇವತ್ತು ಅಷ್ಟು ಮಾಡಲೇ ಇಲ್ಲ, ನಾನು ಫೋನಲ್ಲಿ ಅದು ತೋರಿಸ್ಬೇಕು 10,000 ಗ್ರೀನ್. ಸೊ ತೋರಿಸಿದ್ರೆ ಎಲ್ಲೋ ಮನಸ್ಸಲ್ಲಿ ಕಾಡ್ತಿರುತ್ತೆ. ಆ ಥರ ಬೇಕು. ಫಿಟ್ನೆಸ್ಸು, ಹೆಲ್ದಿ ಈಟಿಂಗ್ ಎರಡೂ ಇದ್ದರೆ ನಾವಿರೋ ಅಷ್ಟು ದಿನವೂ ಬಿಕಾಸ್ ಇದೆಲ್ಲ ನಮ್ಮ ಕೈಲೇ ಇದೆ, ನಮ್ಮ ಆರೋಗ್ಯ ನೋಡ್ಕೊಳ್ಳೋದು. ಆ್ಯಂಡ್ ಆರೋಗ್ಯವೇ ಭಾಗ್ಯ, ಆರೋಗ್ಯವಾಗಿದ್ದಷ್ಟು ಒಳ್ಳೆಯದಲ್ವಾ. ಸೊ ಅದಕ್ಕೆ ಅದ್ರ ಬಗ್ಗೆ ಗಮನ ಕೊಡೋದು. ಆ್ಯಂಡ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಎಲ್ಲ ಮಾಡೋಕ್ಕೂ ಒಂದು ಅವಕಾಶ ಸಿಕ್ತು, ಎಕ್ಸ್ಪೋಜರ್ ಸಿಕ್ತು. ಸೊ ಮಾಡೋಕ್ಕಾಯಿತು. ಎಲ್ಲ ರೈಡ್ಸ್ ಆಗಲಿ, ವೈಟ್ ವಾಟರ್ ರಾಫ್ಟಿಂಗು, ಆಮೇಲೆ ಅಫ್ಕೋರ್ಸ್ ಸ್ಕೈ ಡೈವಿಂಗ್ ಅಂತೂ ನಮ್ಮಮ್ಮನ ಜೊತೆ ಅವರು ಎಲ್ಲ ಅದು ಮಾಡ್ಯಾರ. ಅವ್ರಿಗೂ ಒಂಥರ ಚಿಕ್ಕ ವಯಸ್ಸಿಂದ ಅವ್ರಿಗೂ ಈ ಥರದ್ದೆಲ್ಲ ಇತ್ತು ಅನಿಸುತ್ತೆ. ಬಟ್ ಅದಕ್ಕೆ ಅವಕಾಶಗಳಿರಲಿಲ್ಲ. ಬಟ್ ಅಲ್ಲಿ ಬಂದಾಗ ಅವ್ರಿಗೆ ಈ ಥರದ್ದೆಲ್ಲ ನೋಡಿ ನಾನು ಮಾಡಬೇಕು ಅಂತ. ಸೊ ಸ್ಕೈ ಡೈವಿಂಗ್ ಅಂತೂ ನಮ್ಮ ಅಣ್ಣನ ಮಗಳು
ಅವಳು ಹೇಳ್ಬಿಟ್ಟಿದ್ಲು, ನನಗೆ 18 ಆದಾಗ, ಅಲ್ಲಿ 18 ಆಗೋವರೆಗೂ ಮಾಡೋ ಹಂಗಿಲ್ಲ, ಸೊ ನನಗೆ 18 ವರ್ಷ ಆದಾಗ ನಾನು ಸ್ಕೈ ಡೈವಿಂಗ್ ಅಜ್ಜಿ ಜೊತೆನೇ ಮಾಡಬೇಕು ಅಂತ. ಸೊ 3 ಜನ, ನಾವು 3 ಜನ್ರೇಷನ್, ನಾನು, ನಮ್ಮಮ್ಮ, ನಾನು, ನಮ್ಮ ಅಣ್ಣನ ಮಗಳು, ಸೊ 3 ಜನ್ರೇಷನ್ಸು. ನಾವು ಎಷ್ಟೋ ಸಲ ಅನ್ಕೋತೀವಿ ಪ್ರಾಬ್ಲಿ ನಮ್ಮ ಇಂಡಿಯನ್ ವಿಮೆನ್ನಲ್ಲಿ ಆ ಥರ 3 ಜನ್ರೇಷನವರು ಒಟ್ಟಿಗೆ ಸ್ಕೈ ಡೈವಿಂಗ್ ಮಾಡೋದು ಪ್ರಾಬಬ್ಲಿ ಇಲ್ಲ ಅಂತಲೇ ಅನ್ಕೋತೀವಿ. ಅದು ಎಲ್ಲೂ ನಾವು ನೋಡೋಕ್ಕೆ ಹೋಗಿಲ್ಲ. ಎಷ್ಟೋ ಜನ ಹೇಳಿದ್ರು ನೋಡಿ ರೆಕಾರ್ಡ್ಸ್ ಬುಕ್ ಇರುತ್ತಲ್ಲ, ಸೊ ಚೆಕ್ ಮಾಡಿ ಅಂತ. ಮಾಡಿಲ್ಲ ಅದನ್ನು. ಬಟ್ ಅದೊಂದು ಹೆಮ್ಮೆ ವಿಷಯ, ಖುಷಿಯಾಗಿತ್ತು. 18,000 ಅಡಿಯಿಂದ ಮೇಲೆ ಧುಮುಕಿ ಸ್ಕೈ ಡೈವಿಂಗ್ ಮಾಡೋ ಎಕ್ಸ್ಪೀರಿಯನ್ಸು, ಆಮೇಲೆ ಪ್ಯಾರಾಸೇಲಿಂಗು, ಇದೆಲ್ಲ ಥ್ರಿಲ್ ಕೊಡೋವಂಥ ವಿಷಯಗಳು. ಬಟ್ ರನ್ನಿಂಗ್ ಅಂತೂ ನಡೀತಾನೆ ಇರುತ್ತೆ, ಹೈಕಿಂಗು, ರನ್ನಿಂಗು ಅವೆಲ್ಲ. ಗ್ರೇಟ್ ಮೇಡಮ್. ಬಟ್ ನೀವು ಬರೀ ನಟಿ ಆಗೋದಿಲ್ಲ, ಗಾಯಕಿ ಆಗಿಲ್ಲ, ಜೊತೆಗೆ ನಿರ್ಮಾಣ ಮಾಡ್ತಿರಲ್ಲ. ಆ ಚಾಲೆಂಜ್ ತಗೊಳ್ಬೇಕಾದ್ರೆ ನಿಮಗೆ ಬೇಡ, ನನಗೆ ಯಾಕೆ ರಿಸ್ಕು, ಆರಾಮಾಗಿರ್ತೀನಿ ಅಂತ ಆರಾಮಾಗಿರ್ಬೋದಾಗಿತ್ತೇನೋ? ಅದಿರ್ಬೋದಾಗಿತ್ತು ಆ್ಯಕ್ಚುಲಿ. ಇವಾಗಿನ ಪರಿಸ್ಥಿತಿ ನೋಡಿದ್ರಂತೂ ಹಾಗೆ ಅನಿಸುತ್ತೆ. ಬಬ್ರು ನಿರ್ಮಾಣ ಮಾಡಬೇಕು ಅನ್ನೋ ತಲೆಯಲ್ಲಿರಲಿಲ್ಲ. ಬಬ್ರು ಸಿನಿಮಾ ಆಗಿದ್ದು ಹೇಗೆ ಅಂದರೆ, ಅಲ್ಲಿ ಸುಜಯ್ ರಾಮಯ್ಯ ಅಂತ ಇದರಲ್ಲಿದ್ದಾರೆ US ಅಲ್ಲಿ. ಅವರು ಒಂದು ಗ್ರೇ ಅಂತ ಒಂದು ಸಿನಿಮಾ ಮಾಡಿದ್ರು, ಶಾರ್ಟ್ ಫಿಲ್ಮ್, 4 minutes ಇದೆ ಅದು. ಈ ಪೈರಸಿ ಬಗ್ಗೆ, ಅಂದರೆ ಇವತ್ತು ನಮ್ಮ ಸಿನಿಮಾಗಳು ರಿಲೀಸ್ ಆಗತ್ತರ ಅಷ್ಟರಲ್ಲೇ ಪೈರೇಟೆಡ್ ಕಾಪೀಸ್ ಎಲ್ಲ ಬಂದ್ಬಿಡತ್ತಲ್ಲ, ಸೊ ಅದ್ರ ಬಗ್ಗೆ ಒಂದು ಗ್ರೇ ಅಂತ ಸಿನಿಮಾ ಮಾಡಿದರು. ಅದರಲ್ಲಿ ನಾನು ಮಾಡಿದ್ದೆ. ಅದರಲ್ಲಿ ಒಂಥರ ನಂದು ಡಬಲ್ ಆ್ಯಕ್ಟಿಂಗ್ ಥರ ಮಾಡಿ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದರಲ್ಲಿದೆ, ಆನ್ಲೈನು ನೋಡ್ಬೋದು ನೀವು. ಸೊ ಅದು ಮಾಡ್ತಾ ಇದ್ದಾಗ ಅವ್ರಿಗೆ ಈ ಐಡಿಯಾ ಬಂತು ಬಬ್ರುದು, ಒಂದು ಟ್ರಾವೆಲ್ ಸಿನಿಮಾ ಮಾಡೋಣ, ಒಂದು ಹಾಲಿವುಡ್ ಸ್ಟೈಲ್ನಲ್ಲಿ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ನಾವು ಮಾಡೋಣ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಎಲ್ಲನೂ, ನೀವು ಮಾಡ್ತೀರಾ ಅಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಶುರುವಾಗಿದ್ದು ಸುಮನ್ ನಗರ್ಕರ್ ಪ್ರೊಡಕ್ಷನ್ಸ್. ಅದು ಆಗ ಬಬ್ರು ಮಾಡಿದ್ವಿ. ಸೊ ಮೊದಲನೇ ಕನ್ನಡ ಚಲನಚಿತ್ರ ಪೂರ್ತಿ ಅಮೇರಿಕಾದಲ್ಲೇ ಮಾಡಿದ್ದು. ಯಾಕೆಂದರೆ ಸುಮಾರು ಸಿನಿಮಾಗಳೆಲ್ಲ ಕಥೆ ಅರ್ಧ ಇಲ್ಲಿ ಅರ್ಧ ಅಲ್ಲಿ ಆ ಥರ ಆಗುತ್ತಲ್ಲ, ನಮ್ಮದು ಪೂರ್ತಿ ಅಲ್ಲೇ ಆಗಿದ್ದು. ಒಂದು ಫ್ರೇಮ್ ಕೂಡ ಇಲ್ಲಿ ನಾವು ಶೂಟ್ ಮಾಡೇ ಇಲ್ಲ. ಆ್ಯಂಡ್ ಯಾವುದೇ ಫ್ರೇಮ್ನಲ್ಲೂ ನಾವು ಏನೋ ಗೋಲ್ಡನ್ ಗೇಟ್ ಬ್ರಿಡ್ಜ್ ತೋರಿಸು ಅಥವಾ ನ್ಯೂಯಾರ್ಕ್ ತೋರಿಸು ಏನೂ ಇಲ್ಲ. ಜನರಲ್ಲಾಗಿ ಎಲ್ಲೂ ಶೂಟ್ ಮಾಡದೇ ಇರೋಂಥ ಜಾಗಗಳಲ್ಲಿ ನಾವು ಮಾಡಿದ್ವಿ. ಆಮೇಲೆ ಸಣ್ಣ ಟೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಬಟ್ ಹಾಲಿವುಡ್ ಕನ್ನಡ ಫಿಲ್ಮ್ ಅಂತ ಹೇಳ್ಕೊತೀವಿ. ಯಾಕೆಂದರೆ ಹಾಲಿವುಡ್ ಪ್ರಾಜೆಕ್ಟ್ಸಲ್ಲಿ ಕೆಲವರು ಕೆಲಸ ಮಾಡಿದಂಥವರು ಕೂಡ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಇನ್ನೂ ಹೆಮ್ಮೆ ಇದೆ. ಬಟ್ ಅದರಿಂದ ರಿಯಲೈಸ್ ಆಗಿದ್ದೆ ಏನಂದರೆ, ಆ್ಯಕ್ಟಿಂಗ್ ಈಸಿ, ಸಿನಿಮಾ ಮಾಡೋದು ಈಸಿ. ಒಂದು ಪ್ರೊಡಕ್ಷನ್ ಮಾಡಿ ಸಿನಿಮಾ ಮಾಡಿಬಿಡ್ಬೋದು, ಬಟ್ ರಿಲೀಸು ಅದೆಲ್ಲ ಇದೆಯಲ್ಲ, ಅದು ಕಷ್ಟ. ಅದು ದೊಡ್ಡ ಪಾಠ ಕಲಿಸುತ್ತೆ. ಅದಾದ ನಂತರ ಇನ್ನೊಂದು ಬ್ರಾಹ್ಮಿ ಅಂತ ಒಂದು ಚಿತ್ರ ಮಾಡಿದ್ವಿ. ಅದಿನ್ನೂ ರಿಲೀಸ್ ಮಾಡಿಲ್ಲ, ಬಿಕಾಸ್ ಕೋವಿಡ್ ಆಯಿತು, ಎಲ್ಲ ಆಯಿತು. ಸೊ ರಿಲೀಸ್ ಮಾಡಿಲ್ಲ. 2 ಸಿನಿಮಾಗಳು ನಮ್ಮ ಪ್ರೊಡಕ್ಷನಿಂದ ಮಾಡಿದ್ದು. ಅದೇ ಮೇಡಮ್, 25 ವರ್ಷದ ಹಿಂದೂ ಈಗ ನೋಡೋದಾದ್ರೆ ನಿಮಗೆ ಏನು ವ್ಯತ್ಯಾಸ ಅನಿಸುತ್ತೆ ಇಂಡಸ್ಟ್ರಿ? ಒಂದಂತೂ ಅಫ್ಕೋರ್ಸ್ ಏನು ಹೇಳ್ಬೋದು ಅಂದರೆ, ಡಿಜಿಟಲ್ ವರ್ಸಸ್ ಫಿಲ್ಮ್ ಅಲ್ವಾ. ಫಿಲ್ಮ್ ರೀಲ್ ನಾನು ಅವಾಗ ಮಾಡ್ತಿದ್ದಾಗ ಫಿಲ್ಮ್ ರೀಲು, ಈಗ ಎವ್ರಿಥಿಂಗ್ ಇಸ್ ಡಿಜಿಟಲ್. ಸೊ ವೇ ಆಫ್ ಫಿಲ್ಮಿಂಗ್ ಇಸ್ ವೆರಿ ಡಿಫ್ರೆಂಟ್. ಆಗೆಲ್ಲ ನಾವು ರಿಹರ್ಸ್ ಮಾಡ್ತಿದ್ವಿ, ಬಟ್ 1 ಟೇಕ್ 2 ಟೇಕ್, ಇಲ್ಲಾಂದರೆ ರೀಲ್ ತುಂಬ ಎಕ್ಸ್ಪೆನ್ಸಿವ್. ಸೊ ಯಾವ ಒಂದು ಇದು ಇಲ್ಲದೆ ಬೇಗ 1 ಟೇಕ್ 2 ಟೇಕ್ ಮಾಡಿಬಿಟ್ರೆ ತುಂಬ ಸೇವ್ ಆಗೋದು ಪ್ರೊಡ್ಯೂಸರ್ಗೂ ಕೂಡ. ಆ್ಯಂಡ್ ಈಗೇನಾಗಿದೆ ಅಂದರೆ ಡಿಜಿಟಲ್. ಸೊ ಈ ಆ್ಯಂಗಲಿಂದನೂ ತೆಗೆಯೋಣ, ಹಿಂಗೂ ತೆಗೆಯೋಣ, ಹಾಗೂ ತೆಗೆಯೋಣ ಅಂತ ಟೈಮ್ ಜಾಸ್ತಿ ಹೋಗ್ತಾ ಹೋಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ನಾನು ಅಟ್ಲೀಸ್ಟ್ ನಾನು ಮಾಡಿರೋ ಕೆಲವು ಇದರಲ್ಲಿ ಅಬ್ಸರ್ವ್ ಮಾಡಿರೋ ವಿಷಯ ಇದು. ಆ್ಯಂಡ್ ಈಗ ಎಲ್ಲರಿಗೂ ಅಭ್ಯಾಸ ಇರೋದೇನು, ಒಂದು ಶಾರ್ಟ್ ಆದ ತಕ್ಷಣ ಹೋಗ್ತೀವಿ ಮಾನಿಟ್ರ್ ನೋಡೋದು, ಅದೆಲ್ಲ ನನಗಿವತ್ತಿಗೂ ಅದ್ರ ಕಡೆ ಗಮನ ಹೋಗಲ್ಲ. ಯಾಕೆಂದರೆ ನಾವು ಅವಾಗೆಲ್ಲ ಮಾನಿಟ್ರ್ ನೋಡೋ ಅಭ್ಯಾಸ, ಮಾನಿಟರೇ ಇರ್ತಿರ್ಲಿಲ್ಲ. ಕ್ಯಾಮ್ರಾಮನ್ ಓಕೆ, ಶಾರ್ಟ್ ಓಕೆ ಅಂದರೆ ಡೈರೆಕ್ಟ್ರಿಗೆ ಹಾಗೆ ನೋಡೋರು, ಆ್ಯಕ್ಟಿಂಗ್ ಓಕೆ ಅನ್ನಿಸ್ತು, ಕ್ಯಾಮ್ರಾಮನ್ಗೆ ಎಲ್ಲ ಟೆಕ್ನಿಕಲಿ ಎಲ್ಲ ಸರಿ ಇದೆ ಅನಿಸಿದ್ರೆ ಶಾರ್ಟ್ ಓಕೆ ಅಷ್ಟೇ. ಯಾರಿಗೂ ಮಾನಿಟ್ರ್ ನೋಡೋ ಅವಕಾಶನೇ ಇರ್ತಿರ್ಲಿಲ್ಲ. ನಾವು ನಮ್ಮ ಡಬ್ಬಿಂಗ್ ಟೈಮ್ನಲ್ಲೇ ನಾವು ನೋಡ್ತಾ ಇದ್ದಿದ್ದು ನಮ್ಮ ಇದನ್ನು. ಈಗೇನಾಗುತ್ತೆ, ಶಾರ್ಟ್ ಕಟ್ ಅಂದ ತಕ್ಷಣ ಎಲ್ಲರೂ ಮಾನಿಟ್ರ್ ಕಡೆ. ಸೊ ಹಾಗೆಲ್ಲ ಆದಾಗ ಟೈಮ್ ವೇಸ್ಟ್ ಆಗುತ್ತೆ. ಅದು ನನಗೆಲ್ಲೋ ಒಂದು ಕಡೆ ಕುಟುಕ್ತಾ ಇರುತ್ತೆ, ಯಾಕೆ ಹಿಂಗೆ ಟೈಮ್ ವೇಸ್ಟ್ ಮಾಡೋದು ಅಂತ. ಬಟ್ ಕ್ರಿಯೇಟಿವಿಟಿ ಈಗ ತುಂಬಾ ಇದಾಗಿದೆ. ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋವಂಥ ನಿರ್ದೇಶಕರು ಜಾಸ್ತಿ ಆಗ್ಯಾರ. ಯಾಕೆಂದರೆ ಹಿಂದೆಲ್ಲ ಒಂದು ಸೆಟ್ ಫಾರ್ಮುಲಾ ಇತ್ತು. ಅಂಥ ಟೈಮ್ನಲ್ಲೇ ಬೆಳದಿಂಗಳ ಬಾಲೆ ಬಂತು. ಬಟ್ ಅದ್ರದ್ದು ಎಷ್ಟು ಮಹಾ ಇದೆ ಅಲ್ವಾ ಸಿನಿಮಾಗಳು. ಸೊ ಒಂದು ಸೆಟ್ ಫಾರ್ಮುಲಾ ಇಲ್ಲ, ಫ್ಯಾಮಿಲಿ ಕಥೆ ಇಲ್ಲ, ಆ್ಯಕ್ಷನ್ನು ಇಲ್ಲ, ಇದು ಅಂತಿತ್ತು. ಬಟ್ ಈಗ ಅದೇ ಚೌಕಣ್ಣಲ್ಲೂ ಬೇರೆ ಬೇರೆ ಥರ ಮಾಡುವಂಥ ಯುವ ನಿರ್ದೇಶಕರು ಸಾಕಷ್ಟು ಹೊಸ ಐಡಿಯಾಗಳೊಂದಿಗೆ ಬರ್ತಿದ್ದಾರೆ. ಸೊ ದಟ್ಸ್ ಎ ಗುಡ್ ಡೆವಲಪ್ಮೆಂಟ್. ನಮಗೂ ಡೈರೆಕ್ಷನ್ ಪ್ಲ್ಯಾನ್ ಇದೆ ಅಂತ ಕೇಳ್ಪಟ್ಟೆ. ಇದೆ, ಬಟ್ ಏನು ಮಾಡಿಲ್ಲ. ಆ್ಯಕ್ಟಿಂಗ್ ಐ ಥಿಂಕ್ ಬೆಸ್ಟ್ ಅನಿಸುತ್ತೆ. ಮಾಡಬೇಕು, ಎಕ್ಸ್ಪೀರಿಯನ್ಸ್ ಇಷ್ಟಿದೆ, ಮಾಡೋದು ಒಳ್ಳೇದು ಅನಿಸುತ್ತೆ. ಬಟ್ ಸೀರಿಯಸ್ ಆಗಿ ಯೋಚನೆ ಮಾಡಿಲ್ಲ. ಮಾಡಿದ್ರೆ ಯಾವ ಥರ ಮಾಸ್ ಸಬ್ಜೆಕ್ಟ್ ಮಾಡಬೇಕು ಅಥವಾ ಒಂದು ಎಫೆಕ್ಟ್ ಮನಸ್ಸಿಗೆ ತಟ್ಟೋ ಅಂಥದ್ದೇ. ಐ ಮೀನ್ ನನ್ನ ಇದಿರೋದೇ ಹಾಗಲ್ಲ. ಸೊ ಸಿಂಪಲ್ ಸ್ಟೋರಿ ಹಾಗೇ ಇರಬೇಕು ಅಂತ. ಬಟ್
ಸದ್ಯಕ್ಕೆ ಯೋಚನೆ ಮಾಡಿಲ್ಲ ಅದ್ರದ್ದು. ದಿನಚರಿ ಹೇಗಿರುತ್ತೆ ಮೇಡಮ್ ನೀವು ಶುರು ಮಾಡೋದಾದರೆ? ನಾನು ಅಂದ್ಕೊಂಡಂಗೆ ಅಮೇರಿಕಾದಲ್ಲೂ ಇಲ್ಲೂ ಏನು ತುಂಬ ಏನು ಬದಲಾವಣೆ ಇರಲ್ಲ, ಅದೇ ಎದ್ದೇಳೋದು ಹಂಗೆ ಜಾಗ ಬೇರೆ ಅಷ್ಟೇ. ಹೇಳಿ ದಿನಚರಿ ಬಗ್ಗೆ ಒಂದು ಚುಟುಕಾಗಿ ಹೇಳೋದಾದ್ರೆ. ದಿನಚರಿ ಅಂದರೆ ಸಾಮಾನ್ಯವಾಗಿ ಇಲ್ಲಿದ್ದಾಗಂತೂ ತುಂಬ ಬೇಗ ಹೇಳ್ತೀವಿ, 4:45 ಒಳಗೆಲ್ಲ. ಯಾಕೆಂದ್ರೆ 5:05 ಒಳಗೆ ವಾಕಿಂಗ್ ರನ್ನಿಂಗ್ ಹೋಗಲಿಲ್ಲ ಅಂದರೆ ಆಮೇಲೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ, ಹೋಗೋಕ್ಕಾಗಲ್ಲ ಅಂತ. ಅಲ್ಲಿ ಸ್ವಲ್ಪ ಇನ್ನು ಚೂರು ರಿಲ್ಯಾಕ್ಸ್ಡ್ ಇದಿರುತ್ತೆ, ಯಾಕೆಂದರೆ ಟ್ರಾಫಿಕ್ದೇನು ತೊಂದರೆ ಇರಲ್ಲ. ಆ್ಯಂಡ್ ವಾಕ್ ರನ್ಗೆ ಬೇರೆ ಟ್ರೇಲ್ಸ್ ಇರುತ್ತೆ, ಸೊ ಆರಾಮಾಗಿ ನಮ್ಮ ಪಾಡಿಗೆ ನಾವು ಹೋಗ್ಬೋದು. ಅದರಿಂದ ಅಲ್ಲಿ ಅದ್ರದ್ದು ಇರಲ್ಲ. ಬಟ್ ಸಮ್ಮರಲ್ಲಿ ಅಲ್ಲಿ ತುಂಬ ನಾವಿರೋ ಜಾಗದಲ್ಲಿ ಹೀಟ್ ಜಾಸ್ತಿ, ಹಾಗಾಗಿ ಅಲ್ಲೂ ಸ್ವಲ್ಪ ಬೇಗ ಎದ್ದು ಸಮ್ಮರಲ್ಲಿ ಬೇಗ ಹೋಗ್ತೀವಿ. ಚಳಿಗಾಲದಲ್ಲಿ ಎಷ್ಟೊತ್ತಿಗೆ ಹೋದರೂ ಚಳಿನೇ ಇರುತ್ತೆ, ಸೊ ಯೋಚನೆ ಇಲ್ಲ. ಬಟ್ ಬೆಳಗ್ಗೆ ಏಳೋದು ನನಗೆ ತಕ್ಷಣ ಟೀ ಅಂತೂ ಬೇಕೇ ಬೇಕು, ಇಷ್ಟೇ ಕುಡಿಯೋದು. ಬಟ್ ದಿನಕ್ಕೆ ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ 3 ಗಂಟೆಗೆ ಒಂದು ಸಲ ನಂಗೆ ಟೀ ಬೇಕೇ ಬೇಕು, ಅದು ಕಂಪಲ್ಸರಿ. ಜಿಂಜರ್ ಟೀ, ನೋ ಶುಗರ್ ಆ್ಯಂಡ್ ಸ್ವಲ್ಪನೇ ಹಾಲು ಅಷ್ಟೇ, ಬಟ್ ಬೇಕೇ ಬೇಕು ಟೀ ಕುಡಿಯೋದು. ಆ್ಯಂಡ್ ಇಲ್ಲಾದರೆ ವಾಕ್ ಹೋಗಿ ಬಂದು ಬ್ರೇಕ್ಫಾಸ್ಟು, ಇಲ್ಲ ಅಲ್ಲಿ ಸಾಮಾನ್ಯವಾಗಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಜಿಮ್ಮು 2 ಅವರ್ಸ್ ಜಿಮ್ಗೆ ಹೋಗ್ತೀನಿ, ವೆಯ್ಟ್ಸ್ ಮಾಡ್ತೀನಿ, ಅದಕ್ಕೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಮಾಡ್ತೀನಿ. ಸಾಮಾನ್ಯವಾಗಿ ಬ್ರೇಕ್ಫಾಸ್ಟು ಓವರ್ನೈಟ್ ಓಟ್ಸು, ಅದಕ್ಕೊಂಚೂರು ಸಕ್ಕರೆ ಏನೂ ಹಾಕಲ್ಲ, ಒಂದಿಷ್ಟು ಚಿಯಾ ಸೀಡ್ಸು, ನಟ್ಸು, ಆ ಥರ ಪ್ರೋಟೀನ್ ಎಲ್ಲ ಏನೇನು ಬೇಕೋ ಆ ಥರದ್ದು ಹಾಕಿ ಹಾಲು ಹಾಕಿ ಕಲಸಿಟ್ಟು ತಿನ್ನೋದು. ಆಮೇಲೆ ಒಂದು ಪ್ರೋಟೀನ್ ಶೇಕ್, ವರ್ಕೌಟ್ ಮುಗಿಸ್ಕೊಂಡು ಪ್ರೋಟೀನ್ ಶೇಕು, ಅದು ಅಡುಗೆ ಊಟ. ದೆನ್ ಅಫ್ಕೋರ್ಸ್ ಬೇರೆ ಏನಾದ್ರು ಕೆಲಸಗಳಿರುತ್ತೆ. ಗಾರ್ಡನಿಂಗ್ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ಸಾಕಷ್ಟು ಗಿಡಗಳು ಹಾಕ್ಕೊಂಡಿದ್ದೀವಿ, ಸೊ ಅದನ್ನ ನೋಡ್ಕೊಳ್ಳೋ ಕೆಲಸ ಇದ್ದೇ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ಜೊತೆ ಏನಾದ್ರು ಒಂದು ಗೆಟ್ ಟುಗೆದರ್ ಇದ್ದೇ ಇರುತ್ತೆ. ವೀಕ್ ಡೇಸ್ ಕೂಡ ಎಷ್ಟೋ ಸಲ ಮೀಟ್ ಮಾಡ್ತೀವಿ. ಸಾಯಂಕಾಲ ಒಂದು ಸಾಧ್ಯವಾದರೆ ಒಂದು ವಾಕಿಗೆ ಹೋಗಿ ಬರೋದು, ಏನಾದ್ರು ಬೇಗ ಮಲ್ಕೋತೀವಿ. ಒಂದು 7-7:15 ಡಿನ್ನರ್ ಮುಗಿಸ್ಬಿಟ್ರೆ 10 ಗಂಟೆ ಒಳಗೆ ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ಸಿಂಪಲ್. ಹೋಗಿ ಸಿನಿಮಾ ನೋಡ್ತೀರಾ? ಅಲ್ಲಿ ನಾವಿರೋ ಊರಲ್ಲಿ ನಮ್ಮ ಕನ್ನಡ ಸಿನಿಮಾ ಬಂದ್ರಂತೂ ಖಂಡಿತ ನೋಡ್ತೀವಿ. ಕೆಲವು ಸಲ ಬೇಜಾರು ಆಗುತ್ತೆ, ಅಲ್ಲಿ ಹೋದಾಗ ಇಬ್ಬರು ನೋಡ್ತಿರ್ತಾರೆ, 4 ಜನ ಕೂತ್ಕೊಂಡು ನೋಡ್ತಿರ್ತಾರೆ. ಅಯ್ಯೋ ಇಷ್ಟೇ ಜನನ ಅನಿಸುತ್ತೆ. ಮುಂಚೆಲ್ಲ ತುಂಬ ಜನ ಬರೋರು, ಈಗೇನಾಗಿದೆ ಸಿನಿಮಾಗಳಿಗೆ ಇಲ್ಲಿ ಹೇಗಾಗಿದೆಯೋ ಹಾಗೆ ಅಲ್ಲೂ ಕನ್ನಡ ಸಿನಿಮಾಗೆ ಜನ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಸೊ ಅದು ಬೇಜಾರಾಗುತ್ತೆ. ಬಟ್ ನಮ್ಮೂರಲ್ಲಿ ಯಾವುದೇ ಕನ್ನಡ ಸಿನಿಮಾ ಬಂದರೂ ಹೋಗ್ತೀವಿ, ಅದರ್ವೈಸ್ ಬೇರೆ ನಮ್ಮ ಇಂಗ್ಲೀಷ್ ಸಿನಿಮಾಗಳನ್ನೂ ನೋಡ್ತೀವಿ ಅಷ್ಟೇ. ಬಟ್ ಇವಾಗ ಥಿಯೇಟ್ರಲ್ಲೂ ಜಾಸ್ತಿ ನೋಡ್ತೀವಿ ಆ್ಯಂಡ್ ಮನೆಯಲ್ಲೂ ಕೂತ್ಕೊಂಡು ನೋಡ್ತೀವಿ. ದಿನ ಸಾಮಾನ್ಯವಾಗಿ ಬೆಳಗ್ನೊತ್ತು ಟಿ ವಿ ಆನ್ ಮಾಡಲ್ಲ, ಬಟ್ ರಾತ್ರಿ 8 ಗಂಟೆ ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಿ ಅಷ್ಟೇ. ಮೇಡಮ್, ಅದನ್ನೇ ಮೇಜರ್ ಬದಲಾವಣೆ ತಾವು ಗಮನಿಸಿದ್ರಿ. ಆಗ ಜನ ಜಾಸ್ತಿ ಬರ್ತಿದ್ರು, ಆಡಿಯನ್ಸ್ ತುಂಬ ಇರ್ತಿದ್ರು. ಈಗ ಎಷ್ಟು ಒಳ್ಳೆ ಸಿನಿಮಾ, ಏನೋ ಕ್ರಿಯೇಟಿವ್ ಆಗಿ ಏನೋ ಮಾಡ್ತೀವಿ ಅಂದರೂ ಜನ ಬರಲ್ಲ. ಏನು ಇರ್ಬೋದು ಅಂತ ತಮ್ಗನ್ಸುತ್ತೆ? ಕೋವಿಡ್ ಚೇಂಜ್ಡ್ ಎವ್ರಿಥಿಂಗ್. ಕೋವಿಡ್ಗೆ ಮುಂಚೆನೂ ಜನ ಬರೋರು ಥಿಯೇಟ್ರಿಗೆ. ಕೋವಿಡ್ ಆದಮೇಲೆ ಏನಾಯಿತು, ಆ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ. ಆಮೇಲೆ ಜನಕ್ಕೆ ಎಕ್ಸ್ಪೋಜರ್ ಸಿಕ್ತು ವರ್ಲ್ಡ್ ಸಿನಿಮಾ, ವರ್ಲ್ಡ್ ಕಾಂಟೆಂಟ್ಗೆ. ಬೇಸಿಕಲಿ ಸಿನಿಮಾ ಅಂತಲೇ ಎಲ್ಲ, ವೆಬ್ ಸೀರೀಸ್ ಇರ್ಬೋದು, ಯಾವುದೇ ಇರ್ಬೋದು, ಈ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲ ಭಾಷೆ ಸಿನಿಮಾಗಳು, ಸೀರೀಸ್ನ ಎಲ್ಲ ನೋಡೋ ಒಂದು ಅವಕಾಶ ಸಿಕ್ತಲ್ಲ. ಸೊ ಜನಕ್ಕೆ ಅದು ಅಭ್ಯಾಸ ಆಗೋಯ್ತು. ಆ ಟೈಮಲ್ಲಿ ಆಚೆ ಹೋಗಬೇಕಾಗೇ ಇಲ್ಲ, ನಾವು ಸಿನಿಮಾ ನೋಡೋಕೆ ಥಿಯೇಟ್ರಿಗೆ ಹೋಗಬೇಕಾಗಿಲ್ಲ, ಮನೇಲಿ ಕೂತೆ ಎಲ್ಲ ನೋಡ್ಬೋದಲ್ಲ ಅಂತ. ಸೊ ಅಲ್ಲಿ ನಾವು ಆಡಿಯನ್ಸ್ನ ಕಳ್ಕೊಂಬಿಟ್ವಿ. ಆಮೇಲೆ ಏನಾಯ್ತು, ಒಂದು ಸಲ ಮನುಷ್ಯಂಗೆ ಯಾವುದೇ ಆಗಲಿ ಒಂದು ರೂಟೀನ್ ಅಭ್ಯಾಸ ಆದಮೇಲೆ ಮತ್ತು ಆಚೆ ಬಂದು ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ. ಅದು ಬೇಜಾರಾಗುತ್ತೆ. ಅಂದರೆ ಕೆಲವು ಸಿನಿಮಾಗಳು ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಸಿಗೋ ಮಜಾ ಮನೇಲಿ ಏನೋ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ಎಲ್ಲ ಫೋನ್ ನೋಡ್ತಿರ್ತೀವಿ, ಸಡನ್ನಾಗಿ ಯಾವುದೋ ಮೆಸೇಜ್ ಬರುತ್ತೆ, ಇನ್ನೇನೋ ಕಾಲ್ ಬರುತ್ತೆ, ಅಷ್ಟರಲ್ಲಿ ಇದ್ರ ಕಡೆ ಇನ್ಸ್ಟಾ ಕಡೆ ಹೋಗ್ತೀವಿ, ಇನ್ನೇನೋ ನೋಡ್ತೀವಿ, ಮತ್ತು ಅಲ್ಲಿ ಚೂರು ನೋಡೋದು, ಪಾಸ್ ಮಾಡ್ತೀವಿ. ಅದೆಲ್ಲ ಥಿಯೇಟ್ರಲ್ಲಿ ಸಾಧ್ಯ ಇಲ್ಲ. ಸೊ ನನಗೆ ಇವತ್ತಿಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಕ್ಕೆ ತುಂಬಾ ಇಷ್ಟ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ನೀವು ಫುಲ್ಲು ಫೋಕಸ್ ಮಾಡಿ ಸಿನಿಮಾ ನೋಡ್ತೀರಾ ಅದು. ಬಟ್ ಅದು ಇವಾಗಿನ ಇದಕ್ಕೆ ಜನಕ್ಕೆ ಬೇಕಾಗಿಲ್ಲ ಅನಿಸುತ್ತೆ. ರೀಸೆಂಟಾಗಿ ಯಾವ ಕನ್ನಡ ಸಿನಿಮಾ ನೋಡಿದ್ರೆ ತುಂಬ ಇಷ್ಟ ಆಯಿತು ನಿಮಗೆ? ರೀಸೆಂಟಾಗಿ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಮೇಲೆ ಇದುವರೆಗೂ ಯಾವುದು ನೋಡಿಲ್ಲ. ಅಲ್ಲೂ ಇತ್ತೀಚೆಗೆ ಯಾವುದು ರಿಲೀಸ್ ಆಗಿಲ್ಲ, ಸೊ ನೋಡಬೇಕು. KGF ನೋಡಿದ್ರಾ? KGF ಎಲ್ಲ ನೋಡಿದ್ದೆ. ಇಷ್ಟ ಆಯ್ತಾ? ಓಕೆ ಮ್ಯಾಮ್, ಪರ್ಟಿಕ್ಯುಲರ್ ಆಗಿ ನಿಮಗೆ ಇದೇ ಥರ ಬದುಕಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಅಥವಾ ದೇವ್ರು ನಡೆಸ್ದಂಗೆ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಅಂತೀರಾ? ಪ್ಲ್ಯಾನ್ ಅಂದರೆ ಅಫ್ಕೋರ್ಸ್ ಇರೋ ಹಾಗೆ ಹೀಗೆ ಕಂಫರ್ಟಬಲಾಗಿ ಇರಬೇಕು, ಎಷ್ಟು ಸಹಾಯ ಆಗುತ್ತೋ ಬೇರೆಯವ್ರಿಗೆ ಮಾಡ್ತಿರಬೇಕು, ಆರೋಗ್ಯದ ಕಡೆ ಗಮನ ಕೊಟ್ಕೊಂಡಿರಬೇಕು, ಹೆಲ್ದಿಯಾಗಿರಬೇಕು ಅಷ್ಟೇ. ಟ್ರಾವೆಲ್ ತುಂಬ ಮಾಡ್ತಿದ್ವಿ ನಾನು ಗುರು. ಸೊ ಅದು ಯಾಕೆಂದರೆ ಟ್ರಾವೆಲ್ ಮಾಡಿದಾಗ ಒಂದು ಅಫ್ಕೋರ್ಸ್ ಬೇರೆ ಬೇರೆ ದೇಶಗಳನ್ನ ನೋಡೋ ಅವಕಾಶ ಸಿಗುತ್ತೆ, ಅದು ಅಷ್ಟೇ ಅಲ್ಲದೆ ಬೇರೆ ಜೀವನ ಶೈಲಿನೂ ನೋಡೋ ಅವಕಾಶ ಸಿಗುತ್ತೆ, ಸಾಕಷ್ಟು ಕಲಿಯೋದಿರುತ್ತೆ ಬೇರೆ ಕಡೆ ಹೋದಾಗಲೂ. ಸೊ ಅದನ್ನು ಮಾಡಬೇಕು ಅಷ್ಟೇ. ನೀನು ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ ತುಂಬ ಏನು ಪ್ಲ್ಯಾನ್ಸ್ ಇಟ್ಕೊಂಡಿಲ್ಲ. ಅಮೇರಿಕಾದಲ್ಲಿ ದೇವ್ರ ಮನೆಯೇ ಇಲ್ಲಂತೆ. ಇಲ್ಲ, ಕಟ್ಟಿಸ್ಕೊಳ್ಳೋರು ಕಟ್ಟಿಸ್ಕೋತಾರೆ. ಅಲ್ಲ, ನಿಮ್ಮ ಮನೆ? ನಮ್ಮ ಮನೆಯಲ್ಲ, ಒಂದು ಗೂಡಲ್ಲಿ ಎಲ್ಲ ಇಟ್ಟಿದ್ದೀನಿ. ನಮ್ಮ ಅತ್ತೆ ಅಥವಾ ನಮ್ಮಮ್ಮ ಬಂದಾಗ
ಯಾರು ಬಂದಾಗಲೂ ಇದು ಮಾಡ್ಬೋದು ಅಫ್ಕೋರ್ಸ್. ಅದು ಬಿಟ್ಟರೆ ನಾನು ಹೇಳಿದ್ನಲ್ಲ ಹಾಗೆ ನಾನೇನು ಮಾಡೋಕ್ಕೆ ಹೋಗಲ್ಲ. ನನ್ನ ಪೂಜೆ ಇದು ಅಂದ್ರೇ ಹೇಳಿದ್ನಲ್ಲ, ವರ್ಕೌಟ್ ಆಗಲಿ, ಶಿಸ್ತಿನ ಜೀವನ ಅಷ್ಟೇ ನನ್ನ ಒಂದು ಪೂಜೆ ಅಂತ ಹೇಳ್ಬೋದು ಅಷ್ಟೇ. ಸೊ ದೇವ್ರಿಗೆ ಪೂಜೆ ಮಾಡಿ ಅಂತ ನಾನೇನು ಮಾಡೋಕ್ಕೆ ಹೋಗಲ್ಲ. ಮಾಡೋರನ್ನ ನಾನು ಸ್ಟಾಪ್ ಮಾಡೋದು ಇಲ್ಲ. ಇವಾಗ ನಮ್ಮ ಅಮ್ಮನೇ ಬರಲಿ, ನಮ್ಮ ಅತ್ತೆ ಮುಂಚೆ ಬರ್ತಿದ್ರು, ಈಗ ಅವ್ರು ಟ್ರಾವೆಲ್ ಮಾಡ್ತಿಲ್ಲ, ಬಟ್ ಮುಂಚೆ ಬರೋರು ಅಥವಾ ನಮ್ಮಮ್ಮ ಬಂದಾಗಲೂ ಅಷ್ಟೇ ಅವ್ರ ಪಾಡಿಗೆ ಅವರೆಲ್ಲ ಮಾಡ್ತಾರೆ. ನಾನು ಅವ್ರಿಗೆ ಏನು ಅನುಕೂಲ ಬೇಕೋ ಮಾಡಿಕೊಡ್ತೀನಿ. ನಾನೇನು ಮಾಡೋಕ್ಕೆ ಹೋಗಲ್ಲ. ನನ್ನ ಪಾಲಿಸಿ ಏನಂದರೆ, ನನಗೆ ನೀವು ಬಲವಂತ ಮಾಡಬೇಡಿ, ನಿಮಗೆ ನಾನೇನು ಹೇಳಲ್ಲ ಅಷ್ಟೇ. ಸೊ ಒಂದು ಚೌಕಟ್ಟಿನಲ್ಲಿ ಹಾಕಿಲ್ಲ ನಾನು ಅಷ್ಟೇ. ನೀವು ವಿವರಿಸೋದಾದ್ರೆ ನಾವಂತೀವಿ ಕೃಷ್ಣ ರಾಮ ಭಗವಂತ ನಮ್ಮ ಹಿಂದೆ ಇದ್ರಂತೆ, ಅವರು ಪೂಜೆ ಮಾಡ್ತೀವಿ. ನಾನು ಹೇಳ್ತೀನಿ, ಏನು ಹೇಳ್ತೀನಿ ಗೊತ್ತಾ, ಓಕೆ ಅಷ್ಟು ಇದಿರೋರು ದೇವರೆಲ್ಲ ಕಡೆ ಇದ್ದಾನೆ ಅಂತಂದ ಮೇಲೆ ಅಷ್ಟೇ ಅಲ್ವಾ. ನೀವು ಅದೇ ಒಂದು ಮೂರ್ತಿ, ಒಂದು ದೇವಸ್ಥಾನ ಅನ್ನೋದ್ರಿಂದ ಏನು ನಮ್ಮನೆ ದೇವ್ರು, ನಮ್ಮ ಇದು ಅಂತ ಹೇಳೋ ನೆಸೆಸಿಟಿನೇ ಬರೋಲ್ಲ. ಬಿಕಾಸ್ ದೇವರಂದ್ರೆ ಒಂದೇ ಅಷ್ಟೇ. ದೇರ್ ಇಸ್ ದಟ್ ಪವರ್, ಸುಪ್ರೀಂ ಪವರ್, ಒಂದು ಡೆಸ್ಟಿನಿ ಏನು ಇದೆಯೋ ಅಷ್ಟೇ ನನ್ನ ನಂಬಿಕೆ. ಫ್ಯೂಚರ್ ಪ್ಲಾನ್ ಏನು ಮ್ಯಾಮ್? ಫ್ಯೂಚರ್ ಪ್ಲ್ಯಾನ್ ಹೀಗೆ ಆರಾಮಾಗಿರೋದು ಅಷ್ಟೇ. ಹೀಗೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದು, ನೋಡೋದು, ಅಂದರೆ ಆ್ಯಕ್ಟ್ ಮಾಡೋದು, ನೋಡೋದು, ಮತ್ತು ಹೇಳ್ದಂಗೆ ಎಲ್ಲ ಆರಾಮಾಗಿ ಎಷ್ಟು ಸಾಧ್ಯವೋ ಅಷ್ಟು ವರ್ಷ ಹೆಲ್ದಿಯಾಗಿರೋದು, ಬೇರೆಯವ್ರಿಗೊಂಚೂರು ಎಲ್ಲೋ ಒಂದು ಕಡೆ ಇನ್ಸ್ಪಿರೇಷನ್ ಕೊಡೋಕ್ಕಾದರೆ ಮಾಡೋದು ಅಷ್ಟೇ. ಗಿರಿನಗರ ಆ ಕಡೆ ಬಸವನಗುಡಿ, ಆ ಹುಡುಗಿ ಅಲ್ಲಿ ಬೆಳೆದಿರೋ ಒಂದು ಹುಡುಗಿ ಸುಮನ್ ನಗರಕರಾಗಿ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಒಂದು ಹೆಸರು ಮಾಡಿ ಈಗಲೂ ಒಂದು ಸರ್ವೈವ್ ಆಗ್ತಿದ್ದಾರೆ ಅಂತ ಅನ್ನೋದಾದರೆ ಅದು ಇದೆಲ್ಲ ಹೇಗೆ ನಿಮ್ಮ ಶ್ರಮನ ಅಥವಾ ಆಡಿಯನ್ಸ್ ಬೆಳೆಸ್ಕೊಂಡು ಬಂದಿದ್ದು ಅನ್ಸುತ್ತಾ? ಎಲ್ಲವುದು ಇಟ್ಸ್ ಅನ್ ಎಫರ್ಟ್ ಅಲ್ವಾ. ಅಂದರೆ ಅಫ್ಕೋರ್ಸ್ ನನಗೂ ಆಸಕ್ತಿ ಇತ್ತು ಆ್ಯಂಡ್ ನಾನು ಯಾವಾಗಲೂ ಡಿಸಿಪ್ಲಿನ್ಡ್ ಆಗಿದ್ದೆ. ಸೊ ನನ್ನ ಕೆಲಸ ಅಂದರೆ ಈಗಲೂ ಎಷ್ಟೋ ಜನ ಹೇಳ್ತಾರೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತಲೇ ಒಂಥರ ಭಯ ಆಗುತ್ತೆ ಅದು ಇದು ಹೇಳಿದಾಗ ನಾನು ಅದೇ ಅಂತೀನಿ, ನೀವು ಏನು ಕೆಲಸ ಮಾಡ್ತೀರೋ ಹಾಗೆ ನಂದು ಕೆಲಸ ಅಷ್ಟೇ, ನಾನೇನು ಡಿಫ್ರೆಂಟ್ ಅಲ್ಲ, ನಂದು ಆ್ಯಕ್ಟಿಂಗ್ ನನ್ನ ಕೆಲಸ ಅಂತ. ಸೊ ನಾನು ಅದಕ್ಕೆ ಏನು ಡಿಸಿಪ್ಲಿನ್ ಬೇಕೋ ಅಷ್ಟನ್ನು ಫಾಲೋ ಮಾಡ್ತಿದ್ದೆ. ಆ್ಯಂಡ್ ಜನಗಳ ಪ್ರೀತಿ ಖಂಡಿತ, ಜನ ಅಫ್ಕೋರ್ಸ್ ಇಂಡಸ್ಟ್ರಿಯಿಂದ ಸಾಕಷ್ಟು ಸಪೋರ್ಟ್ ಸಿಕ್ತು, ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ನನಗೆ ಅದೊಂದು ತುಂಬ ಹೆಮ್ಮೆ ಇದೆ. ಬಿಕಾಸ್ ಎಂಥ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಪ್ರೀತಿ, ಅಭಿಮಾನಿಗಳ ಪ್ರೀತಿ, ಜನರು ಕೊಡೋ ಪ್ರೀತಿ ಇದೆಯಲ್ಲ. ನಾನು ಈಗಲೂ ಒಂದಿಷ್ಟು ಲೆಟರ್ಸ್ ಇಟ್ಟಿದ್ದೀನಿ. ಅವಾಗೆಲ್ಲ ಲೆಟರ್ಸ್ ಬರೆಯೋರು, ಇನ್ಲ್ಯಾಂಡ್ ಲೆಟ್ರು ಅಥವಾ ಪೋಸ್ಟ್ ಕಾರ್ಡಲ್ಲಿ. ಎಷ್ಟು ಅದು ಹಿಂಗೆ, ಈಗಾದರೆ ಸೋಷಿಯಲ್ ಮೀಡಿಯಾ ಎಲ್ಲಿದೆ ಹೇಗಿದೆ ಹೆಂಗೋಗಿ ಗೊತ್ತಾಗ್ಬಿಡುತ್ತೆ, ಬಟ್ ಅವಾಗ ಹೇಗೆ ಅಡ್ರೆಸ್ ಕಂಡು ಹಿಡ್ತಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಇಷ್ಟು ಲೆಟರ್ಸ್ ಇವತ್ತಿಗೂ ನಾನು ಅದನ್ನು ಪ್ರಿಸರ್ವ್ ಮಾಡಿದ್ದೀನಿ. ಅದನ್ನೆಲ್ಲ ಓದ್ತಿದ್ದೆ. ಖುಷಿ ಕೊಡೋದು ಅಂದರೆ ಅವರು ಎಷ್ಟು ಪ್ರೀತಿಸ್ತಾರೆ. ನಾವು ಒಂದು ಬೇರೆ ಬೇರೆ ಕೆಲಸ ಥರನೇ ನಾವು ಬರ್ತೀವಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತೀವಿ, ಹೋಗ್ತೀವಿ. ಬಟ್ ಅವರು ನಮ್ಮನ್ನು ಎಷ್ಟು ಹತ್ತಿರ ಮಾಡ್ಕೋತಾರೆ, ಅವ್ರ ಮನೆಯವ್ರ ಥರ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು. ಸೊ ಎಲ್ಲ ಲೆಟರ್ಸ್ಗೂ ನಾನು ಅವಾಗ ರಿಪ್ಲೈ ಮಾಡ್ತಾಯಿದ್ದೆ. ಹೀಗೆಲ್ಲ ಸೆಲ್ಫಿ ಟೈಮು, ಎಲ್ಲರೂ ಬನ್ನಿ ಮೇಡಮ್ ಒಂದು ಸೆಲ್ಫಿ ಅಂತಾರೆ. ಬಟ್ ಆವಾಗ ಲೆಟರ್ಸು ಖುಷಿ ಕೊಡೋದು. ಅದನ್ನ ಇವತ್ತಿಗೂ ಎಲ್ಲ ಅದನ್ನ ಓದಬೇಕು, ಎಲ್ಲ ಅದಕ್ಕೆ ಸೇಫಾಗಿ ಇಟ್ಟಿದ್ದೀನಿ. ಇನ್ನು ಒಂದು ಸಲ ಯಾರೋ ಯಾವಾಗಲೂ ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ದು, ಅವಾಗೆಲ್ಲ ಬರಿತಾ ಇದ್ವಲ್ಲ. ಈಗ ಯಾರೂ ಆಟೋಗ್ರಾಫು ಕೂಡ ಜನರಲಿ ಕೇಳೋಕ್ಕೆ ಹೋಗಲ್ಲ, ಸೆಲ್ಫಿ ಇದ್ಬಿಟ್ರೆ ಸಾಕು ಅಂತ. ಬಟ್ ಅವಾಗೆಲ್ಲ ಹಾಕ್ಕೊಟ್ಟಿದ್ದು ಎಷ್ಟೋ ವರ್ಷದ ನಂತರ ಅವ್ರು ಅದನ್ನು ಸೇವ್ ಮಾಡಿಕೊಂಡು ಒಂದು ಸಲ ಫೇಸ್ಬುಕ್ಕಲ್ಲಿ ಹಾಕಿದರು, ಮೇಡಮ್ ನೀವು ಬರ್ಕೊಟ್ಟಿದ್ದು ನಾನು ಇಂಥ ಟೈಮಲ್ಲಿ ಇಲ್ಲೆಲ್ಲೋ ಹಾಕಿಸ್ಕೊಂಡಿದ್ದೆ ಅಂತ. ಅದೆಲ್ಲ ನೋಡಿದಾಗ ನಿಜವಲ್ಲೂ ನಾವು ಅಷ್ಟು ಡಿಸರ್ವಿಂಗ ಅಂತಲೂ ಅನಿಸ್ಬಿಡುತ್ತೆ. ಅಂದರೆ ಅಷ್ಟು ಪ್ರೀತಿ ತೋರಿಸಲ್ಲ, ಅದು ಯಾವ ಅವಾರ್ಡ್ಗಿಂತನೂ ಹೆಚ್ಚು ಅದು ಜನಗಳು ತೋರಿಸೋ ಪ್ರೀತಿ. ಸೊ ಆ ವಿಷಯದಲ್ಲಿ ಖುಷಿಯಾಗತ್ತೆ. ಒಂಥರ ಈ ಒಂದು ಚಿತ್ರರಂಗಕ್ಕೆ ಬಂದು, ಈ ಅಭಿನಯ ರಂಗಕ್ಕೆ ಬಂದು ಮಾಡಿದ್ದು ತುಂಬ ಖುಷಿ ಕೊಡುತ್ತೆ. ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇವಾಗೆಲ್ಲ ಸ್ವಲ್ಪ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ವಲ್ಪ ಕಾಂಟ್ರವರ್ಸಿ ಆ ಕಡೆ ಈ ಕಡೆ ಆಗಿಬಿಟ್ರೆ ನಾನು ಸ್ವಲ್ಪ ಹೈಲೈಟ್ ಆಗ್ತೀನಿ ಅನ್ನೋ ಥರ ಆಗಿದೆ. ಆ ಟೈಮಲ್ಲಿ ಏನೂ ಕಾಂಟ್ರವರ್ಸಿ ಏನೂ ಇಲ್ಲದೆ ಮ್ಯಾಮ್ ಹೇಗೆ ಅದು ಸಾಧ್ಯ? ಅಷ್ಟೇ, ನಾನಿರೋ ರೀತಿ ಹಾಗೆ. ಅಂದರೆ ನಾನಾಯಿತು, ನನ್ನ ಕೆಲಸ ಆಯಿತು. ನಾನು ಯಾವುದೇ ಇದಕ್ಕೂ ಹೋಗ್ತಾ ಇರಲಿಲ್ಲ, ಯಾವುದೇ ಗಾಸಿಪ್ಸ್ ಮಾಡ್ತಿರಲಿಲ್ಲ. ಇವತ್ತಿಗೂ ಮಾಡಲ್ಲ, ಅವತ್ತು ಮಾಡ್ತಿರಲಿಲ್ಲ. ಏನೇ ಗಾಸಿಪ್ ಬೇಡ ನನಗೆ, ಯಾರ ವಿಷಯ ಬೇಡ ನನಗೆ. ನಾನು ಆಯಿತು, ನನ್ನ ಕೆಲಸ ಆಯಿತು. ಯಾವುದೇ ಪಾರ್ಟಿಗಳಿಗೂ ಹೋಗ್ತಿರಲಿಲ್ಲ. ಸೊ ಸಿನಿಮಾಗೆ ಹೋಗೋದು, ಇನ್ಫ್ಯಾಕ್ಟ್ ಶೂಟಿಂಗಿಗೂ ನಾನು ಸುಮಾರು ಬುಕ್ಸು ಮ್ಯಾಗ್ಝಿನ್ಸ್ ಎಲ್ಲ ಕ್ಯಾರಿ ಮಾಡಿರ್ತಿದ್ದೆ. ನನ್ನ ಕೆಲಸ ಇಲ್ಲ ಅಂದರೆ ನನ್ನ ಪಾಡಿನ ಕೂತ್ಕೊಂಡು ಓದೋದು. ಅದು ಕೆಲವ್ರ ಜೊತೆ ಮಾತ್ರ. ಅಂದರೆ ಇವಾಗ ಎಷ್ಟೋ ಕಡೆ ಹೇಳಿರೋಗೆ ರಮೇಶ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾಗ ಇಬ್ಬರಿಗೂ ಕ್ರಾಸ್ವರ್ಡ್ ಮಾಡೋ ಹುಚ್ಚಿರ್ತಿತ್ತು. ಸೊ ಕ್ರಾಸ್ವರ್ಡ್ ಮಾಡ್ತಾಯಿದ್ವಿ ಕೂತ್ಕೊಂಡು. ಸೊ ಆ ಥರ ಅಷ್ಟು ಬಿಟ್ಟರೆ ನಾನಾಯಿತು, ನನ್ನ ಕೆಲಸ ಆಯಿತು. ಹಾಗಾಗಿ ಕಾಂಟ್ರವರ್ಸಿಗೆ ಏನು ಅವಕಾಶನೇ ಇರಲ್ವಲ್ಲ.
ಓಕೆ ಮೇಡಮ್, ತುಂಬ ಮಾತಾಡಿದ್ವಿ. ತುಂಬಾ ಖುಷಿ ಆಯ್ತು ಇಷ್ಟೊತ್ತು ತಮ್ಮ ಸಮಯ ಕೊಟ್ರಿ. ಆ, ನೀವು ಯಾವಾಗೆಲ್ಲ ಹೆಂಗೆ ಬರ್ತಾ ಇರ್ತೀರಾ ಮೇಡಮ್ ಅಮೆರಿಕದಲ್ಲಿದ್ದವರು? ಅಂದರೆ ಯಾವ ಟೈಮ್ ಮಾಡ್ಕೊಂಡು ನೀವು ಬಿಡು ಮಾಡ್ಕೊಂಡು ಹಾಗೇನಿಲ್ಲ, ಬೆಂಗಳೂರಿಗೆ ಇಲ್ಲಿ ಇವಾಗ ಯಾವುದೇ ಸಿನಿಮಾ ಅವಕಾಶ ಬಂದ್ರೂ ಈಗ ನಾ ಎಷ್ಟೋ ಕಡೆ ಹೇಳ್ತೀನಿ, ಮುಂಚೆ ಎಲ್ಲ 36 ಅವರ್ಸ್ ಆಗೋದು ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ. ಇವತ್ತು ಲೆಸ್ ದ್ಯಾನ್ 20 ಅವರ್ಸ್ ನಾನು ಇಲ್ಲಿಗೆ ಬಂದುಬಿಡ್ಬೋದು. ಸೊ ಎನಿ ಟೈಮ್ ನಾನು ಒಂದು ಒಳ್ಳೆ ಪಾತ್ರ ಬಂದರೆ ಅವ್ರು ಈ ಥರ ಶೂಟಿಂಗ್ ಇದೆ ಅಂದರೆ ನಾನು ಬರ್ತೀನಿ. ಈಗ ಹೋದ ವರ್ಷ ಯಲಾಕುನಿ ಶೂಟಿಂಗಿಗೆ ಬಂದಿದೆ, ಕೋಮಲ್ ಅವ್ರ ಸಿನಿಮಾ. ಆ ಥರ ಬೇಕಷ್ಟು ಸ್ಟಾಕರ್ ಅಂತ ಒಂದು ಸಿನಿಮಾ ಕಿಶೋರ್ ಭಾರ್ಗವ್ ಅವ್ರು ಮಾಡಿದ್ರು. ಆಮೇಲೆ ಇನ್ನೊಂದು 5-6 ಸಿನಿಮಾ ರಿಲೀಸ್ ಆಗಬೇಕು, ಮೃತ್ಯುಂಜಯ ಆ ಥರ ಎಲ್ಲ, ಒಂದು AB ಪಾಸಿಟಿವ್ ಅಂತೆಲ್ಲ ಇದೆ. ಸೊ ಅದು ಯಾವಾಗ ಅವರು ಹೇಳಿದ್ರೆ ನನ್ನ ಪಾಡಿಗೆ ನಾನು ಬರ್ತೀನಿ, ಶೂಟಿಂಗ್ ಮುಗಿಸ್ಕೊಳ್ತೀನಿ, ಹೋಗ್ತೀನಿ. ಸೊ ಹಾಗೆ ಸೆಟ್ ಇದು ಇಲ್ಲ, ಹಿಂಗೆ ಇಂತಿಂಥ ದಿನಾನೇ ಬರ್ತೀನಿ ಅಥವಾ ಇಂಥ ತಿಂಗಳೇ ಬರ್ತೀನಿ ಏನೂ ಇಲ್ಲ. ಯಾವಾಗ ಬೇಕಾದ್ರೂ ಇಲ್ಲಿರ್ತೀನಿ, ಯಾವಾಗ ಬೇಕಾದ್ರೂ ಅಲ್ಲಿರ್ತೀನಿ. ಸೊ ಅಲ್ಲೂ ಒಂದು ಕಾಲಿದೆ, ಇಲ್ಲೂ ಒಂದು ಕಾಲಿದೆ, ಅಲ್ಲೂ ನಮ್ಮನೆ ಇಲ್ಲೂ ನಮ್ಮನೆ, ಅಷ್ಟೇ 2 ಮನೆ. ಎಷ್ಟು ಜನಕ್ಕೆ ಅದೃಷ್ಟ ಇರುತ್ತಲ್ವ. ಸೊ ನನಗೆ ಅದು 2 ಮನೆ, ಎರಡೂ ನಮ್ಮ ಮನೆಯೇ ಅಷ್ಟೇ. ಫ್ರೆಂಡ್ಶಿಪ್ ಅಂದರೆ ಆವಾಗ ಫ್ರೆಂಡ್ಸು ಈಗಲೂ ನಿಮಗೆ ಫ್ರೆಂಡ್ಸೇನಾ? ಟಚ್ಚಲ್ಲಿದ್ದೀರಾ ಸಿನಿಮಾ ಇಂಡಸ್ಟ್ರಿ? ಏನಾಯ್ತು ಗೊತ್ತಾ, ಇವಾಗ ಆ ಟೈಮಲ್ಲಿ ಒಂದು ಮೊಬೈಲ್ ಫೋನ್ ಕೂಡ ಅವಾಗವಾಗ ಶುರುವಾಗ್ತಾ ಇದ್ದಿದ್ದು. ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಹಾಗಾಗಿ ಸುಮಾರು ಜನದ ಟಚ್ ಹೊಟ್ಟೋಗಿದೆ. ಈಗ ಎಷ್ಟೋ ಜನದ ಜೊತೆ ಆಫ್ಟರ್ ಸೋಷಿಯಲ್ ಮೀಡಿಯಾ ರೀಕನೆಕ್ಟ್ ಆಯಿತು. ಬಟ್ ಅವಾಗೆಲ್ಲ ಜಾಸ್ತಿ ಏನೂ ಇದೇ ಇರಲಿಲ್ಲ. ಹಾಗಾಗಿ ತುಂಬ ಜನದ ಟಚ್ ಹೊಟ್ಟೋಗಿದೆ ಎಷ್ಟೋ ಸಲ ಅನಿಸುತ್ತೆ. ಬಟ್ ಟಚಲ್ಲಿ ಇಲ್ಲವೇ ಇಲ್ಲ. ಯಾರ ಜೊತೆ ಇಂಡಸ್ಟ್ರಿಲಿ ತುಂಬ ಕ್ಲೋಸ್ ಅಂದರೆ ಸ್ವಲ್ಪ? ಈಗ ಹಾಗೆ ಏನಿಲ್ಲ, ಎಷ್ಟೋ ಜನದ ಜೊತೆ ಮಾತಾಡ್ತಿರ್ತೀನಿ, ಬಟ್ ತುಂಬ ಕ್ಲೋಸ್ ಅಂತ ಹಾಗಿಲ್ಲ. ಬಿಕಾಸ್ ಪ್ರಾಬಬ್ಲಿ ನಾನು ಇಲ್ವೂ ಇಲ್ವಲ್ಲ, ಇಲ್ಲೇ ಇದ್ದರೆ ಅದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಬಟ್ ನಾನು ಇಲ್ಲದೇ ಇರೋದ್ರಿಂದ ಅಷ್ಟು ಇದೆಲ್ಲ ಬಂದಾಗ ಕೆಲವ್ರನ್ನ ಮಾತಾಡಿಸ್ತೀನಿ, ಮೀಟ್ ಮಾಡ್ತೀವಿ, ಎಲ್ಲ ಆಗತ್ತೆ. ಬಟ್ ತುಂಬ ಕ್ಲೋಸ್ ಅಂತ ಯಾರೂ ಇಲ್ಲ. ಬೆಂಗಳೂರಲ್ಲಿ ನಿಮ್ಮ ಅಡ್ಡ ಯಾವುದು? ಬೆಂಗಳೂರಲ್ಲಿ ಅಡ್ಡ ಅಂದರೆ ಜನರಲಿ ಗಾಂಧಿ ಬಜಾರು, ಜಯನಗರ ಇದೇನೆ ಯೂಶ್ವಲ್ ನಮ್ಮ ದೋಸೆ ಸ್ಪಾಟ್ಗಳು ಅಷ್ಟೇ. ಯಾಕೆಂದರೆ ಹೋಗಿರ್ತೀರಾ? ನನ್ನ ಹಸ್ಬೆಂಡು ಮಹಾನ್ ಫೇವ್ರೇಟ್ ವಿದ್ಯಾರ್ಥಿದು. ಸೊ ವಿದ್ಯಾರ್ಥಿಗೆ ಹೋಗ್ತೀವಿ. ಎನಿ ಕೈಂಡ್ ಆಫ್ ಇದು ನಮ್ಮ ಯೂಶ್ವಲ್ ಫ್ಯಾನ್ಸಿ, ತುಂಬ ಫ್ಯಾನ್ಸಿ ಇದಕ್ಕೆಲ್ಲ ಹೋಗಲ್ಲ. ನಮ್ಮ ಮುಂಚಿನಿಂದ ಇರುವಂಥ ಒಂದು ನಮ್ಮ ದರ್ಶಿನಿಗಳಿರ್ಬೋದು, ಸಣ್ಣ ಸಣ್ಣ ಒಂದು ರೆಸ್ಟೋರೆಂಟ್ಗಳಿರ್ಬೋದು, ನಮ್ಮ ಒಳ್ಳೆ ಸೌತ್ ಬೆಂಗಳೂರಿನ ದೋಸೆ, ಇಡ್ಲಿ, ವಡೆ ಇವೆಲ್ಲ ಸಿಗೋ ಜಾಗಗಳಿಗೆ ಹೋಗೋದು ಜಾಸ್ತಿ. ಶಾಪಿಂಗ್ ಎಲ್ಲ ಹಾಗೆ ಮಾಡ್ತೀರಾ ನೀವು ರಸ್ತೆ ಸೈಡೆಲ್ಲ? ಇಲ್ಲ, ಶಾಪಿಂಗ್ ನಂದು ಹೇಳಿದ್ನಲ್ಲ, ನನಗೆ ಅಂಥ ಇಂಟ್ರೆಸ್ಟೇ ಇಲ್ಲ ಅಂತ. ಸೊ ಏನು ಮಾಡಬೇಕೋ ವಿಧಿ ಇಲ್ಲದೆ ಅವಾಗ ಹೋಗಿ ಶಾಪ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇನು ಇದಿಲ್ಲ. ಬಟ್ ಅದರ್ವೈಸ್ ರೆಸ್ಟೋರೆಂಟ್ಸ್ ವಿಸಿಟ್ಸ್ ಮಾತ್ರ ತಪ್ಪದೆ ಮಾಡ್ತೀವಿ. ಬಿಕಾಸ್ ಇಲ್ಲಿ ಬಂದಾಗ ಚೆನ್ನಾಗಿ ಇಂಡಿಯಾ ನಮಗೆ ಅತಿ ಯೂಸಲ್ಲಿ ಜಾಸ್ತಿ ಮಿಸ್ ಆಗೋದು ಅಫ್ಕೋರ್ಸ್ ಫ್ಯಾಮಿಲಿ ಅಂತೂ ಸರಿ. ಅದು ಬಿಟ್ಟರೆ ನಮ್ಮ ಬೆಂಗಳೂರು ದೋಸೆ ತುಂಬ ಮಿಸ್ ಆಗುತ್ತೆ. ನಾವು ಮನೇಲಿ ಏನೇ ಮಾಡ್ಬೋದು, ಬಟ್ ಆದರೂ ಅಲ್ಲಿ ಒಂದು ಖುಷಿ ಕೊಡುತ್ತಲ್ಲ. ಈಗ ರೀಸೆಂಟಾಗಿ ಹೋದಾಗ ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಂತ ಎಲ್ರಿಗೂ ಗೊತ್ತಲ್ವ. ಸೊ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ತಿಂತಿದ್ದೆ. ಆಮೇಲೆ ಅವರು ಹೇಳಿದ್ರು, ಮೇಡಮ್ ನೀವು ಮಾಡಿ ಮೇಡಮ್ ಅಂದರು. ಆಯಿತು ಮಾಡ್ತೀನಿ, ಒಂದು ಕಂಡೀಷನ್, ನನಗೆ ರೆಸಿಪಿ ಕೊಡಿ ಅಂತ. ಪಾಪ ಅವ್ರು ಹೇಳಿದ್ರು ಏನೇನು ಇದು ಅಂತ. ಐ ಮೀನ್ ಬಿಕಾಸ್ ಮಾಡ್ತೀನಿ, ನನಗೆ ಕುಕಿಂಗ್ ಇಸ್ ಮೈ ಪ್ಯಾಷನ್. ಸೊ ನಾನು ಎಲ್ಲ ಥರ ಟ್ರೈ ಮಾಡ್ತಿರ್ತೀನಿ. ಕ್ವಶನ್ ಏನೇನು ಮಾಡ್ತೀರಾ, ಅಡುಗೆ ಮಾಡ್ತಿರೋ ಇಲ್ವೋ ಅಂತ. ಸೊ ಅದು ಮಾಡಿ ಮನೆಗೆ ಹೋಗಲ್ಲ. ನನಗೆ ಕುಕಿಂಗ್ ಒಂಥರ ಸ್ಟ್ರೆಸ್ ಬಸ್ಟರ್ ಆಲ್ಸೋ ಅದು. ಸೊ ಕುಕಿಂಗ್ ತುಂಬ ಇಷ್ಟ. ಇನ್ಫ್ಯಾಕ್ಟ್ ನಾನು ಗುರು ಸಾಕಷ್ಟು ಕುಕಿಂಗ್ ಡೆಮೋಸ್ ಎಲ್ಲ ಮಾಡಿದ್ದೀವಿ ಅಲ್ಲಿ. ಅಂದರೆ ಅಲ್ಲಿಯವ್ರನ್ನ ಕರೆದು, ಅಮೇರಿಕನ್ಸ್ನ ಕರೆದು, ಅವ್ರಿಗೆ ನಮ್ಮ ಇಂಡಿಯನ್ ಸ್ಪೈಸಸ್ ಏನು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಆ ಥರ ಎಲ್ಲ ಒಂದಷ್ಟು ಜನ ಮನೆಗೆ ಇನ್ವೈಟ್ ಮಾಡೋದು. ಆಮೇಲೆ ಒಂದು 5 ಕೋರ್ಸ್ ಮೀಲ್ ಮಾಡೋದು. ಸೊ ಅದರಲ್ಲಿ ಯಾವ್ಯಾವ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ, ಧನಿಯಾ ಇರ್ಬೋದು, ಜೀರಿಗೆ ಇರ್ಬೋದು, ಮೆಣಸು ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಅವ್ರಿಗೆ ನಮ್ಮ ಸಾಂಬಾರು ಡಬ್ಬಿ ತೋರಿಸಿ ಇಂಥದ್ದು ಈ ಥರದ ಬೆನಿಫಿಟ್ಸು ಅಂತೆಲ್ಲ ಹೇಳಿ, ನಾನು ಸ್ವಲ್ಪ ಲಾರ್ಜ್ ಕ್ವಾಂಟಿಟಿ ಮಾಡಿಟ್ಟು ಅವ್ರೆದ್ರಿಗೆ ಸ್ಮಾಲರ್ ಕ್ವಾಂಟಿಟಿ ಅವ್ರೆದ್ರಿಗೆ ಅಡುಗೆ ಮಾಡಿ ಅವ್ರಿಗೆ ತೋರಿಸಿ ಹೇಗೆ ಮಾಡಬೇಕು. ಆಮೇಲೆ ಬೇಕಾದರೆ ರೆಸಿಪಿ ಕೊಡ್ತೀವಿ ಅಂತ ಹೇಳಿ ಅದೆಲ್ಲ ಮಾಡ್ತೀವಿ. ಆ್ಯಂಡ್ ಅವ್ರಿಗೆಲ್ಲ ಅದು ತುಂಬ ಮನೇಲೇ ಮೊಸರು ಮಾಡ್ಕೋತೀವಿ ಅಂದ್ರೇ ಅವ್ರಿಗೇನೋ ಒಂದು ಆಶ್ಚರ್ಯ. ಆ್ಯಂಡ್ ಅವ್ರಿಗೆ ಹೇಳಿದಾಗಲೂ ಅನಿಸುತ್ತೆ, ನಮ್ಮ ದೇಶದಲ್ಲಿ ಒಂದೊಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ, ಬೇರೆ ಅಡುಗೆಗಳು. ಆ ನಮ್ಮ ರಾಜ್ಯದಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲೇ ನಿಮ್ಮ ಸಿರ್ಸಿ ಕಡೆ ಒಂಥರ ಅಡುಗೆ. ನನಗೆ ಮಲೆನಾಡು ಬ್ಯಾಕ್ಗ್ರೌಂಡು, ಅಪ್ಪ ಶಿವಮೊಗ್ಗ, ಅಮ್ಮ ಶೃಂಗೇರಿ. ಸೊ ಮಲೆನಾಡು ಬ್ಯಾಕ್ಗ್ರೌಂಡ್ ಇದೆ. ಅಲ್ಲೇ ಒಂಥರ ಬೆಂಗಳೂರು ಮೈಸೂರು ಕಡೆನೇ ಒಂಥರ ಅಡುಗೆ. ಸೊ ಎಷ್ಟು ವೆರೈಟಿ ಇದೆಯಲ್ಲ, ಅದೆಲ್ಲ ಅವ್ರಿಗೆ ಹೇಳಿದ್ರೆ ತುಂಬ ಆಶ್ಚರ್ಯ ಪಡ್ತಾರೆ.
ಆ್ಯಂಡ್ ಇದೆಲ್ಲ ಹೇಳಿದಾಗ ರೆಸಿಪೀಸ್ ಕೊಡ್ತೀವಿ, ನಿಮ್ಗೇನಾದ್ರು ಬೇಕು ಅಂದರೆ ಸ್ಟೋರ್ಗೆ ಕರ್ಕೊಂಡೋಗಿ ಎಲ್ಲಿ ಸಿಗುತ್ತೆ ಎಲ್ಲ ಹೇಳ್ತೀವಿ ಅಂದರೆ ಅವರು ಅಷ್ಟೆಲ್ಲ ನೋಡ್ಬಿಟ್ಟು ಅಯ್ಯೋ ಇದು ತುಂಬ ಕಾಂಪ್ಲಿಕೇಟೆಡು, ನೆಕ್ಸ್ಟ್ ನೀವೇ ಯಾವಾಗ ಮಾಡ್ತೀರಾ ಹೇಳಿ, ನಾವು ಬಂದು ಆರಾಮಾಗಿ ಇಲ್ಲೇ ತಿಂತೀವಿ ಅಂತಾರೆ. ಸೊ ಆ ಥರ ಕುಕಿಂಗ್ ಇಂಟ್ರೆಸ್ಟ್ ಇದೆ. ಅಲ್ಲಿ ಲೋಕಲ್ ಐಟ್ಗಳಿಗೆ ಯಾ ಬೇಸಿಕಲಿ ಫುಡ್ ನಾವು ಅನ್ಕೊಂಡಂಗೆ ಏನು ತಿನ್ನಲ್ಲ, ಬರ್ಗರು ಪಿಜ್ಜಾ ಈ ಥರ ಅಂತ. ಬೇಸಿಕಲಿ ಏನು ಫುಡ್ ಮಾಡ್ತಾರೆ ಮೇಡಮ್ ಅಲ್ಲಿ? ಅಲ್ಲ, ಅವರು ದೆ ಲೈಕ್ ಇಂಡಿಯನ್ ಫುಡ್, ಅಂದರೆ ಅವ್ರಿಗೆ ಸ್ಪೈಸ್ ಲೆವೆಲ್ ಕಷ್ಟ. ಸೊ ನಮ್ಮಷ್ಟು ಖಾರ ತಿನ್ನೋಕ್ಕಲ್ಲ. ಕೆಲವ್ರು ಇದ್ದಾರೆ, ಅಂದರೆ ನಮ್ಮ ರನ್ನಿಂಗ್ ಇದರಲ್ಲಿ ಸ್ಯಾಕ್ಫಿಟ್ ಅಂತ, ಅಲ್ಲಿ ಕೆನ್ ಪ್ರೆಸ್ ಅಂತ, ಅವ್ರಿಗೆ ನಾವು ತಿನ್ನೋ ಲೆವೆಲ್, ನಾನು ಗುರು ಖಾರದ ಲೆವೆಲ್ ಕಮ್ಮಿ ಮಾಡ್ಕೊಂಡೇ ಇಲ್ಲ, ಸಿಕ್ಕಾಪಟ್ಟೆ ಖಾರ ತಿಂತೀವಿ. ಅವ್ರಿಗೆ ಆ ಖಾರದ ಲೆವೆಲ್ಲು ಕಷ್ಟ ಆಗ್ತಿರುತ್ತೆ, ಮುಖ ಎಲ್ಲ ಕೆಂಪಾಗೋ ಇರುತ್ತೆ, ಬಟ್ ಅವ್ರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಆ ಥರನೂ ಇದ್ದಾರೆ. ಬಟ್ ಅವ್ರ ನಾರ್ಮಲ್ ಫುಡ್ ಅಂತ ಹೇಳಿದ್ರೆ, ನೀವು ಬರ್ಗರ್ ಪಿಜ್ಜಾ ಅಂತಲೇ ಅಲ್ಲ, ಜನರಲಿ ಪೊಟೇಟೋಸ್ ಜಾಸ್ತಿ, ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಎಲ್ಲ ಥರದ ರೆಸ್ಟೋರೆಂಟ್ಗಳು ಇರುತ್ತೆ. ಸೊ ಥಾಯ್ ಫುಡ್ ತುಂಬ ಇಷ್ಟ, ಜನರಲಿ ಅವ್ರಿಗೆ ಅದೆಲ್ಲ ಚೈನೀಸ್ದು ಇಷ್ಟ ಆಗುತ್ತೆ. ದೇ ಆರ್ ಓಪನ್ ಟು ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಬೇರೆ ಬೇರೆ ಫುಡ್ನೆಲ್ಲ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಸ್ ಸಾಕಷ್ಟಿದೆ, ಖುಷಿಯಾಗಿ ಬಂದು ತಿಂತಾರೆ. ಮೇಡಮ್, ಇದುವರೆಗೂ ನನ್ನ ಕೈಲಿ ಮಾಡೋಕ್ಕಾಗದೇ ಇರೋದು, ನಾನು ಇನ್ನು ಮುಂದಾದರೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿರೋವಂಥದ್ದು ಯಾವುದೊಂದು ಪರ್ಟಿಕ್ಯುಲರ್? ಆ ಥರ ಏನೂ ಯೋಚನೆ ಮಾಡಿಲ್ಲ. ತುಂಬ ಥಿಂಕ್ ಮಾಡಲ್ಲ ಅಂತ ನೀವು ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ. ಡೆಸ್ಟಿನಿ ನಂಬ್ತೀನಿ. ಅಫ್ಕೋರ್ಸ್ 9 to 5 ಕೆಲಸ ಯಾವುದು ಮಾಡಿಲ್ಲ. ಸೊ ಮೇ ಬಿ ಅದನ್ನು ಮಾಡಬೇಕು. ಅದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದನ್ನು ಮಾಡಿಲ್ಲ ಅಷ್ಟೇ. ಬಟ್ ಅಫ್ಕೋರ್ಸ್ ಡ್ರೈವಿಂಗ್ ವಿಷಯಕ್ಕೆ ಬಂದರೆ, ಅಂದರೆ ಯಾವ್ದು ಮಾಡಬೇಕು ಯಾವ್ದು ಮಾಡಲ್ಲ, ನಂಗೆ ಡ್ರೈವಿಂಗ್ ಅಷ್ಟು ಇಷ್ಟ ಇಲ್ಲ. ಮಾಡ್ತೀನಿ, ಬಟ್ ಅಲ್ಲಂತೂ ವಿಧಿ ಇಲ್ಲ, ಮಾಡಲೇಬೇಕು, ಮಾಡ್ತೀನಿ, ಬಟ್ ಅದನ್ನು ನಾನು ಎಂಜಾಯ್ ಮಾಡಲ್ಲ. ಆ ಥರ ಕೆಲವಿದೆ ಅಷ್ಟೇ. ಡ್ರೈವಿಂಗ್ ಸಂಹೌ ವಿಧಿ ಇಲ್ಲ, ಮಾಡಬೇಕು ಅಂದಾಗ ಮಾಡ್ತೀನಿ ಅಷ್ಟೇ. ಅಫ್ಕೋರ್ಸ್ ಅಲ್ಲಿ ಖುಷಿ ಕೊಡುತ್ತೆ, ಅಂದರೆ ಫ್ರೀವೇನಲ್ಲೂ ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ನಿಜ, ಬಟ್ ಏನೋ ನನಗಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಥರದ್ದು ಕೆಲವು ಇರುತ್ತೆ. ಮೇಡಮ್, ಈಗಲೂ ಸಂಗೀತ ಕ್ಲಾಸ್ನ ಅಲ್ಲಿ ಮಾಡಲ್ಲ, ನೀವು ಕಂಟಿನ್ಯೂ ಬಿಟ್ಬಿಟ್ರೆ? ಆ್ಯಕ್ಚುಲಿ ನಾನೀಗ ಅನ್ಕೋತಾ ಇದ್ದೀನಿ, ಭಾವಗೀತೆಗಳನ್ನ, ನಮ್ಮ ಕನ್ನಡ ಭಾವಗೀತೆಗಳನ್ನ ಹೇಳ್ಕೊಡೋರು ಕಮ್ಮಿ, ಹಾಗಾಗಿ ಅದನ್ನು ಶುರು ಮಾಡೋಣ ಅನ್ನೋ ಆಸೆ ಇದೆ. ಮೇ ಬಿ ಅದನ್ನು ಶುರು ಮಾಡ್ತೀನಿ ಸದ್ಯದಲ್ಲೇ. ಓಕೆ, ಕುಟುಂಬದ ಹೊರತಾಗಿ ಸಿನಿಮಾ ರಂಗದವರು ಅಲ್ಲಿ ಬಂದಾಗ ಭೇಟಿ ಆಗ್ತೀರಾ ತಾವು? ನಮ್ಮ ಸೈಡ್ ಬಂದರೆ, ನಮ್ಮೂರಿಗೆ ಬಂದಾಗ ಎಲ್ಲ ಭೇಟಿ ಮಾಡ್ತೀನಿ, ಟಚ್ಚಲ್ಲಿರ್ತಾರೆ. ಯಾಕೆ ನಮ್ಮ ಸ್ಯಾಕ್ರಮೆಂಟೋ ಕನ್ನಡ ಸಂಘ ಇದೆ. ಸೊ ನಮ್ಮಲ್ಲಿ ಏನಾದ್ರು ಕರೆಸಿದ್ರೆ ಎಲ್ಲ ಅದು ಇದ್ದೇ ಇರುತ್ತೆ. ಮೇಡಮ್, ನಿಮ್ಮ ಸಮಯದಲ್ಲಿ ನೀವೆಲ್ಲರ ಜೊತೆನೂ ವರ್ಕ್ ಮಾಡಿದ್ದೀರಾ, ಸೌಂದರ್ಯ ಅವ್ರ ಜೊತೆನೂ ವರ್ಕ್ ಮಾಡಿದ್ದೀರಾ. ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳೋದಾದರೆ ಅವರು ಹೇಗಿರ್ತಿದ್ರು? ವೆರಿ ನೈಸ್ ಪರ್ಸನ್. ಅಂದರೆ ನನಗೆ ದೋಣಿ ಸಾಗಲಿಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದು, ಅದರಲ್ಲಿ ಅವರ ಸ್ನೇಹಿತೆ ಪಾತ್ರ ಮಾಡಿದೆ. ಅಂದರೆ ಅಫ್ಕೋರ್ಸ್ ಫ್ರೆಂಡ್ ಅಂದ ತಕ್ಷಣ ಸುಮ್ಮನೆ ಬಂದು ಹೋಗೋ ಫ್ರೆಂಡ್ ಅಲ್ಲ, ತುಂಬ ಚೆನ್ನಾಗಿತ್ತು ಪಾತ್ರ ಮಾಡಿದೆ. ತುಂಬ ಮಾತು ಅಷ್ಟು ಕಮ್ಮಿ, ಆದರೆ ತುಂಬ ಚೆನ್ನಾಗಿ ಮಾತಾಡ್ಸೋರು. ಸಿಕ್ಕಾಗ ಒಟ್ಟಿಗೆ ಕೂತ್ಕೊಂಡು ಏನೋ ಒಂದು ವಿಷಯಗಳನ್ನು ಮಾತಾಡ್ತಿದ್ವಿ. ಆಮೇಲೆ ಎಷ್ಟೋ ಸಲ ಅವ್ರ ಮನೆಯಿಂದ ಫುಡ್ ಬರೋದು, ಲಂಚ್ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಆ್ಯಂಡ್ ವೆರಿ ನೈಸ್ ಪರ್ಸನ್, ಬಟ್ ವೆರಿ ಟ್ರಾಜಿಕ್ ಅಷ್ಟೇ. ಹಾಗಾಗಿದ್ದು ಮಾತ್ರ ನಂಬಕ್ಕಾಗದೇ ಇರೋವಂಥದ್ದು. ಎಂಥ ಒಳ್ಳೆ ನಟಿ ಮತ್ತು ಒಳ್ಳೆ ಪರ್ಸನ್, ಒಳ್ಳೆ ವ್ಯಕ್ತಿ ಅಂಥವರು ಆ ಥರ ಆ್ಯಕ್ಸಿಡೆಂಟಲ್ಲಿ ಹೋದಾಗ ತುಂಬ ಬೇಜಾರಾಯಿತು. ಕ್ರ್ಯಾಶಲ್ಲಿ ತುಂಬ ಬೇಜಾರಾದಂಥ ವಿಷಯ ಅದು. ಇನ್ನು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕಿದ್ದಿದ್ದು ಅವರು, ಎಷ್ಟು ಸಿನಿಮಾಗಳನ್ನ ಮಾಡಬೇಕಿತ್ತೋ. ಅನ್ಫಾರ್ಚುನೇಟ್. ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಆ ಟೈಮಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರಿ. ನಿಮಗೆ ಇಂಥ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳಿ ಅನಿಸಿದ್ದು? ನೀವು ಆಲ್ರೆಡಿ ಹೇಳಿದ್ರಿ ಶಂಕರ್ ನಾಗ್ ಸರ್ದು ಬಿಟ್ಟು ಹೊರತಾಗಿ ಅಣ್ಣವ್ರ ಜೊತೆಗೆ ಸಿನಿಮಾಲ್ಲಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ, ಗ್ಯಾಪ್ ಆಯಿತು. ಅಫ್ಕೋರ್ಸ್ ಅದು ವೆರಿ ಅನ್ಫಾರ್ಚುನೇಟ್, ಬಟ್ ಅದು ಹೆಂಗೆ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಆ ಥರದ ಅವಕಾಶ ಬರಲಿಲ್ಲ. ಆ ಥರ ಸುಮಾರು ಜನದ ಜೊತೆಗೆ, ಇವಾಗ ಫಾರ್ ಎಕ್ಸಾಂಪಲ್ ಪುನೀತ್ ಅವ್ರ ಜೊತೆ ನಾನೇನು ಕೆಲಸ ಮಾಡಲಿಲ್ಲ. ಇವಾಗ ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆ ಮಾಡಿದ್ದೀನಿ. ಬಟ್ ಪುನೀತ್ ಅವ್ರ ನಾನು ಮೀಟ್ ಮಾಡಿದ್ದು ರೀಸೆಂಟಾಗಿ ಮಾಡಿದೆ, ಬಟ್ ಕೆಲಸ ಮಾಡೋ ಅವಕಾಶ ಸಿಕ್ಕಲಿಲ್ಲ. ಸೊ ಅವ್ರ ಜೊತೆ ಮಾಡಲಿಲ್ಲ. ಆ ಥರ ಇದ್ದೇ ಇರುತ್ತೆ ಸುಮಾರು. ಇನ್ಫ್ಯಾಕ್ಟ್ SP ಬಾಲಸುಬ್ರಹ್ಮಣ್ಯಂ ನನ್ನ ಆಲ್ ಟೈಮ್ ಫೇವ್ರೆಟ್ ಸಿಂಗರ್ ಅವರು. ಅಷ್ಟು ವರ್ಷ ನಾನು ಇಂಡಸ್ಟ್ರಿಲಿದ್ದು ಅವ್ರನ್ನ ಒಂದು ಸಲನೂ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ. ಆ ಒಂದು ರಿಗ್ರೆಟ್ಟು ಎಲ್ಲೋ ಮನಸ್ಸಲ್ಲಿ ಅವ್ರು ಹೋದಾಗ ತುಂಬ ಬೇಜಾರಾಯಿತು. ಒಂದು ಸಲ ನಾನು ಮೀಟ್ ಮಾಡೋಕ್ಕಾಗಲಿಲ್ವಲ್ಲ, ಅಂಥ ಒಳ್ಳೆ ಸಿಂಗರು, ಒಳ್ಳೆ ವ್ಯಕ್ತಿ ಅಂತ ಕೇಳಿದೆ, ಮೀಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಆ ಥರ ಸುಮಾರು ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸುಮಾರು ಜನದ ಜೊತೆ ಕೆಲಸ ಮಾಡಿಲ್ಲ, ಬಟ್ ಸಾಕಷ್ಟು ಜನದ ಜೊತೆ ಥರ ಎಕ್ಸ್ಪೀರಿಯನ್ಸ್. ಅಂದರೆ ಶಿವಣ್ಣ ಇರ್ಬೋದು, ರಮೇಶ್ ಅವರು, ಎಲ್ಲರ ಜೊತೆ, ಅನಂತ್ ನಾಗ್ ಅವ್ರ ಜೊತೆ ಕೆಲಸ ಆಯಿತು. ಒಳ್ಳೊಳ್ಳೆ ನಟರ ಜೊತೆ, ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದು ಇವತ್ತಿಗೂ ನೆನಪಲ್ಲಿ ಇಟ್ಕೊಳ್ಳೋವಂಥ ಒಂದು ಹೆಮ್ಮೆ ಅದು ನಿಜವಾಗ್ಲೂ. ಯಾಕೆಂದರೆ ಪಣಿ ರಾಮಚಂದ್ರ, ಭಾರ್ಗವ, ಎಸ್ಪೆಷಲಿ GV ಅಯ್ಯರ್ ಅವರು, ಏನೋ ನಮ್ಮ ಚಿತ್ರರಂಗದ
ಪಿತಾಮಹ ಅಂತ ಕರೆಸ್ಕೊಂಡಂಥವ್ರು, ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ರಾಜೇಂದ್ರ ಸಿಂಗ್ ಬಾಬು ಅವರು, ಅಫ್ಕೋರ್ಸ್ ನಾಗತಿಹಳ್ಳಿಯವರು, ದೇಸಾಯಿ ಅವರು, ಹೀಗೆ ಹೇಳ್ತಾ ಹೋದರೆ ಆ ಟೈಮ್ನ ಟಾಪ್ ನಿರ್ದೇಶಕರ ಜೊತೆ ಎಲ್ಲ ಕೆಲಸ ಮಾಡಿದೆ. ಸೊ ಅದು ತೃಪ್ತಿ ಕೊಡ್ತು. ಅಫ್ಕೋರ್ಸ್ ಯಾವತ್ತೂ ಹೇಳೋದಲ್ಲ ಹಾಗೆ ಆಸೆ ಇಲ್ಲ, ಈ ಆಸೆ ಇದ್ದೇ ಇದೆ. ಅಫ್ಕೋರ್ಸ್ ನಾನು ಏನೇ ಆಸೆಗಳಿಲ್ಲ ಅಂದ್ಕೊಂಡ್ರು, ಅಯ್ಯೋ ಇನ್ನೂ ಈ ಥರದ ಕೆಲಸ ಮಾಡ್ಬೋದಿತ್ತು ಅನ್ನೋದು ಆಸೆಗಳಿದೆ, ಅದಕ್ಕೆ ಕೊನೆ ಇರೋದೂ ಇಲ್ಲ. ಸೌಂದರ್ಯದ ಸಲಹೆ ಕೊಡಿ ನಮಗೆ, ಚಾರ್ಮ್ ಆಗಿರೋದು ಹೇಗೆ ಅಂತ. ಸೌಂದರ್ಯದ ಸಲಹೆ ಅಂದರೆ ನಾನೇನು ಗೊತ್ತಾ, ತುಂಬ ಸಿಂಪಲ್ಲು. ಹೆವಿ ಮೇಕಪ್ ಮಾಡಲ್ಲ, ಸ್ಕಿನ್ನಿಗೆ ಸುಮ್ಮನೆ ಅದು ಇದು ಹಚ್ಚಿ ಏನೂ ಮಾಡಲ್ಲ. ಸ್ಕಿನ್ಗೆ ಬೇಕಾದ ಮಾಯ್ಶ್ಚರೈಸರು, ಸೀರಮ್ ಈ ಥರದ್ದು ಬಿಟ್ಟರೆ ನಾನು ಇನ್ನೇನು ಒಂಥರ ಅಬ್ಯೂಸ್ ಮಾಡೋದು ಅಂತೀವಲ್ಲ, ಹಂಗೆ ಸ್ಕಿನ್ನಿಗೆ ಏನೂ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಹೇರ್ಗೂ ಅಷ್ಟೇ, ನಾನು ಯಾವತ್ತೂ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಇವಾಗ ನಾನು ಹೇರ್ ಕಲರು, ಕೆಮಿಕಲ್ ಹೇರ್ ಕಲರ್ ಏನೂ ಇಲ್ಲ. ಎಷ್ಟು ವರ್ಷದಿಂದ ಸುಮ್ಮನೆ ಹೆನ್ನ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ, ಅದು ನ್ಯಾಚುರಲ್ ಹೆನ್ನ. ಯಾವತ್ತೂ ಕಲರ್ ಮುಟ್ಟಿಸಿಲ್ಲ ತಲೆ ಕೂದಲಿಗೆ. ನ್ಯಾಚುರಲ್ ಶ್ಯಾಂಪೂ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಹೇರ್ ಡ್ರೈಯರು ಅವೆಲ್ಲ ಬೇಕಾದಾಗ ಒಂದು ಸ್ವಲ್ಪ ಅಪರೂಪಕ್ಕಷ್ಟೇ. ದಿನ ನಾನು ಕೂದಲು ಒಣಗಿಸ್ಬೇಕು ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡು, ಅದೆಲ್ಲ ಮಾಡ್ತಾ ಹೋದಷ್ಟು ಎಲ್ಲ ಹಾಳಾಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿ ನೀರು ಕುಡಿಬೇಕು, ಹೆಲ್ದಿ ಫುಡ್ ತಿನ್ನಬೇಕು. ಅದೆಲ್ಲ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಬಾಡಿನೂ ಚೆನ್ನಾಗಿರುತ್ತೆ, ಆವಾಗ ಸ್ಕಿನ್ನು ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಸೊ ಅಷ್ಟೇ ಸೌಂದರ್ಯದ, ಕೀಪ್ ಇಟ್ ಸಿಂಪಲ್. ನೀವು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ, ಅದು ತುಂಬ ಕಾಡುತ್ತೆ. ಯಾಕಂದರೆ ಲೆಟರ್ಸ್ಗಳು ಬರ್ತಿದ್ವು ಅವಾಗ ಅಭಿಮಾನಿಗಳಿಂದ ಅಂತ. ಇವಾಗ ಹೇಗಾಗಿದೆ ಅಂತಂದರೆ, ಒಂದು ಟ್ರೆಂಡು, ನನಗೆ ಇನ್ಸ್ಟಾಗ್ರಾಮಲ್ಲಿ 1-2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂದರೆ ನಾನು ತುಂಬ ತುಂಬ ಫೈನ್, ನಾನು ತುಂಬ ಎಲ್ಲರಿಗೂ ರೀಚ್ ಆಗಿಬಿಟ್ಟಿದ್ದೀನಿ ಅನ್ನೋದು. ನನ್ನ ಕಂಟೆಂಟ್ ಏನು ಮಾಡ್ತೀನಿ ಅದೆಲ್ಲ ಹೊರತಾಗಿ ನಾನು ಫುಲ್ ಫೇಮಸ್ಸು ಅಂತ ಆ ಥರ ಆಗ್ಬಿಟ್ಟಿದೆ. ಅವಾಗ ನೋಡಿ ಅವ್ರ ಕಲೆಯಿಂದನೇ ಅಷ್ಟೊಂದು ಹೆಸರು. ಅವಾಗ ಎಷ್ಟು ಈವನ್ ಇನ್ಫ್ಯಾಕ್ಟ್ ಮೂವಿ ಪ್ರಮೋಷನ್ಸ್ಗೂ ನಮ್ಗೆ ಏನು ಔಟ್ಲೆಟ್ ಇದ್ದಿದ್ದು ಅಂದರೆ ವಿಜಯ್ ಚಿತ್ರ, ರೂಪತರ, ಈ ಥರದ್ದು ಕೆಲವು ಸಿನಿಮಾ ಮ್ಯಾಗ್ಝಿನ್ಗಳಿದ್ವು. ಅದೆಲ್ಲ ಇಂಥ ಸಿನಿಮಾದಲ್ಲಿ ಈ ಏನೋ ನಂದು ಇನ್ನೊಬ್ರದ್ದು ಒಂದು ಫೋಟೋ ಇರೋದು, ಈ ಸಿನಿಮಾದಲ್ಲಿ ಸುಮನ್ ನಗರ್ಕರ್ ಮತ್ತು ಇನ್ಯಾರು, ಹೀಗೆ ಅಷ್ಟೇ ಫೋಟೋಸ್ ಅಷ್ಟೇ ಇರ್ತಾ ಇದ್ದಿದ್ದು. ಬಟ್ ಆದರೂ ಜನ ಥಿಯೇಟ್ರಿಗೆ ಬರೋರು. ಇವತ್ತೇನಾಗಿದೆ, ಲೈಕ್ ಎಲ್ಲರೂ ಹಾಕ್ತಾರೆ, ಫಾಲೋ ಮಾಡ್ತಾರೆ, ಬಟ್ ಅದರಲ್ಲಿ ನಿಜವಾಗ್ಲೂ ನಿಮ್ಮದೇ ಒಂದು ಸಿನಿಮಾನೇ ಆಗಲಿ ಅಥವಾ ಏನೋ ಒಂದು ರಿಲೀಸ್ ಆದರೆ ಎಷ್ಟು ಜನ ಬಂದು ಅದೇ ಮಿಲಿಯನ್ ಫಾಲೋವರ್ಸ್ ಬಂದು ಥಿಯೇಟ್ರಿಗೆ ಬರ್ತಾರ, ಬಂದಿದ್ರೆ ನಮ್ಮ ಚಿತ್ರರಂಗ ಎಲ್ಲೋ ಇರ್ತಿತ್ತು. ಸೊ ನನಗೆ ಎಷ್ಟೋ ಜನ ಬೈತಿರ್ತಾರೆ, ನೀನು ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಸೋಷಿಯಲ್ ಮೀಡಿಯಾಲಿ ಅಂತ. ಟ್ರೈ ಮಾಡ್ತೀನಿ, ಬಟ್ ಆದರೂ ನಂದು ಅವಾಗೇ ನೇಚರ್, ಸೊ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬಟ್ ನನ್ನ ಸಿನಿಮಾಗಳೇನಾದ್ರು ರಿಲೀಸ್ ಆಗಬೇಕಾದಾಗ ಏನಾದ್ರು ಇವಾಗ ಹಂಚ್ಕೋತಾ ಇರ್ತೀನಿ ವಿಷಯಗಳು. ಬಟ್ ತುಂಬ ಎವ್ರಿ ಡೇ ಗುಡ್ ಮಾರ್ನಿಂಗು ಇದು ಹಾಕೋಷ್ಟು ಪ್ರಾಬಬ್ಲಿ ನಾನಿಲ್ಲ. ಮಾಡಬೇಕೇನೋ ಅಂತ ಅನಿಸುತ್ತೆ ಇವತ್ತಿನ ಕಾಲಕ್ಕೆ, ಬಟ್ ಮಾಡಿಲ್ಲ ಅಷ್ಟೇ. ಕರೆಕ್ಟ್, ನಿಜ. ಅದರಲ್ಲೇ ಯಾವಾಗಲೂ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ಕೆಡಿಸ್ಕೊಂಡು ಅಥವಾ ಟೈಮ್ಗಿಂತ ಮಾಡಬೇಕಾ ಆ ಥರ ಮಾಡಿ. ಐ ಮೀನ್ ಇವಾಗ ನಿಮಗೆ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡಿದವರು, ಲೈಕ್ ಮಾಡಿದವರೆಲ್ಲ ಅಂತೂ ಯಾರು ನಿಮ್ಮ ನಿಜವಾಗ್ಲೂ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಯಾರು ಬಂದೇ ನೋಡಿರಲ್ಲ. ಅದೊಂದು ಅಭ್ಯಾಸ, ಎಲ್ಲದಕ್ಕೂ ಒಂದು ಹಿಂಗೆ ಥಮ್ಸ್ ಅಪ್ ಕೊಟ್ಬಿಟ್ರೆ. ಬಟ್ ಅದರಿಂದ ಎಷ್ಟರ ಮಟ್ಟಿಗೆ ಆಗುತ್ತೆ ಅನಿಸುತ್ತೆ. ಬಟ್ ಬೇಕು ಜನಗಳನ್ನು ಮುಟ್ಟಕ್ಕೆ. ಅಫ್ಕೋರ್ಸ್ ಇವಾಗ ಇದೊಂದು ಸುಲಭ ಸಾಧನ ಅಂತೀವಲ್ಲ, ಹಾಗೇನೆ ಇದು ಈಸಿ ವೇ ಟು ಗೆಟ್ ಟು ದೆಮ್. ಸೊ ಬೇಕು, ಪ್ರಾಬ್ಲಿ ನಾನು ಇನ್ನೊಂಚೂರು ಆ್ಯಕ್ಟಿವ್ ಆಗಬೇಕು. ಬಟ್ ನನ್ನ ಹಸ್ಬೆಂಡ್ ಆ್ಯಕ್ಟಿವ್ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅಲ್ಲೇ ಅಷ್ಟೇ. ಓಕೆ ಮೇಡಮ್, ನಿಮ್ಮ ಕಾಲೇಜಲ್ಲಿ ಒಂದು 9 ಜನ ಹುಡುಗಿರ್ದು ಗ್ಯಾಂಗ್ ಇತ್ತಂತಲ್ಲ, ಅದನ್ನು ಲಾಸ್ಟಲ್ಲಿ ರೀಕಾಲ್ ಮಾಡ್ಕೊಂಬಿಡಿ. ನಮ್ಮನ್ನು ನಾವು ನವಗ್ರಹಗಳು, ನವರತ್ನಾಸ್ ಅಂತ ಕರ್ಕೋತೀವಿ. ಸಾರಿ, ನವಗ್ರಹಗಳಲ್ಲ, ನವರತ್ನಗಳು ಅಂತ. ಸೊ ಇವತ್ತಿಗೂ ಟಚಲ್ಲಿದ್ದೀವಿ. ಇನ್ಫ್ಯಾಕ್ಟ್ ಈಗಲೂ ಒಬ್ಬಳು ಫ್ರೆಂಡ್ ಮಗಳ ಮದುವೆ ಸೆಟ್ಲಾಗಿದೆ, ಅದಕ್ಕೆ ಎಲ್ಲರೂ ಇರಲೇಬೇಕು ಅಂತ ಈಗಲಿಂದಲೇ ಹೇಳ್ತಾ ಇದ್ದಾಳೆ. ನಮ್ಮದೊಂದು ಗ್ಯಾಂಗು 9 ಜನ. ಬಟ್ ನಾವು ಅವಾಗೆಲ್ಲ ಏನು ಚಕ್ಕರ್ ಹೊಡೆದು ಇನ್ನೆಲ್ಲೋ ಹೋಗು, ಸಿನಿಮಾಗೆ ಹೋಗು ಏನೂ ಮಾಡ್ತಿರ್ಲಿಲ್ಲ. ನಮ್ಮದು ಮ್ಯಾಕ್ಸಿಮಮ್ ಇದ್ದಿದ್ದೆ ಕಾಲೇಜ್ ಆದಮೇಲೆ ಅಲ್ಲೇ ಪಕ್ಕದಲ್ಲಿ, ನಮ್ಮ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲೇ ಒಂದು ಗುರುದರ್ಶನ ಅಂತ ಒಂದು ಚಿಕ್ಕ ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗಿ ಬೈಟು ಟೀ ಕುಡಿತಿದ್ವಿ. ಅಷ್ಟೇ ನಮ್ಮದು ಔಟಿಂಗು. ಯಾವತ್ತೂ ಕ್ಲಾಸ್ ಬಂಕ್ ಮಾಡಿ, ನಾ ಕ್ಲಾಸ್ ಬಂಕ್ ಮಾಡ್ತಿದ್ದೆ ಏನಂದರೆ ವಿತ್ ಪರ್ಮಿಷನ್. ಅಂದರೆ ಕಾಲೇಜ್ ಕಾಂಪಿಟೇಷನ್ಸ್ಗೆಲ್ಲ ಹೋಗಬೇಕು ಅಂದರೆ ನನಗೆ ಸ್ಪೆಷಲ್ ಪರ್ಮಿಷನ್ ಇರೋದು. ಸೊ ಅದೆಲ್ಲ ಹೋಗ್ತಿದ್ದೆ. ಅದು ಬಿಟ್ಟರೆ ಸುಮ್ಮನೆ ಕ್ಲಾಸಿಗೆ ಚಕ್ಕರ್ ಹೊಡೆದು ಎಲ್ಲೋ ಸಿನಿಮಾಗೆ ಹೋದ್ವಿ ಏನೂ ಮಾಡ್ತಾ ಇರಲಿಲ್ಲ ನಾವು. ಬಟ್ ಒಟ್ಟಿಗೆ ಸೇರ್ತಿದ್ವಿ. ಇಬ್ಬರು ಫ್ರೆಂಡ್ಸ್ ಮನೆ ಅಂತೂ ಗಾಂಧಿ ಬಜಾರ್ ಏರಿಯಾಲೇ ಇರ್ತಿತ್ತು. ಸೊ ಸುಮಾರು ಸಲ ಅವ್ರ ಮನೆಯಲ್ಲೇ ಹೋಗಿರ್ತಿದ್ವಿ. ಹೋಗಿ ಅಲ್ಲೇ ಎಲ್ಲರೂ ಸೇರಿಕೊಂಡು ಕಾರ್ಡ್ ಹರಟೆ ಹೊಡ್ಕೊಂಡು ಅದೆಲ್ಲ ಮಾಡ್ತಿದ್ವಿ. ಈಗಲೂ ಇನ್ಫ್ಯಾಕ್ಟ್ ಈಗ ಸದ್ಯಲ್ಲೇ ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಿ. ಸೊ ಅದೆಲ್ಲ ಮಜಾ ಕೊಡುತ್ತೆ, ಹಳೆಯದ ದಿನಗಳನ್ನು ನೆನಪಿಸ್ಕೊಂಡು. ಬಟ್ ನವರತ್ನಗಳು ನಾವು. ಆಗಲಿ ಮೇಡಮ್.
ಮೇಡಮ್, ಇಷ್ಟೊತ್ತು ನಮ್ಗೆ ಸಮಯ ಕೊಟ್ರಿ. ನಮಗೆ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಅದೇ ಕೇಳಿದೆ, ನೀವು ಅದನ್ನ ಹೇಳಿಲ್ಲ. ಹೌದು, ಅದೇ ಬೆಟರು. ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ರೆ ನಾಳೆ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾ ಹೇಳ್ದಂಗೆ ಅಷ್ಟೇ, ಹೆಲ್ದಿ ಆಗಿರಬೇಕು, ಖುಷಿಯಾಗಿರಬೇಕು ಅಷ್ಟೇ. ಬಿ ಫಿಟ್, ಬಿ ಹ್ಯಾಪಿ. ಯಾವಾಗಲೂ ಪ್ರಾಬ್ಲಿ ನನ್ನ ಪೋಸ್ಟ್ಗಳು ನೋಡಿದ್ರು ನೀವು ನೋಡಿರ್ತಾರೆ, ಯಾವುದೇ ಮ್ಯಾರಥಾನು ಇದರಲ್ಲಿ ಬಿ ಫಿಟ್ ಬಿ ಹ್ಯಾಪಿ ಅಂತ ಅಷ್ಟೇ ನಂದು. ಯಾಕಂದರೆ ಆರೋಗ್ಯ ಇದ್ದಷ್ಟು ನಾವು ಖುಷಿಯಾಗಿರ್ತೀವಿ. ಸೊ ಅಷ್ಟೇ ನನ್ನ ಫೋಕಸ್ ಇರೋವರೆಗೂ ಆರಾಮಾಗಿರೋಣ, ಚೆನ್ನಾಗಿ ಯಾರಿಗೂ ಒಳ್ಳೇದಾಗ್ತೋ ಮಾಡೋಣ ಅನ್ನೋದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾರತಿ. ನನಗೂ ಪಬ್ಲಿಕ್ ಟಿ ವಿದು ಮೂಲಕ ಇಷ್ಟೆಲ್ಲ ವಿಷಯ ಹಂಚ್ಕೊಳ್ಳೋಕ್ಕೆ ನೀವಿವತ್ತು ಕರೆದ್ರಿ ಸ್ಟುಡಿಯೋಗೆ, ಖುಷಿ ಆಯಿತು. ಒಂದು 4 ಎಷ್ಟೋ ವಿಷಯಗಳು ಈಗಾಗಲೇ ಜನಕ್ಕೆ ಕೇಳಿ ಇರ್ಬೋದು, ಬಟ್ ಆದರೂ ನಿಮ್ಮ ಮೂಲಕ ಇನ್ನೊಂದಷ್ಟು ಜನ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋ ಹಾಗಾಯಿತು. ಥ್ಯಾಂಕ್ ಯು, ಚೆನ್ನಾಗಿತ್ತು ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರಿ, ಅಲ್ಲಿ ಅಮೆರಿಕಾದಲ್ಲಿ ನೀವು ಹಿಂದೆ, ಇವಾಗೆಲ್ಲ ಮೊಬೈಲ್ನಲ್ಲಿ ನೋಡ್ಬೋದು ನ್ಯೂಸ್ಗಳನ್ನು, ಅವಾಗ ನೋಡಬೇಕಂದ್ರೆ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತ ಹೆಂಗೆ ತಿಳ್ಕೊತಿದ್ರಿ? ಅಪ್ಪ ಅಮ್ಮಂಗೆ ಫೋನ್ ಮಾಡಿದಾಗ ಅವ್ರು ಏನು ವಿಷಯ ಹೇಳ್ತಿದ್ರು ಅಷ್ಟೇ ಗೊತ್ತಾಗ್ತಿದ್ದು. ಈಗ ಬಿಡಿ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ, ಸೊ ಎಲ್ಲದೂ ನೋಡ್ತಾ ಇರ್ತೀವಿ. ಬಟ್ ಆವಾಗ ಅಷ್ಟೇ, ದಿನ ಅಪ್ಪ ಅಮ್ಮಂಗೆ ಫೋನ್ ಮಾಡಿದಾಗ ಅವ್ರು ಏನು ಹೇಳ್ತಿದ್ರು ಅಷ್ಟೇ ಸುದ್ದಿ ಸಿಗ್ತಿತ್ತು. ಆಮೇಲೆ ಆನ್ಲೈನ್ ಬರೋಕ್ಕೆ ಶುರುವಾಯಿತು. ಈಗಂತೂ ಅಷ್ಟೇ. ಈಗೆಲ್ಲ ಅಪ್ ಟು ಡೇಟ್ ಇರುತ್ತಲ್ಲ, ಎಲ್ಲ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಿರುತ್ತೆ, ಎಲ್ಲ ನೋಡ್ತಾ ಇರ್ಬೋದು. ಆಗಲಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಷ್ಟೊತ್ತು ನಮ್ಮ ಜೊತೆಗೆ ಸುಮನ್ ನಗರ್ಕರ್ ಮೇಡಮ್ ಅವರು ಇದ್ದರು, ಮಾತನಾಡಿದ್ರು. ಸುದೀರ್ಘವಾಗಿ ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.